ನಾವು ಬಹಳ ಮುಖ್ಯವಾದ 5 ಉಪನ್ಯಾಸಗಳನ್ನು ಕೇಳಿಸ್ಕೊಳ್ಳಿಕ್ಕಿದ್ದಾವೆ. ಮೊದಲನೆಯ ಉಪನ್ಯಾಸವನ್ನು ಕೆ.ವೈ. ನಾರಾಯಣಸ್ವಾಮಿ ಅವರು ನೀಡಲಿಕ್ಕಿದ್ದಾರೆ. ಅವ್ರನ್ನ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಇವತ್ತಿನ ಈಗ ನಡೀತಾ ಇರುವ 5 ಉಪನ್ಯಾಸಗಳು ಭಾಳ ಮುಖ್ಯವಾಗಿ ಬೇರೆ ಬೇರೆ ಇಶ್ಯೂಗಳನ್ನು ಇಟ್ಟುಕೊಂಡು ಡಿಸೈನ್ ಮಾಡಿರುವಂಥದ್ದು. ನಾವು ಅದನ್ನು ತುಂಬ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕಾಗಿದೆ, ಅದರ ಜೊತೆಗೆ ಸಂವಾದಿಸಬೇಕಾಗಿದೆ. ಮತ್ತು ಇಲ್ಲಿ ನಿಮ್ಮ ಜೊತೆಗೆ ಮಾತನಾಡಲಿಕ್ಕಿರುವಂಥ ಈ 5 ಜನರು ಸಹ ಬೇರೆ ಬೇರೆ ಮಾದರಿಗಳನ್ನು, ಬೇರೆ ಬೇರೆ ರೀತಿಗಳನ್ನು, ಬೇರೆ ಬೇರೆ ರೀತಿಯ ಲೋಕಗ್ರಹಿಕೆಗಳನ್ನು ನಮ್ಮ ಮುಂದೆ ಮಂಡಿಸಲಿಕ್ಕಿದ್ದಾರೆ. ನಾರಾಯಣಸ್ವಾಮಿ ಅವರು ನಾವೆಲ್ಲರೂ ನಮಗೆಲ್ಲ ಗೊತ್ತಿರುವ ಆರಂಭಿಕ ಒಂದು ತಿಳುವಳಿಕೆ ಏನಂದರೆ, ನಮ್ಮ ಸಾಂಸ್ಕೃತಿಕ ಪ್ರತಿರೋಧಗಳು, ನಾವು ಥಿಯೇಟರ್ ಅಂತಂದ್ರೂ ಸಹ ಅದು ಇನ್ನೊಂದು ರೀತಿಯ ಪ್ರತಿರೋಧ ಅಂತಲೇ ಗಮನಿಸ್ಕೋತಾ ಇರ್ತೇವೆ. ಆ ಸಾಂಸ್ಕೃತಿಕ ಪ್ರತಿರೋಧಗಳಿಗೆ ಬೇಕಷ್ಟು ಮಾದರಿಗಳಿದ್ದಾವೆ. ಕ್ರಿಸ್ತಪೂರ್ವ ಕಾಲದಿಂದ ನೀವು ಯಾವುದೇ ನಾಟಕವನ್ನು ತಗೊಂಡು ಆ ನಾಟಕದ ಜರ್ನಿಯನ್ನು ನೋಡ್ತಾ ಬಂದರೂ ಸಹ ಅದು ಇದೇ ಕೆಲಸವನ್ನು ಮಾಡ್ತಾ ಇರುತ್ತೆ. ಮೊನ್ನೆ ರಂಗ ಸಂದೇಶವನ್ನು ಕೇಳಿದಿರಿ ನೀವು. ಕಲೆ ಅನ್ನೋದು ಅದು ಯುದ್ಧ ವಿರೋಧಿಯಾಗಿರುವಂಥದ್ದು ಅನ್ನುವ ಸಂದೇಶ ಈ ಸರಿಯ ರಂಗ ಸಂದೇಶದಲ್ಲಿದೆ. ಆದರೆ ನಮ್ಮ ದೇಶದ ಮೊದಲ ನಾಟಕಕಾರ ಆಗಿ ನಮಗೆ ಸಿಕ್ಕಿದವನು ಭಾಸ. ಅವನ ಪಂಚರಾತ್ರ ನಾಟಕದಲ್ಲಿ ಕೌರವರು ಪಾಂಡವರಿಗೆ ಯುದ್ಧನೇ ಮಾಡಿಸಲ್ಲ, ಒಂದು ಸಂಧಾನ ಮಾಡಿಸ್ಬಿಡ್ತಾನೆ. ಅಷ್ಟು ಸ್ವಾತಂತ್ರ್ಯವನ್ನು ಥಿಯೇಟ್ರ್ನವರು ಕ್ರಿಸ್ತಪೂರ್ವ ಕಾಲದಿಂದ ತಗೊಂಡಿದ್ದಾರೆ. ಸೊ ಇಡೀ ಜರ್ನಿ ಆ ಥರ ಇದೆ. ಆದರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸಾಂಸ್ಕೃತಿಕ ಪ್ರತಿರೋಧದ ಹತ್ಯಾರಗಳು ಈಗ ಮೊಂಡಾಗ್ತಾ ಇದ್ದಾವೆ, ಸಾಕಾಗ್ತಾ ಇಲ್ಲ. ಈ ಕಾಲದ ದುರಿತವನ್ನು ನಾವು ಎದುರಿಸೋದಕ್ಕೆ ನಮ್ಮ ಭಾಷೆ ಕ್ಲೀಶೆ ಆಗ್ತಾ ಇದೆ, ನಮ್ಮ ಹತ್ಯಾರಗಳು ಮೊಂಡಾಗ್ತಾ ಇದ್ದಾವೆ. ಹೊಸದಾಗಿ ನಾವು ಇದನ್ನು ನೋಡಬೇಕಾಗಿದೆ. ಪದಗಳನ್ನು ಉಜ್ಜಿ ಅದರಿಂದ ಬರುವ ಹೊಸ ಬೆಳಕನ್ನು ನೋಡು ಅಂತ ಕವಿಗಳು ಹೇಳ್ತಾ ಇರ್ತಾರೆ. ಹಾಗೆ ನಾವು ನಮ್ಮ ಗೆಸ್ಚರ್ಗಳನ್ನು ಉಜ್ಜಿಕೋಬೇಕಾಗಿದೆ. ಕಿಲುಬುಗಟ್ಟಿದ ಇದರ ಪರಿಭಾಷೆಯನ್ನು ಉಜ್ಜಿಕೋಬೇಕಾಗಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಒಂದು ಸಾಂಸ್ಕೃತಿಕ ಪ್ರತಿರೋಧದ ಈ ಕಾಲದ ಸಂಕಟಗಳೇನು ಮತ್ತು ಹೊಸ ನಿರೂಪಣೆಗಳೇನು ಅನ್ನೋದ್ರ ಬಗ್ಗೆ ಕೆ.ವೈ.ಎನ್ ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಕೆ.ವೈ.ಎನ್ ನಮ್ಮ ನಡುವಿನ ಈ ಹೊತ್ತಿನ ಬಹಳ ಪ್ರಮುಖ ನಾಟಕಕಾರರು ಮತ್ತು ಬಹಳ ಪ್ರಮುಖ ಕವಿಗಳು, ವೃತ್ತಿಯಲ್ಲಿ ಉಪನ್ಯಾಸಕರು. ಈ ನಾಡಿನ ಅನೇಕ ಸಾಂಸ್ಕೃತಿಕವಾದಂತಹ ಚಳುವಳಿಗೆ ಅವರು ಯಾವತ್ತೂ ಮೊದಲಿಂದನೂ ಅದ್ರ ಜೊತೆಗೇ ಬೆಳೆದು ಬಂದಿದ್ದಾರೆ. ಅವರ ಅನುಭವದಲ್ಲಿ ಹಲವಾರು ಸಂಘಟನೆಗಳಿದೆ, ಸಂಕಟಗಳಿದೆ, ಹೋರಾಟದ ಹಾದಿಗಳಿವೆ. ಅಂದರೆ ಥಿಯರಿ ಮಾತ್ರ ಅಲ್ಲದೇ ಅದನ್ನು ಪ್ರಾಕ್ಟೀಸ್ ಮಾಡುವ ಅನೇಕ ವಿಧಾನಗಳನ್ನು ಅವರು ನಡೆಸ್ಕೊಂಡೇ ಬಂದಿದ್ದಾರೆ. ನಾವೆಲ್ಲ ಅಭಿಜ್ಞಾನ ಶಾಕುಂತಲವನ್ನು ನೋಡ್ತಾ ಬರೋ ಸಂದರ್ಭದಲ್ಲೇ ಅದು ಅನಭಿಜ್ಞಾನ ಶಾಕುಂತಲ ಹೇಗಾಗತ್ತೆ ಅಂತ, ಅಂದರೆ ಇನ್ನೊಂದು ದಿಕ್ಕಿನಿಂದ ಪ್ರವೇಶ ಮಾಡುವ ಭಿನ್ನ ಕ್ರಮಗಳನ್ನು ಸಹ ಅವರು ಅವರ ಥಿಯೇಟ್ರ್ನಲ್ಲಿ, ಮಾತಿನಲ್ಲಿ, ಬರಹದಲ್ಲಿ ಪ್ರತಿಪಾದಿಸ್ಕೊಂಡೇ ಬಂದಿದ್ದಾರೆ. ನಾನು ಈ ಕ್ಷಣದ ಈ ಹೊತ್ತಿನ ಮಾತಿಗಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿರ್ದಿಗಂತ ಆಲೋಚನೆ ಮಾಡಿರುವಂಥ ಈ ವಿನ್ಯಾಸ, ಒಟ್ಟು ಉತ್ಸವದ ವಿನ್ಯಾಸವೇ ನಮಗೆ ಹೊಸದಾಗಿ ಮತ್ತೊಂದು ಸಾರಿ ನಾವೆಲ್ಲ ನಮ್ಮನ್ನು ರಿವಿಸಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಹಾಗಾಗಿ ಇಷ್ಟು ಅರ್ಥಪೂರ್ಣ ಅನ್ನೋ ಪದನ ನಾವು ಅನೇಕ ಸಾರಿ ಒಂದು ಲಿಂಗ್ವಿಸ್ಟಿಕಲ್ ಆ್ಯಕ್ಟಾಗಿ, ಅಂದರೆ ಲ್ಯಾಂಗ್ವೇಜ್ ಆ್ಯಕ್ಟಾಗಿ ಬಳಸ್ತಾ ಇರ್ತೀವಿ. ಎಷ್ಟೋ ಮಾತುಗಳು ಹಂಗೆ ಆಗ್ಬಿಟ್ಟಿವಿ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಹಾಗಾಗಿ ಆ ಅರ್ಥದಲ್ಲಿ ನಾನು ಅದನ್ನು ಹೇಳ್ತಿಲ್ಲ. ಇವತ್ತು ನಾನು ಹೇಳ್ತಿರೋ ಎಷ್ಟೋ ವಿಷಯಗಳನ್ನು ಪ್ರಸ್ತಾಪಿಸಿದಾಗ ಅವುಗಳು ಬಳಕೆಯಾಗ್ತಿರುವಂಥ ಸಂಕೀರ್ಣತೆಯ ಸಂಬಂಧದ ಸಂದರ್ಭದಿಂದಾಗಿ ನಾನು
ಇಂಟೆಂಡೆಡ್ ಮೀನಿಂಗ್ ಅಂತ ಹೇಳ್ತೀವಲ್ಲ, ನಾನು ಏನು ನಿಮ್ಗೆ ಹೇಳೋದಕ್ಕೆ ಹೊರಡ್ತಾ ಇದ್ದೀನೋ ಆ ಅರ್ಥಗಳಿಗೆ ಬದಲಾದ ಅರ್ಥಗಳನ್ನೇ ಅವು ನಿಮಗೆ ತಲುಪಿಸಿಡುವುದಾದ ಅಪಾಯವೂ ಇದೆ ಅನ್ನೋದನ್ನು ಮೊದಲೇ ಒಂದು ಏನಂತಾರೆ ಆಂಟಿಸಿಪೇಟ್ರಿ ಬೇಲ್, ಒಂದು ಆಂಟಿಸಿಪೇಟ್ರಿ ಬೇಲನ್ನು ನಾನು ನಿಮ್ಮಿಂದ ತಗೊಂಡು ನಾನು ಇವತ್ತು ಈ ವಿಷಯವನ್ನು ಮಾತಾಡೋದಕ್ಕೆ ಪ್ರಾರಂಭಿಸ್ತೇನೆ. ಮಂಗಳೂರಿನಲ್ಲಿ ನಾನು ಇದನ್ನು ಮಾತನಾಡಿದ್ದೇನೆ. ಅಲ್ಲಿ ಒಂದು ಪರ್ಫಾರ್ಮೆನ್ಸ್, ಈಗ ಶಕೀಲ್ ಯಾವಾಗಲೂ ಹೇಳ್ತಿರ್ತಾನೆ, ಪ್ರತಿ ಪರ್ಫಾರ್ಮೆನ್ಸು ಕೂಡ ನೀವು ಹೋದಾಗ ನೀವು ಅದನ್ನೇ ಮಾತಾಡ್ತಿದ್ದೀರಿ, ಅದೇ ಹೇಳ್ತಾ ಇದ್ದೀರಿ ಅಂದರೆ ಮತ್ತೇನೋ ಒಂದು ಪ್ರೇಕ್ಷಕರಾದರೂ ತಲೆ ಒಳಗೆ ಒಂದು ಹೊಸದೇನೋ ಹುಟ್ಟುತ್ತಾ ಇರುತ್ತೆ ಅಂತ. ಹಾಗೆ ನಾನು ಅವತ್ತು ಮಾತನಾಡಿದ್ದನ್ನೇ ಈಗ ರಿಪೀಟ್ ಮಾಡ್ತಿದ್ದೀನಿ ಅಂದರೆ ಅಲ್ಲಿಂದ ಏನು ಶುರು ಮಾಡಿದೆ, ಏನು ಹೇಳಿದೆ ಅನ್ನೋದನ್ನೇ ನಾನು ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ. ನಾನು ಇವತ್ತಿಗೆ ಅದಾದಮೇಲೆ ನಡೆದ ಚರ್ಚೆಗಳು ಮತ್ತು ಈ ವಿಷಯವನ್ನು ಕುರಿತಂತೆ ನನಗೆ ನನ್ನ ಒಳಗೆ ಆದಂಥ ಚಿಂತನ ಮಂಥನಗಳಿಂದ ತಿಳಿದ ಸಂಗತಿಗಳು ಇವು ನನ್ನ ಇವತ್ತಿನ ಮಾತಿಗೆ ಒಂದು ಇನ್ನೊಂದು ದಿಕ್ಕನ್ನು ಕೂಡ ಅವು ಕೊಟ್ಟಿರೋ ಸಾಧ್ಯತೆ ಇದೆ. ಬಟ್ ಒಂದೇ ಒಂದು ಸಮಸ್ಯೆ ಇಲ್ಲೇನಾಗ್ತಿದೆ ಅಂದರೆ, ನಾನು ಯಾವತ್ತೂ ಈ ಕೂತು ಮಾತಾಡಿ ಅಭ್ಯಾಸ ಇಲ್ಲವೇ ಇಲ್ಲ ನನಗೆ. ಅಂದರೆ ನಮಗೊಂದು ಪೋಡಿಯಂ ಇರಬೇಕು, ಪೋಡಿಯಂ ನೀವು ಹಿಂದೆ ನಾವು ಬಚ್ಚಿಟ್ಕೊಂಡು ಮಾತನಾಡುವ ಜನ. ಆ್ಯಕ್ಚುಲಿ ಟೀಚರ್ಸ್ನಷ್ಟು ಮರೆಮಾಚಿಕೊಳ್ಳುವ ವ್ಯಕ್ತಿಗಳು ಜಗತ್ತಿನಲ್ಲಿಲ್ಲ ಅಂತ ನನಗೆ 30 ವರ್ಷ ಮೇಷ್ಟ್ ಆದಮೇಲೆ ಗೊತ್ತಾಗಿತ್ತು. ಬಹಳ ದೊಡ್ಡ ಮಾಸ್ಕಿನ ಜನ ಯಾರು ಅಂದರೆ ದ ಟೀಚರ್ಸ್. ಆ್ಯಂಡ್ ನಿಜವಾಗಿಯೂ ಇವತ್ತು ಯಾರನ್ನಾದರೂ ಸಾಂಸ್ಕೃತಿಕ ಪ್ರತಿರೋಧವನ್ನು ಕುರಿತು ಮಾತಾಡುವಾಗ ಯಾರನ್ನಾದರೂ ಒಂದು ಸಮುದಾಯವನ್ನು ನೀವು ಬೆರಳೆತ್ತಿ ತೋರಿಸಿ ಈ ಸಮಾಜ ಇವತ್ತು ಈ ರೀತಿಯಾದಂಥ ಒಂದು ನಮ್ನೆಸ್ಗೆ ಒಳಗಾಗಿರೋದಕ್ಕೆ ಇವರು ಕಾರಣ ಅಂತ ನಾವು ಯಾರನ್ನಾದರೂ ಬೆರಳೆತ್ತಿ ತೋರಿಸೋದಾದರೆ ಖಂಡಿತವಾಗಿಯೂ ಧರ್ಮಗುರುಗಳನ್ನು, ರಾಜಕಾರಣಿಗಳನ್ನು ಅಥವಾ ಇವತ್ತು ಜಾಗತೀಕರಣದ ಅನೇಕ ಪಾಲುದಾರರನ್ನು ನಾವು ಬ್ಲೇಮ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಮೊದಲನೆಯ ಅಪರಾಧಿಗಳು, ದ ಕಲ್ಪ್ರಿಟ್ಸ್, ದ ಪ್ರೈಮರಿ ಕಲ್ಪ್ರಿಟ್ಸ್ ಯಾರು ಅಂತಂದರೆ ದ ಟೀಚರ್ಸ್. ಯಾಕೆಂದರೆ ನಾವು ಅದರಲ್ಲೂ ಮುಖ್ಯವಾಗಿ ಯೂನಿವರ್ಸಿಟಿಗಳಲ್ಲಿ ಪಾಠ ಹೇಳ್ತಿರುವಂಥ ಟೀಚರ್ಸ್ ಅಥವಾ ಡಿಗ್ರಿ ಕಾಲೇಜುಗಳಲ್ಲಿ ಯೂನಿವರ್ಸಿಟಿ ಈಗ ಹೇಳ್ಬಿಟ್ಟು ಅವರೆಲ್ಲರೂ ಅಂದರೆ ಎಲ್ಲರೂ ತಪ್ಪು ಮಾಡ್ತಿದ್ದಾರೆ, ಅದರಿಂದ ನಾನು ಪಾರಾಗಿರೋದ್ರಿಂದಾಗಿ ನಾನು ಅವ್ರ ಗುಂಪಿಗೆ ಸೇರಿದವನಲ್ಲ ಅಂಥೇಳಿ ನಿಮ್ಮ ಮುಂದೆ ಕ್ಲೀನ್ ಚೀಟ್ ತೆಗೆದುಕೊಳ್ಳೋದಕ್ಕೆ ನಾನು ಪ್ರಯತ್ನಿಸ್ತಾ ಇಲ್ಲ. ಅಂದರೆ ನಾನು ಎಂತಹ ಒಂದು ವ್ಯೂಹದ ಒಳಗೆ ಅದರ ಭಾಗವಾಗಿಯೂ ನಾನು ಇದ್ದೇನೆ. ಅದರಿಂದ ಅದನ್ನು ಈಗ ನನಗೆ ಹೇಗೆ ಈ ನಿರ್ದಿಗಂತದ ಅವಕಾಶ ಕಲ್ಪಿಸಿದ ಮಾತಿನ ಜೊತೆಗೆ ನನಗದು ಹೇಗೆ ಕಾಣಿಸ್ತು ಅಂತ ಅನ್ನೋದು ನನಗೆ. ಸ್ನೇಹಿತರೆ, ಈಗ ಈ ಪೀಠಿಕೆಯ ಮಾತುಗಳ ನಂತರ ನಾನು ನೇರವಾಗಿ ಈ ವಿಷಯಕ್ಕೆ ಬರ್ತೇನೆ. ನಿನ್ನೆ ಮತ್ತು ಮೊನ್ನೆ 3 ದಿವಸಗಳಿಂದ ನಾನು ಈ ಫೆಸ್ಟಿವಲಲ್ಲಿ ಭಾಗಿಯಾಗ್ತಾ ನೋಡ್ತಿರುವಾಗ ನನಗೆ ಅನ್ನಿಸ್ತಾ ಇರೋದೇನೆಂದರೆ, ಅನೇಕ ನಮ್ಮ ಇಲ್ಲಿ ಆಗ್ತಿರುವಂಥ ಎಕ್ಸ್ಪೀರಿಯನ್ಸಸನ್ನು ಹೇಳೋದಕ್ಕೆ ನಮ್ಮಲ್ಲಿ ಒಂದು ಪರಿಭಾಷೆಯನ್ನೇ ನಾವು ಕಳ್ಕೊಂಡ್ಬಿಟ್ಟಿದ್ದೀವಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಪರಿಭಾಷೆಗಳಿಲ್ಲದ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಮತ್ತು ಇದೇ ಅಂತ ಒಂದು ಭ್ರಮೆ ಹುಟ್ಟಿಸುವ ಪರಿಭಾಷೆಗಳು ಯಾವ ಕಾಲದ್ದು ಅಂದರೆ 70ರ ದಶಕದಲ್ಲಿ ನಿರ್ಮಾಣವಾಗಿರೋಂಥವು. ಸೊ ಆ ಸಮುದಾಯ ಬಂದಾಗ ಅಥವಾ ಲೇಖಕರ ಕಲಾವಿದರ ಒಕ್ಕೂಟ ಮೈಸೂರಿನಲ್ಲಿ ಆರಂಭವಾದಾಗ, ಬೂಸಾ ಚಳುವಳಿ ಬಂದಾಗ, ರೈತ ಚಳುವಳಿ ಪ್ರಾರಂಭವಾದಾಗ ಕರ್ನಾಟಕದಲ್ಲಿ ನಮ್ಮ ಸಮಾಜದ ಮತ್ತು ವ್ಯಕ್ತಿ ಸಂಬಂಧಗಳನ್ನು ಮತ್ತು ನಮ್ಮ ಕಲೆ ಮತ್ತು ಸಮುದಾಯ ಸಾಮಾಜಿಕ ಜವಾಬ್ದಾರಿಗಳನ್ನು ಇವನ್ನೆಲ್ಲ ಕುರಿತು ವಿವರಿಸುವುದಕ್ಕೆ ಬೇಕಾಗಿರುವಂಥ ಒಂದು ಪರಿಭಾಷೆಯನ್ನು ನಾವು ರೂಪಿಸಿದ್ದೀವಿ. ಆಗ ಇದ್ದ ಶತ್ರುಗಳ ಕಲ್ಪನೆ ಮತ್ತು ಆಗ ಇದ್ದ ವ್ಯವಸ್ಥೆಗಳ ಕಲ್ಪನೆ, ಮುಖ್ಯವಾಗಿ ಪ್ರಜಾಪ್ರಭುತ್ವ ಮತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಭಾಗೀದಾರರಾಗ್ತಿರುವಂಥ ಪ್ರಜೆಗಳ ಸಂಬಂಧದ ಸ್ವರೂಪಗಳು ಇವತ್ತು ಎಷ್ಟು ಬದಲಾಗಿ ಹೋಗಿವೆ ಅಂತನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಅದೇ ದೃಷ್ಟಿಯಿಂದ ಅವುಗಳನ್ನೇ ಹಿಡ್ಕೊಂಡು ನಾವು ಹೇಳೋಕ್ಕಾಗೋದಿಲ್ಲ. ಈಗ ರೈತ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿಗಳ ನಡುವೆ ಇದ್ದಂಥ ಬಿರುಕಿನ ಕಾರಣ ಏನು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಯಾಕೆಂದರೆ ದಲಿತ ಸಂಘರ್ಷ ಸಮಿತಿಯ ಒಳಗೆ ಅವರು ಯಾವುದನ್ನು ತಾವು ಇಮಿಡಿಯೇಟಾಗಿ ತಾವು ವಿರೋಧಿಸಬೇಕಾಗಿರೋ ವ್ಯವಸ್ಥೆ ಯಾವುದು ಅಂತ ತಿಳಿತಾ ಇದ್ರು,
ಆ ಊಳಿಗಮಾನ್ಯ ವ್ಯವಸ್ಥೆಯ ಎಲ್ಲ ಯಾಜಮಾನ್ಯ ರೈತರ ಹತ್ರ ಆಗಿದೆ ಅಂತನ್ನೋದನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ರು. ಸೊ ರೈತರು ಹಾಗೆ ಇನ್ನೂ ಭೂಮಿಯ ಒಡೆತನ ಮತ್ತು ಅಲ್ಲಿದ್ದಂಥ ಜೀತಗಾರಿಕೆ ಇಂಥವುಗಳೆಲ್ಲವನ್ನು ಕೂಡ ಅವರು ತಮ್ಮ ಅನುಸರಣೆಗಳಲ್ಲಿ ಇದ್ದ ಕಾಲ ಅದು. ಸೊ ಹಾಗಾಗಿ ಅವೆರಡು ಜೊತೆಯಾಗಿ ಬೆರೆತು ಹೋಗೋದಕ್ಕೆ ಸಾಧ್ಯವಾಗದಂಥ ಒಂದು ಸ್ಥಿತಿ ಇತ್ತು. ಆದರೆ ಇವತ್ತು ಏನಾಗಿದೆ, ಈ ರೈತರೇ ಡಿಸ್ಪ್ಲೇಸ್ ಆಗಿಬಿಟ್ಟಿದ್ದಾರೆ. ಸೊ ಈಗ ಯಾವುದನ್ನು ನಾವು ಎಲ್ಲಿ ಶೋಷಣೆ ಇತ್ತು ಅಂತ ಹೇಳ್ತಾ ಇದೀವೋ ಅಂಥ ಶೋಷಣೆಯ ಸ್ವರೂಪ ಈಗ ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತು ನಮಗೆ ಅವತ್ತು ರೂಪುಗೊಂಡಂಥ ಒಂದು ವಿಮರ್ಶಾ ಪರಿಭಾಷೆ ಸಹಾಯಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಪ್ರತಿರೋಧ ಅನ್ನೋ ಮಾತನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರೊಟೆಸ್ಟ್. ಈ ಪ್ರೊಟೆಸ್ಟ್ ಅನ್ನೋ ಮಾತು ಏನದು, ಅದನ್ನು ಏನನ್ನು ಹೇಳೋದಕ್ಕೆ ಪ್ರಯತ್ನಿಸುತ್ತೆ. ಇದಕ್ಕೆ ಎರಡು ರೀತಿಯಾದಂಥ ಡೆಫಿನೇಷನ್ಸ್ಗಳನ್ನ ನಾವು ಗಮನಿಸಬಹುದು. ತುಂಬ ಜನರಲೈಸ್ ಮಾಡಿ ಹೇಳ್ಬೋದು. ಜೀವಪರವಾಗಿರುವಂಥ ಒಂದು ನಿಲುವೇನಿದೆ, ಆ ಜೀವಪರವಾದ ನಿಲುವಿಗೆ ಏನೆಲ್ಲ ಯಾವ ಕಾಲದಲ್ಲಾದರೂ ಅದಕ್ಕೆ ಒಂದು ಅಡ್ಡಿ ಬಂದರೆ, ಅದನ್ನು ಯಾವುದಾದ್ರೂ ವ್ಯವಸ್ಥೆಯ ಮೂಲಕ ನೀವು ಅದನ್ನು ತೊಂದರೆಗೊಳಿಸೋದಕ್ಕೆ, ಅದನ್ನು ಭಗ್ನಗೊಳಿಸೋದಕ್ಕೆ ಪ್ರಯತ್ನಿಸಿದರೆ, ಅದರ ಪರವಾಗಿ ಪರವಾಗಿ ನೀವು ನಿಮ್ಮ ಭಿನ್ನಾಭಿಪ್ರಾಯವನ್ನು ಅಥವಾ ನಿಮ್ಮ ಪ್ರತಿಭಟನೆಯನ್ನು ತೋರಿಸಿದರೆ ಅದನ್ನು ಪ್ರತಿರೋಧ ಅಂತ ನಾವು ಕರೀಬಹುದು. ಇದು ಬಹಳ ಜನರಲ್ ಆದಂಥ ಸ್ಟೇಟ್ಮೆಂಟ್. ಇನ್ನು ಪ್ರತಿರೋಧ ಅಂತನ್ನೋದು ವ್ಯಕ್ತಿ ನೆಲೆಯೊಳಗೆ ಏನಾಗುತ್ತೆ ಅಂತನ್ನೋದನ್ನು ಯೋಚಿಸಿದರೆ, ಕುವೆಂಪು ಅವರು ಇನ್ನೊಂದು ನಮಗೆ ಮಾದರಿಯನ್ನು ಹೇಳಿದ್ದಾರೆ. ಆ ಮಾದರಿ ಯಾವುದು ಅಂತಂದರೆ ಎದೆಯ ದನಿ ಅಂತ. ಅಂದರೆ ಎದೆಯ ದನಿ ಇದೆಯಲ್ಲ, ನೀವು ಅಂದರೆ ದನಿಗಳಿವೆ. ಅಂದರೆ ನಾವು ಎಷ್ಟೋ ಮಾತುಗಳನ್ನು ಮಾತಾಡ್ತಿರ್ತೀವಿ. ಆ ಮಾತುಗಳು ಇಂಥದ್ದೇನೆ ಕೇಳಿಸ್ಕೋಬೇಕು ಅಂದರೆ ನಮಗೆ ಗೊತ್ತಿಲ್ಲದೆ ಫಿಲ್ಟರ್ಸ್ ಇರ್ತವೆ. ಅವು ಕಲ್ಚರ್ನ ರೂಪದಲ್ಲಿರ್ತವೆ, ಕಲೆಯ ರೂಪದಲ್ಲಿರ್ತವೆ, ಅಥವಾ ವ್ಯವಸ್ಥೆಯ ರೂಪದಲ್ಲಿರ್ತವೆ, ಶಿಕ್ಷಣದ ರೂಪದಲ್ಲಿರ್ತವೆ, ಮತ್ತು ಮೌಲ್ಯಗಳ ರೂಪದಲ್ಲಿರ್ತವೆ. ಇಲ್ಲಿರೋ ಅನೇಕ ನಾಟಕಗಳು, ನೆನ್ನೆಯಿಂದ ಸವಿತಾರಾಣಿ ಮಾಡಿದ ನಾಟಕದಲ್ಲಿ ಅವರು ಆ ಒಂದು ಕೆಂಪು ಬೊಟ್ಟನ್ನು ತೋರಿಸ್ತಾಯಿದ್ರು. ಕೆಂಪು ಬೊಟ್ಟು ಅಂತ ಹೇಳಿದ ತಕ್ಷಣ ಕೆಂಪು ಬೊಟ್ಟು ನಮ್ಗೆ ಏನೇನೆಲ್ಲ ಹೇಳ್ಕೊಡುತ್ತೆ, ಏನೆಲ್ಲ ಎಚ್ಚರಗಳನ್ನು ಹೇಳ್ಕೊಡುತ್ತೆ, ಅಥವಾ ಏನೆಲ್ಲ ನಮಗೆ ಗೊತ್ತಿಲ್ಲದೆ ಅದರೊಳಗೆ ಒಂದು ಪ್ರೋಟೋಕಾಲ್ಸ್ ಇರ್ತವೆ, ಡೂಸ್ ಆ್ಯಂಡ್ ಡೋಂಟ್ಸ್ ಅನ್ನೋದು ಪ್ಯಾಕ್ ಆಗಿರುತ್ತೆ. ಇಂಥ ಪ್ಯಾಕ್ಗಳು ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗೆ, ನಮ್ಮ ಸಮಾಜ ವ್ಯವಸ್ಥೆಯೊಳಗೆ ನಮಗೆ ಸಹಜವಾಗಿ ಸಿಕ್ಬಿಟ್ಟಿವೆ. ಅವುಗಳೆಲ್ಲದರ ಜೊತೆಗೆ ನಾವು ಈಗ ನಮ್ಮ ಈ ಥರದ ಎಕ್ಸ್ಪೀರಿಯನ್ಸಸ್ಗಳನ್ನು ಕೂಡ ನಾವು ನೋಡೋದಕ್ಕೆ ಎದುರಾಗ್ತಾ ಇದ್ವಿ. ಅದಕ್ಕೆ ನಾನು ಆ ಮತಾಯ ನಾಟಕದ ಬಗ್ಗೆ ಮಾತಾಡ್ತಿರುವಾಗ ಅದು ಹೇಳ್ತಿರುವಂಥ ಎಕ್ಸ್ಪೀರಿಯನ್ಸನ್ನು ನಾವು ವಿವರಿಸೋದಕ್ಕೆ ಬೇಕಾಗಿರುವಂಥ ಒಂದು ಭಾಷೆ ಇಲ್ಲ. ಯಾಕೆ ಅಂದರೆ ಅದು ಸ್ಟಾಕ್ ಮೆಮೊರಿ ಆಫ್ ದಿ ಥಿಯೇಟರ್ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಬಟ್ ನಮಗೆ ಅದನ್ನು ವಿವರಿಸೋದಕ್ಕೆ ಹೇಳ್ತಾ ಹೋದರೆ ನಮ್ಮ ಹತ್ರ ಸ್ಟಾಕ್ ಮೆಮೊರಿಯ ಇದೇ ಇರೋದು, ಲ್ಯಾಂಗ್ವೇಜ್ ಇರೋದು. ಸೊ ಸ್ಟಾಕ್ ಮೆಮೊರಿಯ ಲ್ಯಾಂಗ್ವೇಜ್ನಿಂದ ನೀವು ಹೊಸ ರೀತಿಯಾದಂಥ ಇಡಿಯಮ್ ಒಂದನ್ನು ಥಿಯೇಟ್ರಲ್ಲಿ ಅವರು ರೂಪಿಸ್ತಾ ಇದ್ದರೆ ಅದನ್ನು ನೀವು ರೆಪ್ರೆಸೆಂಟ್ ಮಾಡೋದಕ್ಕೆ, ಕ್ಯಾಚ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಸಮಸ್ಯೆ ಇವತ್ತು ನೆನ್ನೆದಲ್ಲ. ಅಲ್ಲಂ ಪ್ರಭು ಈ ಸಮಸ್ಯೆಯನ್ನು ಕುರಿತಾಗಿ ಆ ವಚನಕಾರರ ಸಂದರ್ಭದಲ್ಲಿ ಚರ್ಚೆ ಮಾಡಿದೆ. ಅವ್ರಿಗೆ ಗೊತ್ತಾಯಿತು. ಯಾಕೆಂದರೆ ಬಸವಣ್ಣವ್ರು ಹೇಳ್ತಾಯಿದ್ರು, ನಡೆಯೊಳಗಾಗಿ ನುಡಿಬೇಕು, ನಡೆ ಮತ್ತು ನುಡಿ ಇವುಗಳ ಮಧ್ಯೆ ಬಿರುಕಿರಬಾರದು, ಮತ್ತು ಚಿಂತನೆ ಮತ್ತು ಕ್ರಿಯೆ ಇವುಗಳ ನಡುವೆ ಒಂದು ಸಾಂಗತ್ಯವಿರಬೇಕು. ಆ ಸಾಂಗತ್ಯವೇ ಬದುಕಿನ ಸೌಂದರ್ಯವನ್ನು, ಲೋಕದ ಸೌಂದರ್ಯವನ್ನು ಹೇಳ್ಕೊಡೋದು. ಯಾಕೆಂದರೆ ಲೋಕದೊಳಗೆ ಅದು ಒಂದು ನಾವು ಅಂದ್ಕೊಂಡಿದ್ದೀವಿ ಇದರೊಳಗೆ ಒಂದು ವಿಘಟನೆಗಳು ಚೆದರಿ ಇವೆ ಅಂತ. ಆದರೆ ಈಗ ಮತಾಯ ನಾಟಕದಲ್ಲಿ ನೋಡ್ತಾ ಇದ್ದರೆ ಕೆಯಾಸ್ ಈಸ್ ಆಲ್ಸೋ ಆರ್ಡರ್. ಒಂದು ಕೆಯಾಸ್ ಇದೆ ಅಂತ ನಾವು ತಿಳಿದರೆ, ಕೆಯಾಸ್ ಅನ್ನೋದನ್ನು ಯಾವಾಗಲೂ ನಾವು ವಿರುದ್ಧ ಪದವಾಗಿ ಬಳಸ್ತೀವಿ. ಒಂದು ಸಂಘಟಿತವಾದದಕ್ಕೆ ವಿರುದ್ಧವಾಗಿರುವಂಥದ್ದು ಒಂದು ಚೆದರಿ ಹೋಗಿರುವ, ಇರುವಂಥ ಒಂದು ಸ್ಥಿತಿ ಒಂದನ್ನು ಇದರ ವಿರುದ್ಧವಾದದ್ದು ಅಂತ ಹೇಳ್ತೀವಿ. ಆದರೆ ಕೆಯಾಸಲ್ಲೂ ಕೂಡ ನಿಧಾನವಾಗಿ ನೋಡಿದ್ರೆ ಅದರಲ್ಲೊಂದು ಆರ್ಡರ್ ಇರುತ್ತೆ. ಸೊ ಅದರೊಳಗೆ ಒಂದು ಸಂಘಟನೆ ಇರುತ್ತೆ. ನಮಗೆ ಇದನ್ನು ನೋಡಲಾರದಂತೆ ಮಾಡುವ ವ್ಯವಸ್ಥೆಗಳಿವೆ, ಅದು ಕಲಿಸ್ಕೊಡ್ತವೆ. ಇದನ್ನು ಹೀಗೆ ನೋಡಬೇಕು ಅಂತ. ಈಗ ಸೌಂದರ್ಯ ಅಂದರೆ ಇದು ಅಂತ ಹೇಳುವಂಥ ಸಂಗತಿ, ಅಥವಾ ಒಳ್ಳೆಯದು ಅಂದರೆ ಇದು ಅಂತ ಹೇಳುವ ಸಂಗತಿ. ಈ ಒಳ್ಳೆಯದು ಅನ್ನೋ ಪದ ನೋಡಿ ಎಷ್ಟು ಟ್ರಿಕ್ಕಿಯಾಗಿದೆ. ಯಾರಿಗೆ ಯಾವುದು ಒಳ್ಳೆಯದು ಅಂತ ಮೇನ್ ಸ್ಟ್ರೀಮ್ನವ್ರು ಹೇಳ್ತಿರುವಾಗ ನೋಡಿ, ನೀವು ಇದ್ರ ಜೊತೆ ಹೊಂದ್ಕೊಂಡು ಹೋಗಬೇಕು ಅಂತ ಹೇಳುವಾಗ ಯಾರ ಜೊತೆ ಹೊಂದ್ಕೊಂಡು ಹೋಗಬೇಕು? ಗಂಡನಿಗೆ ಹೊಂದಿಕೊಂಡು ಹೋಗುವ ಹೆಣ್ಣಿನ ನಡವಳಿಕೆ ಒಳ್ಳೆಯದು ಅಂತ ರೂಪುಗೊಂಡ್ರೆ, ಗಂಡನ ಅಧಿಕಾರವನ್ನು ಪ್ರಶ್ನಿಸುವ ಹೆಣ್ಣಿನ ನಡವಳಿಕೆಗಳನ್ನ ನೀವು
ಅದನ್ನು ಉದ್ದಟತನ ಮತ್ತು ಅವಳು ಗಯಾಳಿ ಅಂತೆಲ್ಲ ನಾವು ವಿವರಿಸಿ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇರ್ತೀವಿ. ಅಂದರೆ ಅಲ್ಲಿ ಪ್ರತಿರೋಧಕ್ಕೆ ನೀವು ಕೊಡ್ತಿರುವಂಥ ಟೈಟಲ್ ಅಥವಾ ಅದು ಯಾವುದ್ರ ಮೂಲಕ ಅದನ್ನು ಪ್ರತಿರೋಧವನ್ನು ನಾವು ಗುರುತಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಅಂತನ್ನೋದನ್ನು ಕಂಡಾಗ ನಮಗೆ ಗಾಬರಿ ಆಗ್ತದೆ. ಸೊ ಹೀಗೆ ಯೋಚನೆ ಮಾಡೋಕ್ಕೆ ಶುರುವಾದಾಗ ನನಗೆ ಭಾಳ ಸಮಸ್ಯೆ ಅನಿಸಿದ್ದು ನಮ್ಮಲ್ಲಿ ಇವತ್ತಿನ ವರ್ತಮಾನದಲ್ಲಿ ಈ ಪ್ರತಿರೋಧ ಅನ್ನೋ ಮಾತು ಅದು ಏನನ್ನು ಹೇಳಬೇಕು, ಯಾವ ಅರ್ಥವನ್ನು ಅದು ಹೊರಡಿಸಬೇಕು ಆ ಅರ್ಥವನ್ನು ಅದು ಕಳ್ಕೊಂಡ್ಬಿಟ್ಟಿದೆ. ಪ್ರತಿರೋಧ ಅನ್ನೋದು ಕೇವಲ ಭಾಷೆಯ ನಟನೆಯಲ್ಲಿ ಮಾತ್ರ ಕೇಳಿಸುವ ಪದವಾಗಿ ಉಳಿದಿದೆ ಹೊರತು ಅದರ ಒಳಗಿಂದ ಅದು ನಮ್ಮ ಒಳಗಿಂದ ಟಚ್ ಮಾಡಬೇಕಾಗಿತ್ತಲ್ಲ, ಅದು ಎರಡೂ ಮಾಡ್ತಿಲ್ಲ. ನಾನು ಆಗಲೇ 2 ಸಾಧ್ಯತೆಗಳನ್ನು ಹೇಳಿದ್ದೇನೆ. ಅಂದರೆ ಜೀವದ ಪರವಾಗಿ ಇರುವ ದನಿ ಮತ್ತು ಜೀವದ ಪರವಾಗಿ ಕೇಳುವ ಪದ, ಕೇಳಿಸಿಕೊಳ್ಬೇಕಾದ ದನಿ ಮತ್ತು ನಾವು ಪ್ರತಿಕ್ರಿಯಿಸಬೇಕಾಗಿರುವಂಥ ರೂಪ, ಈ ಎರಡೂ ಕೂಡ ಇವತ್ತು ನಮ್ಮ ಕೈ ಜಾರಿ ಹೋಗಿಬಿಟ್ಟಿವೆ. ನಾವು ಕೂಡ ಅದರಲ್ಲಿ ಭಾಳ ಸಂತೋಷವಾಗಿದ್ದೇವೆ. ಯಾಕೆಂದರೆ ಈಗ ಅಂಥ ಪ್ರತಿರೋಧವನ್ನು ವ್ಯಕ್ತಪಡಿಸುವುದು ಅಂತಂದರೆ ನೀವು ಸಮಸ್ಯೆಯನ್ನು ಅಥವಾ ಅಪಾಯವನ್ನು ಆಹ್ವಾನಿಸಿಕೊಂಡಂತೆ ಅಂತನ್ನುವಂಥ ಒಂದು ಭಯವನ್ನು, ಸಾಂಸ್ಕೃತಿಕ ಭಯವನ್ನು ನಮ್ಮ ಸಮಾಜದೊಳಗೆ ಏರ್ಪಡಾಗಿದೆ. ಇದನ್ನು ಕಲ್ಚರಲ್ ಟೆರರಿಸಮ್ ಅಂತ ಕರಿಬೋದೇನೋ ಗೊತ್ತಿಲ್ಲ. ಇದನ್ನು ತಕ್ಷಣದಲ್ಲಿ ರಮೇಶ್ ಅವರು ಸಹಾಯ ಮಾಡ್ಬೋದು ಇದನ್ನು, ಅಂದರೆ ಕಾಯಿನೇಜ್ ಮಾಡೋದಕ್ಕೆ. ಅಂದರೆ ನಮಗೆ ಗೊತ್ತಿಲ್ಲದೇ ಒಂದು ಸಾಂಸ್ಕೃತಿಕವಾದಂಥ ಒಂದು ಆತಂಕವನ್ನು ನಮ್ಮ ಮನಸ್ಸಿನ ಒಳಗೆ ಸೃಷ್ಟಿಸಿದ್ದೇವೆ. ಹಾಗಾಗಿ ನಾವೆಲ್ಲ ಕೂಡ ತುಂಬ ಎಚ್ಚರದಿಂದ ಮಾತಾಡೋದು. ಪೊಲಿಟಿಕಲ್ ಕರೆಕ್ಟ್ ಆಗಿರೋ ಪದಗಳನ್ನೇ ಎಲ್ಲರೂ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಹೊರತು ಎದೆಯ ದನಿಯನ್ನು ಹೇಳುವವರು ಯಾರೂ ಇಲ್ಲ. ಈಗ ಲಕ್ಷ್ಮಣ ಒಂದು ನಾಟಕ ಮಾಡ್ತಿದ್ದಾನೆ ಅಂತಂದರೆ ಲಕ್ಷ್ಮಣನ ಮಾಡಿದ ನಾಟಕದಲ್ಲಿ ಇರುವ ನಾವು ಒಳ್ಳೆಯ ಸಂಗತಿಗಳನ್ನು ಹೇಳೋದಕ್ಕೆ ನಮಗೆ ಸರಾಗವಾಗಿ ಬಾಯಿ ಬರುವ ಹಾಗೆ ಅದರಲ್ಲಿರುವ ಕ್ರಿಟಿಸಿಸಮನ್ನು ಹೇಳೋದಕ್ಕೆ ಬಾಯಿ ಬರೋದಿಲ್ಲ. ಯಾಕೆ? ನಮಗೆ ತಲೆಯಲ್ಲಿದೆ ಲಕ್ಷ್ಮಣ ಒಬ್ಬ ದಲಿತ ಡೈರೆಕ್ಟರ್ ಆಗಿರೋದ್ರಿಂದ ನೀವು ಅವನು ಹೇಳ್ತಿರೋ ಸಮಸ್ಯೆ ಅಂತ ಗುರುತಿಸಿ ಹೇಳಿದರೆ ನಿಮ್ಮನ್ನು ಇದ್ದಕ್ಕಿದ್ದಂತೆ ಎಲ್ಲಿ ದಲಿತ ವಿರೋಧಿ ಅಂದ್ಬಿಡ್ತಾರೋ ಅನ್ನುವ ಭಯದಿಂದಾಗಿ ಯು ಸಸ್ಪೆಂಡ್ ಯುವರ್ ಡಿಸಗ್ರಿಮೆಂಟ್ ಅಥವಾ ನಿಮ್ಮ ಏನು ಡಿಫರೆಂಟ್ ಒಪಿನಿಯನ್ ಒಂದಿದೆ ಅದನ್ನು ನೀವು ಇಲ್ಲೋ ಪಕ್ಕಕ್ಕೆ ಸರಿಸಿಬಿಡ್ತೀರ, ಇಲ್ಲೋ ಮುಚ್ಚಿಡ್ತೀರ. ಹಾಗೆಯೇ ಶಕೀಲ್ ಮಾಡ್ತಿರುವಾಗ ನಾಟಕವನ್ನು ಮಾಡೋಕ್ಕೆ ಹೋದಾಗ ಶಕೀಲ್ ನಾಟಕದ ಒಳಗೆ ನಿಮಗೆ ಕಾಣಿಸುವಂಥ ಸಂಗತಿಗಳು ಅವನು ಹೇಗೆ ಒಬ್ಬ ಅಲ್ಪಸಂಖ್ಯಾತನಾಗಿ ಅವನದನ್ನು ಮೀರಿ ಮಾಡ್ತಾ ಇದ್ದಾನೆ ಅಂತಲೇ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇರ್ತೀವಿ. ಅಂದರೆ ದಲಿತರು ಮಾಡ್ತಿರುವಾಗ ನೀವು ಅದನ್ನು ಗುರ್ತಿಸಿ ಹೇಳೋದಕ್ಕೆ ಹೆದರ್ತಾ ಇದ್ದರೆ, ಅಲ್ಪಸಂಖ್ಯಾತರು ಮಾಡ್ತಿರುವಾಗ ಅದನ್ನು ಗುರ್ತಿಸಿ ಸಂಭ್ರಮಿಸುವ ರೀತಿ ಹೇಳ್ತಾ ಇರ್ತೀವಿ. ನೋಡಿ, ಇವರು ಶರೀಫರು ಮುಸ್ಲಿಮರಾಗಿದ್ದರೂ ಕೂಡ ಇದನ್ನು ಹೀಗೆ ಬರೆದು, ಅಂದರೆ ಈ ಮಾತು ಎಷ್ಟು ಅಪ್ರಾಮಾಣಿಕವಾದದ್ದು ಮತ್ತು ನಾವು ಹಂಗೆ ಮಾಡ್ತಿರುವಾಗ ಅದು ಹೇಳ್ತಿರೋ ಅನುಭವಕ್ಕೆ ಅದೆಷ್ಟು ದೂರವಾದದ್ದು ಅಂತನ್ನುವಂಥ ಭಯ ಆಗಲಿ ಗಿಲ್ಟ್ ಆಗಲಿ ನಮ್ಮನ್ನು ಕಾಡುವುದಿಲ್ಲ. ಅಥವಾ ಈ ಸಂಗತಿ ನಮಗೆ ಅರ್ಥವೂ ಕೂಡ ಆಗೋದಿಲ್ಲ ಅಂತ ಕಾಡುತ್ತೆ. ಇನ್ನೂ ಅಲ್ಪಸಂಖ್ಯಾತರು ದಲಿತರ ಸಂಗತಿ ಹಿಂಗಿರಲಿ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇನ್ನೂ ಪ್ರಾಬ್ಲಮೆಟಿಕ್ ಅದು. ಸೊ ಆಗಲೇ ಚರ್ಚೆ ಮಾಡ್ತಿರುವಾಗಲೂ ಕೂಡ ಸನ್ನತ್ ಅವರು ಇಲ್ಲಿ ಕುಳಿತು ಒಂದು ಮಾತು ಹೇಳುವಾಗ ನಾನು ಅವರ ಹೇಳಿದೆ, ಸನ್ನತ್ ಇದ್ದಾಳೆ ಇಲ್ಲಿ, ಹೇಳಿದಿರೋದು ಏನಂದರೆ ಈ ಕೋಳಿ ಹೆಸರು ಸಿನಿಮಾವನ್ನು ಹೆಣ್ಣಲ್ಲದೆ ಇದ್ದವರು ಅಥವಾ ಗಂಡಸರು ಯಾರೂ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರೊಂದು ಸ್ಟೇಟ್ಮೆಂಟನ್ನು ಮಾಡಿದ್ರು. ನಾನು ಹೇಳಿದೆ, ಇಲ್ಲ, ಈ ಥರದ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ತುಂಬ ಅಪಾಯಕಾರಿಯಾದಂಥ ನೆಲೆಗೂ ತೆಗೆದುಕೊಂಡು ಹೋಗ್ಬಿಡುತ್ತೆ. ಕೊನೆಗೆ ಇಲ್ಲ, ಒಂದು ಮುಂದೆ ದಲಿತನಾದವನಲ್ಲದೆ ಅವನು ದಲಿತದ ಎಕ್ಸ್ಪೀರಿಯನ್ಸ್ ಒಂದನ್ನು ಹೇಳಲಾರ, ಅಲ್ಪಸಂಖ್ಯಾತನಾದವನು ಅಲ್ಪಸಂಖ್ಯಾತನಾಗಿರುವಂಥ, ಅಂದರೆ ಇದೆಯಲ್ಲ ನಿಮ್ಮೊಡನಿದ್ದು ನಿಮ್ಮಂತ ಆಗದೆ ಅಂತ ನಿಸಾರ್ ಅಹ್ಮದ್ ಅವರು ಹೇಳಿದ ಆ ಒಂದು ಮನಸ್ಥಿತಿ ಇದೆಯಲ್ಲ ಅದನ್ನು ಹೇಳೋಕ್ಕಾಗದೆ ಹೋಗ್ಬಿಡುತ್ತೆ ಅಂತ ಹೇಳಿದರೆ, ಇವತ್ತಿಗೂ ನನಗೆ ತಿಳಿದಿರುವ ಹಾಗೆ ಕಾರಂತರು ಮತ್ತು ಕುವೆಂಪು ಸೃಷ್ಟಿಸಿರುವ ಹೆಣ್ಣಿನ ಒಳತೋಟಿಯ ಸೂಕ್ಷ್ಮ ಜಗತ್ತುಗಳಿಗೆ ಸಮಾನಾದ ಒಂದು ಹೆಣ್ಣು ಪಾತ್ರಗಳನ್ನು ಕನ್ನಡ ಸಾಹಿತ್ಯದೊಳಗೆ ಹೆಣ್ಣು ಮಕ್ಕಳೇ ಸೃಷ್ಟಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಹೆಣ್ಣು ಮಕ್ಕಳ ಸಾಮರ್ಥ್ಯದಲ್ಲೇ ಇದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೆಣ್ಣು ಮಕ್ಕಳಿಗೆ ಇದ್ದ ಅವಕಾಶಗಳು ಬಹುಶಃ ಅವರನ್ನು ಅಂತಹ ಪಾತ್ರಗಳನ್ನು ಸೃಷ್ಟಿಸೋದಕ್ಕೆ ಬೇಕಾಗಿರುವಂಥ ಸ್ಪೇಸಸನ್ನು ಕ್ರಿಯೇಟ್ ಕೊಟ್ಟಿಲ್ಲದೆ ಇದ್ದಿರಬಹುದು. ಆದರೂ ಇವತ್ತು ಕೂಡ ಹೆಣ್ಣಿನ ಒಳತೋಟಿಗಳ, ಹೆಣ್ಣಿನ ಅಸ್ಮಿತೆಯ ಭಾಳ ಮುಖ್ಯವಾದಂಥ ಮಾಡೆಲ್ಸನ್ನು ನೀವು ನೋಡಿ ಅಂತಂದರೆ ಹೆಣ್ಣು ಮಕ್ಕಳು ಸೃಷ್ಟಿಸಿರುವ ಪಾತ್ರಗಳಿಗಿಂತ ನಾವು ಮತ್ತೆ ಕಾರಂತರ ಮರಳಿಗೆ ಪಾತ್ರಗಳಿಗೆ ಹೋಗ್ತೀವಿ, ಅಥವಾ
ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳಲ್ಲಿರುವಂಥ ಅಥವಾ ಸೀತೆಯಂಥ ಒಂದು ಅದ್ಭುತವಾದ ಪಾತ್ರವೊಂದನ್ನು ಇವತ್ತು ನಾವು ಹೆಣ್ಣು ಮಕ್ಕಳ ಜಗತ್ತಿನಲ್ಲಿಂದ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದೇನು ಅಂತಂದರೆ ನಾನು ಏನನ್ನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಈ ರೀತಿಯಾದಂಥ ನಮ್ಮ ಕನ್ಸರ್ನ್ಗಳಿದೆಯಲ್ಲ ಅವು ಅನೇಕ ಸಾರಿ ಅವು ಗಾಜಿನ ಗೋಡೆಗಳಾಗಿಬಿಡುವ ಸಾಧ್ಯತೆಗಳಿರ್ತವೆ. ಇದನ್ನು ಮಾಡೋಕ್ಕಾಗೋದಿಲ್ಲ ಅಂತ ನಾವು ತಿಳಿದ ಸಂಗತಿ ತಕ್ಷಣವೇ ಪ್ರತಿರೋಧದ ಒಂದು ಗೋಡೆ ಅದು ನಮಗೆ ನಿರ್ಮಾಣ ಆಗೋಗ್ಬಿಡುತ್ತೆ. ಸೊ ಹೀಗಾಗಿ ಇದು ಪ್ರತಿರೋಧವೇ ಅಥವಾ ಇದು ಸಂವಹನವನ್ನು ತಡೆಯುತ್ತಿರುವಂಥ ಒಂದು ಡಿಸ್ಜಾಯಿಂಟಿನ ಒಂದು ಸಂಗತಿಯೇ ಅನ್ನೋದು ಕೂಡ ಇವತ್ತು ನಾವು ನಮ್ಮ ಕಲೆಗಳನ್ನು ಕುರಿತು ಮಾತಾಡಿಕೊಳ್ಳುವಾಗ ಆ ಅನುಭವಗಳನ್ನು ನಾವು ನೇರವಾಗಿ ಮುಖಾಮುಖಿಯಾಗುವಾಗ ಎದುರಿಸ್ತಿರುವಂಥ ಒಂದು ಬಿಕ್ಕಟ್ಟಾಗಿದೆ ಅಂತ ನನಗನ್ನಿಸ್ತೇನೆ. ಸೊ ಇವತ್ತು ನಾನೇನಿಲ್ಲಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಇಂಥ ಸಂಗತಿಗಳನ್ನು ನಾನು ಕ್ಲಾಸ್ ರೂಮಲ್ಲಿ ಮಾತಾಡೋದಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಇದೆ. ನಿಮಗೆ ಒಂದು ದೃಷ್ಟಾಂತವನ್ನು ಹೇಳೋದಾದರೆ, ನಾನು ಚಿಂತಾಮಣಿಯಲ್ಲಿ ಮೇಷ್ಟ್ರಾಗಿದ್ದೆ. 4-5 ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದರು. ಅಲ್ಲಿ ಯಾವಾಗಲೂ ಕೂಡ ರೆಡ್ಡಿ ವಿದ್ಯಾರ್ಥಿಗಳಿಗೆ ಮತ್ತು ದಲಿತ ವಿದ್ಯಾರ್ಥಿಗಳಿಗೆ ಒಂದು ಸಂಘರ್ಷದ ಜಾಗ ಅದು. ದೇವನೂರು ಮಹಾದೇವರ ಒಡದಾಳ ಟೆಕ್ಸ್ಟ್ ಆಗಿತ್ತು. ಒಡದಾಳ ಪಾಠ ಹೇಳೋದಕ್ಕೆ 11 ಜನ ಕನ್ನಡ ಟೀಚರ್ಸಲ್ಲಿ ಯಾರೂ ರೆಡಿ ಇಲ್ಲ. ಒಡದಾಳ ಪಾಠವನ್ನು ಒಂದು ತರಗತಿಯಲ್ಲಿ ಮಾಡೋದು, ಪಾಠ ಹೇಳೋದು, ಅದರಲ್ಲಿ ನೀವೇನು ಒಪಿನಿಯನ್ ಮಾಡೋದು, ಪೊಸಿಷನ್ ತೆಗೆದುಕೊಳ್ಳೋದು ಏನೂ ಇರಲಿಲ್ಲ. ಆ ದೇವನೂರವರು ಬರೆದಿರುವಂಥ ವಾಕ್ಯಗಳನ್ನು ತರಗತಿಯಲ್ಲಿ ಓದಿ ಅವುಗಳನ್ನು ವಿವರಿಸೋದಕ್ಕೆ ಸಾಧ್ಯವಾಗದಂಥ ಒಂದು ಸಂದುಕಟ್ಟು ನಿರ್ಮಾಣ ಆಗಿದೆ ಅಂತಂದರೆ ನಾವು ಎದುರಿಸ್ತಾ ಇರೋ ಇಲ್ಲಿ ಪ್ರತಿರೋಧವನ್ನು ಹುಟ್ಟಿಸ್ತೀರಿ. ಆ್ಯಕ್ಚುಲಿ ಪ್ರತಿರೋಧ ಹುಟ್ಟಬೇಕಾದದ್ದು ಇದರಲ್ಲಿ. ಇದು ಪಾಠವನ್ನು ಕೇಳ್ತಿರುವಂಥ ಎಲ್ಲ ಮಕ್ಕಳ ಮನಸ್ಸಿನೊಳಗೆ ನ್ಯಾಯದ ಪರವಾಗಿ ಒಂದು ಆಲೋಚನೆ ಬರೋಂಗೆ ಮಾಡಬೇಕಲ್ವೇ? ವಾಟ್ ಈಸ್ ಜಸ್ಟಿಸ್ ಅಂತನೋ ತಿಳಿಬೇಕಲ್ವೇ? ಸಾಮಾಜಿಕ ನ್ಯಾಯ ಅಂದ್ರೇನು ಅಂತ ತಿಳಿಬೇಕಲ್ವೇ? ಸಹಜ ನ್ಯಾಯ ಅಂದ್ರೇನು ಅಂತ ಅದು ತಿಳಿಬೇಕಲ್ವೇ? ಅಥವಾ ಸ್ವಾತಂತ್ರ್ಯ ಅನ್ನುವ ಕಲ್ಪನೆ ನನಗೂ ನನ್ನಂತೆ ಇನ್ನೊಬ್ಬರಿಗೂ ಅದು ಸಮಾನವಾದದ್ದು ಅಂತನ್ನುವಂಥ ಒಂದು ಅರಿವು ಮೂಡಬೇಕಲ್ವೇ? ಸೊ ಇಂತಹ ತಿಳುವಳಿಕೆಗಳು ನಮ್ಮ ಮನಸ್ಸುಗಳಲ್ಲಿ ಸ್ಫೋಟಗೊಂಡಾಗ ಅದರ ಪರಿಣಾಮವಾಗಿ ಬರುವಂಥ ಪ್ರತಿಕ್ರಿಯೆಯು ಅದು ಪ್ರತಿರೋಧವಾಗಿರೋಕ್ಕೆ ಸಾಧ್ಯ. ಸೊ ಪ್ರತಿರೋಧ ಅಂತನ್ನೋದು ಅದು ಯಾದೃಚ್ಛಿಕವಾದುದಲ್ಲ. ಅಂದರೆ ಸಡನ್ನಾಗಿ ಏನೋ ಒಂದಾಯಿತು ಅದಕ್ಕೆ ಒಂದು ರೆಸ್ಪಾಂಡ್ ಮಾಡಿದ್ವಿ ಅಂತಲ್ಲ. ಅದಕ್ಕೆ ನಾನು ಮಂಗಳೂರಲ್ಲಿ ಕೂಡ ಹೇಳ್ತಾ ಇದ್ದೆ, ಈಗ ಒಂದು ಗುಂಪು ಸೇರಿರುತ್ತೆ ಜನ, ಅಲ್ಲಿ ಯಾರೋ ಒಂದು ಘೋಷಣೆ ಕೂಗ್ತಾರೆ, ಎಲ್ಲರೂ ಕೂಡ ಘೋಷಣೆಗೆ ಕೈ ಜೋಡಿಸಬಹುದು, ಧ್ವನಿ ಜೋಡಿಸಬಹುದು. ಯಾಕೆಂದರೆ ಗುಂಪಿನೊಳಗೆ ನೀವೆಲ್ಲರೂ ಕೂಡ ನಿಮ್ಮ ಐಡೆಂಟಿಟಿಗಳನ್ನು ಮರೆಮಾಚಿಕೊಳ್ತಿರೋದ್ರಿಂದಾಗಿ ನೀವು ಧೈರ್ಯವಾಗಿ ಕೂಗ್ತಾ ಇದ್ದೀರಿ. ಆದರೆ ನಿಮ್ಮನ್ನೇ ಸ್ಟೇಜ್ ಮೇಲೆ ನಿಲ್ಲಿಸಿ ಲೈಟ್ ಹಾಕಿ ಈ ಕೂಗಪ್ಪ ಅಂತ ಹೇಳಿದಾಗ ನಿಜಕ್ಕೂ ಕೂಗಬಲ್ಲರೇ? ಅಥವಾ ನೀವು ಅದನ್ನು ಏನು ಹೇಳಕ್ಕೆ ಮಾಡ್ತಿದ್ರೆ ಅದರಲ್ಲಿ ನಿಮಗೆ ನಿಜಕ್ಕೂ ಕನ್ವಿಕ್ಷನ್ಲಿ ನಿಮಗೆ ಅದರಲ್ಲಿ ನಂಬಿಕೆ ಇದೆಯಾ? ನಾವು ಯಾವುದನ್ನು ವಿರೋಧಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ, ಆ ವಿರೋಧ ಯಾಕೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಸ್ಪಷ್ಟವಾದ ತಾರ್ಕಿಕವಾದ ಆಲೋಚನಾ ಚಿಂತನ ಕ್ರಮ ಇದೆಯಾ ಅಂತ ಯೋಚನೆ ಮಾಡಿದರೆ ನಾವು ಬಹಳ ಕನ್ಫ್ಯೂಷನ್ಸಲ್ಲಿ ಇರೋ ಹಾಗೆ ಕಾಣುತ್ತೆ. ಅದರಿಂದ ಸ್ನೇಹಿತರೆ, ಇವತ್ತೇನಾಗ್ತಿದೆ, ಪ್ರತಿರೋಧ ಅನ್ನೋದಕ್ಕೆ ಒಂದು ದೊಡ್ಡ ಪ್ರಯಾಣ ಬೇಕಾಗುತ್ತೆ. ಆ ಪ್ರಯಾಣ ನಾನು ಆಗಲೇ ಹೇಳಿದಂತೆ ಒಂದು ತುದಿಯಲ್ಲಿ ಅದು ಲೋಕ ಕಲ್ಯಾಣ ಅಂದರೆ ಬರೀ ಗಂಡಸರು ಮಾತ್ರ ಅಥವಾ ಮನುಷ್ಯರು ಮಾತ್ರ ಅಂತಲ್ಲ, ಈ ಭೂಮಿಯ ಮೇಲಿರುವಂಥ ಎಲ್ಲ ಜೀವರಾಶಿಗಳಲ್ಲೂ ಕೂಡ ಅವೆಲ್ಲವೂ ಈ ಭೂಮಿಯ ಮೇಲೆ ಬದುಕಿರಬೇಕು, ಅವಕ್ಕೆ ಬದುಕೋ ಹಕ್ಕಿದೆ, ಅವು ನಮ್ಮ ಹಾಗೆಯೇ ಅವು ಸಸ್ಟೈನ್ ಆಗಬೇಕು ಅಂತನ್ನುವಂಥ ಉದಾತ್ತವಾದಂಥ ಒಂದು ತಿಳುವಳಿಕೆಯನ್ನು ಕಾಪಾಡುವುದಕ್ಕಾಗಿ ನಾನು ಬದ್ಧನಾಗಿರ್ತೇನೆ, ಅದಕ್ಕಾಗಿ ನಾನು ಕ್ರಿಯಾಶೀಲನಾಗಿರ್ತೇನೆ ಅಂತನ್ನೋದ್ರ ಬಗ್ಗೆ ಇರುವಂಥ ನಮ್ಮ ನಂಬಿಕೆ, ದ ಟ್ರಸ್ಟ್. ಇಡೀ ವಚನಕಾರರಲ್ಲಿ ಅವ್ರನ್ನ ಯಾವಾಗಲೂ ಅನುಮಾನಕ್ಕೆ ದೊಡ್ತಾ ಇದ್ದಿದ್ದು ಏನು ಅಂತಂದರೆ ಈ ಟ್ರಸ್ಟಿನ ವಿಚಾರ. ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾ ಇದ್ಲು, ನಂಬಿದುದು ಸಂದೇಹಿಸದು. ಸಂದೇಹ ಮತ್ತು ನಂಬಿಕೆ ಇವೆರಡೂ ಪದಗಳು ಜೊತೆಯಾಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಅವ್ರು ಹೇಳ್ತಾಯಿದ್ರು. ಅದಕ್ಕೆ ಅವರು ಮತ್ತೆ ಬಸವಣ್ಣವ್ರಿಗೆ ಭಾಳ ಭಯ ಇತ್ತು. ಬಸವಣ್ಣಿಗೆ ತಾನು ಆಡ್ತಿರೋ ಮಾತು ಎಲ್ಲಿ ಸುಳ್ಳಾಗ್ಬಿಡುತ್ತೋ ಅಂತ. ಅದಕ್ಕೆ ಸುತ್ತಮುತ್ತ ಸುಳಿಯದಂತೆ ಹೆಳವನ ಮಾಡಯ್ಯ ತಂದೆ, ಅತ್ತ ಇತ್ತ ನೋಡದಂತೆ ಕುರುಡನ ಮಾಡಯ್ಯ ತಂದೆ. ಬಸವಣ್ಣನಿಗೆ ಈ ಥರದ ಒಂದು ಅನುಮಾನ ಕಾಡ್ತಾ ಇತ್ತು. ಹಂಗಿರುವಾಗ ಇವತ್ತು ನಾವು ಯುದ್ಧಗಳನ್ನು ಒಳಗೊಳಗೆ ಪ್ರೀತಿಸುವ ಮತ್ತು ಹಿಂಸೆಯನ್ನು ಒಳಗಿಂದಲೇ ನಾವು ರೋಮಾಂಚನಗೊಳ್ಳುವ ಕ್ರೌರ್ಯ ಮತ್ತು ಹಿಂಸೆಗಳು ಬಹಳ ಸಹಜವಾಗಿ ನಾವೆಲ್ಲ ಒಪ್ಪಿಕೊಳ್ಳುವ ನಮ್ಮ ದಿನನಿತ್ಯದ ಸಂಗತಿಗಳು. ಇವತ್ತು ಯಾವುದಾದ್ರೂ ಒಂದು
ವಿಷುವಲ್ ಶಾಕ್ ಮಾತ್ರ ನಿಮ್ಮನ್ನು ಶಾಕ್ಗೊಳಿಸುತ್ತೆ ಹೊರತು ಶಬ್ದ ಇವತ್ತು ಮರೆಯಾಗಿ ಹೋಗಿದೆ. ಅದಕ್ಕೇ ಟಿ ವಿಗಳಲ್ಲಿ ಯಾವುದನ್ನು ಆಕ್ಸಿಡೆಂಟ್ ಆಗಿದೆ ಅಂತಂದರೆ ನೀವು ಆ ರಕ್ತ ಇದು ಇದೆಲ್ಲವನ್ನು ತೋರಿಸಿದ್ರೇ ಜನಕ್ಕೆ ಸಮಾಧಾನ, ಓ ಅವ ಆಕ್ಸಿಡೆಂಟ್ ಆಗಿದೆ ಅಂತ ನಂಬೋದು. ಕಿವಿಯಲ್ಲಿ ಹೇಳಿದ್ರೆ ಯಾರು ಕೇಳಿಸೋದಿಲ್ಲ. ಅದು ಆಕ್ಸಿಡೆಂಟ್ ಆಯಿತು ಅಂತಂದರೆ ನಮಗೆ ನೋವು ಅನಿಸೋದೇ ಇಲ್ಲ. ನೋವು ಅಂತ ಅನಿಸ್ಬೇಕು, ಭಯ ಅಂತ ಅನಿಸ್ಬೇಕು ಅಂತಂದರೆ ನೀವು ಅದನ್ನು ವಿಷುವಲನ್ನು ತೋರಿಸ್ಬೇಕು, ಯುದ್ಧವನ್ನು ತೋರಿಸ್ಬೇಕು. ಬಿಲ್ಡಿಂಗ್ಗಳು ಬಿದ್ದುತ್ತಾ ಇರಬೇಕು, ಮನುಷ್ಯರು ಸಾಯ್ತಾ ಇರಬೇಕು, ಕೊಲೆಗಳು, ರಕ್ತ ಇವೆಲ್ಲ ನೋಡಿದಾಗ ಆಗ ಓ ಇವತ್ತು ಎಲ್ಲ ಸುಸೂತ್ರವಾಗಿದೆ ಅಂತನ್ನುವಂಥ ಸ್ಥಿತಿಗೆ ಹೋಗ್ಬಿಟ್ಟು ಇದು ಅಂದರೆ ಹಿಂಸೆ ಮತ್ತು ಅಧಿಕಾರ ಇವುಗಳನ್ನು ನಾವು ಒಂದು ಸಹಜ ಜೀವನ ಕ್ರಮ ಅಂತ ನಾವು ಭಾವಿಸುವ ಮಟ್ಟಕ್ಕೆ ನಮ್ಮ ವ್ಯವಸ್ಥೆ ನಮ್ಮನ್ನು ಸಿದ್ಧಗೊಳಿಸಿರೋದರಿಂದಾಗಿ ನಾವು ಒಂದು ಸಾಂಸ್ಕೃತಿಕವಾದಂಥ ಈ ರೀತಿಯಾದಂಥ ಒಂದು ಟೆರರಿಸಮ್ನ ಕಾಲದಲ್ಲಿ ಇದ್ದರೂ ನಾವು ಕ್ಷೇಮವಾಗಿದ್ದೇವೆ. ಮತ್ತು ನಮ್ಮ ಕೆಲಸಗಳು ಮಾಡಿಕೊಂಡು ಮತ್ತೆ ನಾವು ಏನಾದರೂ ಮಾಡಿ ಆಸ್ತಿ ಮಾಡೋದು, ಮಕ್ಕಳಿಗಾಗಿ ಕೂಡಿಡೋದು, ನನಗೆ ಒಂದು ಪ್ರಶಸ್ತಿ ಬರಬೇಕು ಅಂತ ಆಸೆ ಪಡೋದು, ಅದಕ್ಕಾಗಿ ಲಾಬಿ ಮಾಡೋದು, ಇಂಥದ್ದು ಎಷ್ಟು ಚಟುವಟಿಕೆಗಳಲ್ಲಿ ನಾವೆಲ್ಲ ಮಗ್ನರಾಗಿದ್ದೇವೆ ಅಂತಂದರೆ ನಮಗೆ ನಮ್ಮ ರಾಜ್ಯದೊಳಗೆ ಕಣ್ಮರೆಯಾಗ್ತಿರುವಂಥ ನದಿಗಳ ಬಗ್ಗೆ ಆಗಲಿ, ಕಲುಷಿತವಾಗ್ತಿರುವಂಥ ಪರಿಸರದ ಬಗ್ಗೆ ಆಗಲಿ, ಮುಚ್ಚಿ ಹೋಗ್ತಿರುವಂಥ ಕನ್ನಡ ಭಾಷೆಯ ಇವುಗಳು ಕಳೆದೋಗ್ತಾ ಇರೋದ್ರ ಬಗ್ಗೆ ಆಗಲಿ, ಎಷ್ಟು ಕನ್ನಡ ಸ್ಕೂಲ್ಗಳು ಕಳೆದೋಗ್ಬಿಟ್ಟು ಕನ್ನಡ ಭಾಷೆನೇ ಇಲ್ಲದೆ ಆಗೋಯ್ತು. ಇಂಥ ಸಂಗತಿಗಳು ಯಾಕೆ ನಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ? ಅದಕ್ಕಾಗಿ ಯಾಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಧ್ವನಿಯನ್ನು ಎತ್ತಾ ಇಲ್ಲ ಅಂತನ್ನೋ ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಅವು ನಿಮಗೆ ಮುಖ್ಯ ಅನಿಸದ ಮುಖ್ಯ ಅನಿಸದ ಹಾಗೆ ಈ ವ್ಯವಸ್ಥೆ ನಿಮ್ಮನ್ನು ನಿರ್ಮಾಣ ಮಾಡಿ ಮ್ಯಾನೇಜ್ ಮಾಡ್ತಾಯಿದೆ. ಸೊ ಅದರ ವಿರುದ್ಧ ನಿಜಕ್ಕೂ ನಾವು ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ. ನನಗೆ ಅದೊಂದು ರೂಪಕ ನೆನಪು ಬಂತು. ಕೃಪಾಕರ ಸೇನಾನಿಯವರು ಇಲ್ಲಿದ್ದರೆ ಆ ಥರದ ಒಂದು ನನಗೆ ಆ ಪಕ್ಷಿ ಹೆಸರು ರಣಹದ್ದಿರಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಇದನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಓದಿದೆ, ಅದು ಎಲ್ಲಿ ಅಂತ ಗೊತ್ತಿಲ್ಲ. ಏನು ಅಂದರೆ ಈ ರಣಹದ್ದು ಇದೆಯಲ್ಲ, ಅದು ವಯಸ್ಸಾಗ್ತಾ ಅದು ಈ ಮಾಂಸವನ್ನು ತಿನ್ನಬೇಕು ಅಂತ ಕೊಕ್ಕನ್ನು ಬಳಸಿ ತಿನ್ನಬೇಕಲ್ಲ, ಅದು ಮೊಂಡಾಗ್ಬಿಡುತ್ತೆ ಅಂತ. ಅದು ಮೊಂಡಾಗ್ಬಿಟ್ರೆ ಮಾಂಸವನ್ನು ತಿನ್ನೋದಕ್ಕಾಗೋದಿಲ್ಲ. ಅದಕ್ಕೆ ಅದು ಜೀವನ ಮಾಡೋದು ಪ್ರಶ್ನೆ, ಏನು ಮಾಡಬೇಕದು? ಅದು ಹೋಗಿ ಬಂಡೆ ಮೇಲೆ ಕೂತ್ಕೊಂಡು ಕೊಕ್ಕನ್ನು ಬಡಿದು ಆ ಕೊಕ್ಕಿನ ಕೊಳವೆ ಇರುತ್ತಲ್ಲ, ಈ ಎತ್ತುಗಳಿಗೆ ಕೊಂಬಿನ ಹೊರಕವಚ ತುಂಬ ಇದಿರುತ್ತಲ್ಲ, ಆ ಥರದನ್ನು ಅದು ಕಳ್ಚ್ಕೋಬೇಕು. ಅದು ಬಹಳ ಹಿಂಸಾತ್ಮಕವಾದಂಥ ಕ್ರಿಯೆ. ಆ ಕೊಕ್ಕನ್ನು ಕಳ್ಚ್ಕೊಳ್ಳೋದು ತುಂಬ ವೆರಿ ಪೈನ್ಫುಲ್ ಆ್ಯಕ್ಟಿವಿಟಿ. ಅದನ್ನು ಕಳಿಸ್ಕೊಂಡ್ಮೇಲೆ ಅದು ಮತ್ತೆ ಅದರ ಸುತ್ತ ಇನ್ನೊಂದು ಹೊಸ ಲೇಯರ್ ಬೆಳಿಬೇಕು. ಈ ಹಲ್ಲುಗಳಿಗೆ ಡೆಂಟ್ ಇದಿರ್ತಲ್ಲ, ಅದೇನು ನಮ್ಮ ಹಲ್ಲಿನ ಕವಚ, ಆ ಥರದ್ದು ಬೆಳಿಬೇಕು. ಅದು ಬೆಳೆಯೋವರೆಗೂ ಇದು ಬದುಕಿರಬೇಕು, ಅಲ್ಲಿವರೆಗೂ ಇದನ್ನು ತಿನ್ನೋಕ್ಕಾಗೋದಿಲ್ಲ. ಹೀಗೆ ಮಾಡಿದ್ರೆ ಅದಕ್ಕೆ ಇನ್ನೊಂದು ಹೊಸ ಲೈಫ್ ಬರ್ತದೆ. ಮತ್ತೆ ಅದು ಭೇಟಿ ಆಡೋದಕ್ಕೆ ಮತ್ತೆ ಅದು ತನ್ನನ್ನು ತಾನು ಇದು ಮಾಡ್ಕೊಳಕ್ಕಾಗತ್ತೆ ಅಂತ ನನಗನ್ನಿಸ್ತದೆ. ನಮ್ಮ ಇಡೀ ಸಮಾಜದೊಳಗೆ ನಾವೆಲ್ಲರೂ ಕೂಡ ಈಗ ಮೊಂಡಾದ ಕೊಕ್ಕುಗಳಿರುವಂಥ ರಣಹದ್ದುಗಳ ಥರ ಆಗೋಗಿದ್ದೀವಿ. ಈ ಕೊಕ್ಕುಗಳನ್ನು ನಾವು ಬಡಿದು ಕಳಚ್ಕೋಬೇಕಾಗಿರುವಂಥ ಒಂದು ಅನಿವಾರ್ಯತೆಯನ್ನು ನಿರ್ದಿಗಂತದ ಈ ಪ್ರಯೋಗ ನಮಗೆ ಮನವರಿಕೆ ಮಾಡಿಕೊಡ್ತಾ ಇದೆ. ಆದ್ದರಿಂದ ಈಗ ಪ್ರತಿರೋಧ ಅನ್ನೋದು ಇನ್ನೊಬ್ಬರನ್ನು ಶತ್ರುವೆಂದು ಗುರುತಿಸಿ ಅವರು ಎಷ್ಟು ಬಲಶಾಲಿಯೋ ಅದಕ್ಕೆ ತಕ್ಕನಾದ ಬಲವನ್ನು ನಾವು ಇಟ್ಟುಕೊಂಡು ಅವರ ವಿರುದ್ಧ ಜಗಳಕ್ಕೆ ನಿಲ್ಲೋದಲ್ಲ. ನಾನು ಹೇಗೆ ಕೆಡುಕಿನ ಭಾಗವಾಗಿ ಹೋಗಿದ್ದೇನೆ ಎಂದು ಅರಿವು ಪಡೆದು ಮೊದಲು ನನ್ನ ಮೊಂಡಾಗಿರೋ ಕೊಕ್ಕನ್ನು ನಾನು ಕಳಿಸ್ಕೊಂಡು ನಾನು ಹೊಸ ಕೊಕ್ಕನ್ನು ಪಡ್ಕೋಬೇಕಾಗಿರೋದು, ಹೊಸ ಬದುಕನ್ನು ಪಡ್ಕೋಬೇಕಾಗಿರೋದ್ರ ಕಡೆ ಆಲೋಚನೆ ಮಾಡೋಕ್ಕೆ ಇಡುವ ಹೆಜ್ಜೆಯೇ ಪ್ರತಿರೋಧದ ಮೊದಲ ಹೆಜ್ಜೆ ಆಗಬೇಕು, ಮೊದಲ ಮೆಟ್ಲಾಗಬೇಕು. ಆಗ ಮಾತ್ರ ಈ ಪ್ರತಿರೋಧ ಅನ್ನೋದಕ್ಕೆ ಹೊಸ ಅರ್ಥ ಬರೋದಕ್ಕೆ ಸಾಧ್ಯ. ಇಲ್ಲಾಂದರೆ ಪ್ರತಿರೋಧ ಈಗಾಗಲೇ ನಾವು ಏನನ್ನು ಬಳಸ್ಕೊಂಡು ಬಂದುಬಿಟ್ಟಿದ್ದೀವಿ, ಸವಕಲಾಗಿ ಅರ್ಥವೇ ಇಲ್ಲದಂತೆ ಬಳಸ್ಕೊಂಡು ಬಂದುಬಿಟ್ಟಿದ್ವಿ, ಅದೇ ಪದಗಳನ್ನು ನಾವು ಬಳಸ್ದಂಗಾಗತ್ತೆ. ಇದಾದ ಮೇಲೆ ಇದು ಸ್ವಲ್ಪ ನಾನು ಅದನ್ನು ಥೇರಿಟೈಸ್ ಮಾಡೋದಕ್ಕೆ ನನ್ನದೇ ರೀತಿಯಲ್ಲಿ ಹೇಳಿದ ಸಂಗತಿ. ಈಗ ನೇರವಾಗಿ ರಂಗಭೂಮಿ ವಿಚಾರಕ್ಕೆ ಬರೋಣ. ರಂಗಭೂಮಿಯಲ್ಲಿ ಪ್ರತಿರೋಧ ಅನ್ನೋದು ಎಲ್ಲಿರುತ್ತೆ? ಈಗ ರಂಗಭೂಮಿಯಲ್ಲಿ ನಮಗೆಲ್ಲತ್ತಿದ್ದಂತೆ 3 ಆಯಾಮಗಳಿದೆ. ಒಂದು ಟೆಕ್ಸ್ಟ್ ಇದೆ, ಇನ್ನೊಂದು ಅದನ್ನು ಅಭಿನಯಿಸುವ ನಿರ್ದೇಶಕರು, ನಟರು ಎಲ್ಲರೂ ಸೇರಿ ಮಾಡೋದು ಒಂದು ಪರ್ಫಾರ್ಮೆನ್ಸ್ ಇದೆ, ಮತ್ತು ಇದನ್ನು ನೋಡ್ತಾ ಇರುವಂಥ ಪ್ರೇಕ್ಷಕ ವರ್ಗ ಇದೆ. ಪ್ರತಿರೋಧ ಎಲ್ಲಿದೆ? ಸೊ ಪ್ರತಿರೋಧ ಒಂದು ವೇಳೆ ನಾವು ಅಂದ್ಕೊಳ್ಳೋ ಹಾಗೆ ನಾಟಕದಲ್ಲಿ ಇರಬೇಕು, ನಾಟಕದಲ್ಲಿ ಪ್ರತಿರೋಧ ಇದ್ದರೆ ಸಾಕು ಅಂತಂದರೆ, ನಾಟಕದಲ್ಲಿರುವ ಪ್ರತಿರೋಧ ಪರ್ಫಾರ್ಮೆನ್ಸಲ್ಲೂ ನಿಜಕ್ಕೂ ಪ್ರತಿರೋಧದ ಹಾಗೆಯೇ ಅದು ಪ್ರೆಸೆಂಟ್ ಆಗುತ್ತಾ?
ಮತ್ತು ಈ ಪ್ರತಿರೋಧ ಅಂತನ್ನೋದನ್ನು ಪ್ರೇಕ್ಷಕರು ಯಾಕೆ ಗ್ರಹಿಸ್ತಾರೆ ಅಂಥದ್ದನ್ನು ನೀವು ಕಲ್ಪಿಸಿಕೊಂಡ್ರೆ ಎಷ್ಟು ಭಯಾನಕವಾದ ದೃಶ್ಯಗಳು ನಿಮ್ಮ ಕಣ್ಣಿಗೆ ಬರ್ಬೋದು ಅನ್ನೋದನ್ನು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾಟಕದಲ್ಲಿ ಏನೇನಕ್ಕೆ ಚಪ್ಪಾಳೆ ಹೊಡಿತಿರ್ತಾರೆ, ಯಾವುದಕ್ಕೆ ರೆಸ್ಪಾಂಡ್ ಮಾಡ್ತಿರ್ತಾರೆ ಅಂತನ್ನೋದನ್ನು ನೀವು ಅಬ್ಸರ್ವ್ ಮಾಡಿದರೆ ಸಾಕು. ಆಗ ಅದು ರಾಂಗಾಗಿ ಹೇಗೆ ಕಮ್ಯುನಿಕೇಟ್ ಆಗ್ತಿದೆ ಅಂತನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಪ್ರತಿರೋಧದ ಸಂಗತಿಗಳನ್ನು ನಿಮಗೆ ಈ ನಾಟಕದಲ್ಲಿರೋ ಪ್ರತಿರೋಧ ಸಂಗತಿಗಳನ್ನು ಮನವರಿಕೆ ಮಾಡೋದಕ್ಕೆ 2 ದೃಷ್ಟಾಂತಗಳನ್ನು ಕೊಡ್ತೇನೆ. ಏನು ದೃಷ್ಟಾಂತಗಳು ಅಂತಂದರೆ, ಅದನ್ನು ಮಂಗಳೂರಿನಲ್ಲಿ ನಾನು ಯೋಚಿಸಿರಲಿಲ್ಲ. ಮಂಗಳೂರಿನಲ್ಲಿ ಶ್ರೀಪಾದ್ ಭಟ್ರು ಜ್ಞಾಪಿಸಿದರು ಭರತನ ನಾಟ್ಯಶಾಸ್ತ್ರವನ್ನು. ಭರತನ ನಾನು ಕಾವ್ಯಮೀಮಾಂಸೆಯನ್ನು ಮಕ್ಕಳಿಗೆ ಪಾಠ ಹೇಳ್ತಿರೋದ್ರಿಂದ ಈ ಪ್ರಕರಣವನ್ನು ಮತ್ತೆ ಅವ್ರ ಜೊತೆ ಮಾತಾಡ್ತಿರ್ತೇನೆ. ಆಗ ಅದು ನೆನಪು ಬಂತು. ಏನು ಅಂತಂದರೆ, ಭರತ ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ನಾಟಕವನ್ನು ಆಡಿ ತೋರಿಸ್ಬೇಕಾಗಿತ್ತು. ಅದಕ್ಕೆ ಅವನು 101 ಜನ ಮಕ್ಕಳನ್ನು, ಮನುಷ್ಯರನ್ನು ಕರ್ಕೊಂಡೋಗಿ ಅವ್ರ ಕೆಲವೊಂದು ನಾಟಕ ಮಾಡಿಸ್ದ. ಏನು ನಾಟಕದ ವಸ್ತು? ಇದು ಸಮುದ್ರ ಮಥನದ ವಸ್ತು. ಸಮುದ್ರ ಮಥವನ್ನು ಕಡಿದ್ರು, ಮಂದಾರ ಪರ್ವತವನ್ನೆಲ್ಲ ಇಟ್ಟು ಕಡಿದ್ರು, ಅದರಿಂದ ಅಮೃತ ಬಂತು, ವಿಷ ಬಂತು, ನಿಮಗೆಲ್ಲ ಗೊತ್ತಿದೆ. ಅದನ್ನು ಮೋಹಿನಿ ರೂಪದಲ್ಲಿದ್ದಂಥ ವಿಷ್ಣು ದೇವತೆಗಳಿಗೆ ಅಮೃತವನ್ನು, ರಾಕ್ಷಸರಿಗೆ ವಿಷವನ್ನು ಹಂಚಿ ಮೋಸ ಮಾಡಿದ ಅಂತನ್ನುವಂಥ ಕತೆ. ಈ ಟೆಕ್ಸ್ಟನ್ನು ಈತ ನಾಟಕಕ್ಕೆ ತೆಗೆದುಕೊಂಡು ಇದನ್ನು ದೇವತೆಗಳ ಮುಂದೆ ಮತ್ತು ಪ್ರದರ್ಶನ ಮಾಡಿದರು. ಆ ಪ್ರದರ್ಶನದೊಳಗೆ ರಾಕ್ಷಸರು ಕೂತಿದ್ರು. ಹಾಗಾಗಿ ರಾಕ್ಷಸರಿಗೆ ಆ ನಾಟಕ ನೋಡಿದಾಗ ದೇವತೆಗಳನ್ನು ತಮಗೆ ಮಾಡೋ ಇದು ಅನ್ಯಾಯ ಎಷ್ಟು ದೊಡ್ಡದು ಅಂತ ಗೊತ್ತಾಗಿ ಅವರಿಬ್ಬರು ಜಗಳ ಮಾಡಿಬಿಟ್ಟು ಅದು ನಾಟಕನೇ ನಿಂತೋಯ್ತು, ಹೊಡೆದಾಡ್ಬಿಟ್ರು. ಪ್ರತಿರೋಧ ಎಲ್ಲಿತ್ತೀಗ? ಅಂದರೆ ಪ್ರತಿರೋಧ ನೋಡ್ತಿರುವಂಥ ಪ್ರೇಕ್ಷಕರ ಒಳಗೆ ಹೈಬರ್ನೇಷನ್ ಒಳಗೆ ಇರಬೇಕದು. ಹೈಬರ್ನೇಟ್ ಆಗಿರುವಂಥ ಈ ಪ್ರತಿರೋಧ ಇದ್ದರೆ ಈ ನಾಟಕ ಇದಕ್ಕೆ ಒಂದು ಪ್ರಚೋದಕವಾಗಿ ಅದನ್ನು ಎಚ್ಚರಿಸಬೇಕು. ಎಚ್ಚರಿಸಿದಾಗ ಅದಕ್ಕೆ ಅವರಿಗೆ ತಮಗೊಂದು ಆ್ಯಕ್ಷನ್ ಬರುತ್ತೆ, ಅದೊಂದು ಕ್ರಿಯೆ ಬರುತ್ತೆ. ಇದು ಒಂದು ಪ್ರಕರಣ. ಎರಡನೇ ಪ್ರಕರಣ, ಈ ಐರ್ಲೆಂಡಿನ ಕವಿ ನಾಟಕಕಾರ ಸಿಂಗೆಯ ದಿ ಪ್ಲೇ ಬಾಯ್ ಆಫ್ ದಿ ವೆಸ್ಟರ್ನ್ ವರ್ಲ್ಡ್ ಅನ್ನುವಂಥ ಒಂದು ನಾಟಕ ಇದೆ. ಆ ನಾಟಕ ಐರ್ಲೆಂಡ್ ಮತ್ತು ಬ್ರಿಟಿಷರ ಜಗಳ ನಿಮಗೆಲ್ಲ ಗೊತ್ತೇ ಇದೆ. ಅದು ನಮ್ಮ ಈಗ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದವ್ರು ನಮಗೊಂದು ಬೇರೆ ರಾಜ್ಯ ಬೇಕು ಅಂತ ಕೇಳಿದ್ರೆ ಏನಾಗ್ಬೋದು, ಆ ಥರದೊಂದು ಜಗಳ. ಅಂದರೆ ನಾವು ಒಂದು ಭಾಷೆಯ ಮೂಲಕನೇ ಒಂದು ವ್ಯಕ್ತಿತ್ವ, ಒಂದು ಅಸ್ಮಿತೆ ಇದನ್ನು ಕಟ್ಟಿಕೊಂಡು ಅದರ ಮೂಲಕ ತಮ್ಮ ಕಲ್ಚರನ್ನು ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ರೂಪುಗೊಂಡಂಥ ಒಂದು ಚಳುವಳಿ ಅದು ಭಾಷೆಯ ಮೇಲೇ ನಡೆದ ಚಳುವಳಿ. ಈ ಭಾಷೆ ಮೇಲೆ ನಡೆದ ಚಳುವಳಿಗಳಿಂದ ಏನೆಲ್ಲ ಆದವು ಅನ್ನೋದನ್ನೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಪಾಕಿಸ್ತಾನ ಬಾಂಗ್ಲಾದೇಶದವರೆಗೆ 2 ದೇಶಗಳೇ ಸೃಷ್ಟಿಯಾಗೋದಕ್ಕೆ ಈ ಭಾಷಾ ಕಾರಣ ಅನ್ನೋದು ಅಂದಾಗಿತ್ತು. ಹಾಗೆ ಅಲ್ಲಿ ಅವರು ಆ ನಾಟಕದಲ್ಲಿ ಸಿಂಗೆ ನಾಟಕ ಮಾಡಿದರೆ ಅಬೆ ಥಿಯೇಟರ್ ಅಂತೇನೋ ಅದನ್ನು ಕರೀತಾರೆ. ಅಲ್ಲಿ ಪ್ರದರ್ಶನ ಮಾಡ್ತಾಯಿದ್ರೆ ಐರ್ಲ್ಯಾಂಡಿನ ಜನ, ಇವನು ಐರಿಷ್ ಅವನು ಬರೆದಿರೋದು ಐರ್ಲ್ಯಾಂಡಿನ ಬದುಕಿನ ಒಳಗೆ ಹೇಗೆ ಒಂದು ರೀತಿಯಾದಂಥ ಅಂದರೆ ನಾನು ಹೇಳಿದ್ನಲ್ಲ, ನಮ್ಮ ಒಳಗೆ ಇರುವ ಈ ಲೋಲೂಪತನ ಮತ್ತು ನಾವು ನಮ್ಮನ್ನು ಸೆಲ್ಫ್ ಕ್ರಿಟಿಸಮನ್ನು ಕಳೆದುಕೊಂಡಿರುವಂಥ ಸ್ಥಿತಿ ಹೇಗೆ ಬ್ರಿಟಿಷ್ ಡಾಮಿನೇಷನ್ಗೆ ಅದು ಕಾರಣವಾಗಬಹುದು. ಅದಕ್ಕೆ ಮೊದಲು ಆಗಬೇಕಾಗಿರೋದು ನಮ್ಮೊಳಗೆ ಒಂದು ಒಳ ಎಚ್ಚರ ಬರಬೇಕು. ಆ ಎಚ್ಚರದಿಂದಾಗಿ ನಾವು ಅದನ್ನು ಎದುರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು ಅನ್ನೋದನ್ನು ಸಜೆಸ್ಟ್ ಮಾಡಬೇಕು ಅನ್ನುವಂಥದ್ದು ಒಂದು ಅರ್ಥ ಅದರೊಳಗೆ ಇದ್ದಂಗೆ ಕಾಣ್ತಾ ಇತ್ತು. ಆದರೆ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಂಥ ಐರಿಷರು ಥಿಯೇಟ್ರನ್ನೇ ಸುಟ್ಟಾಕ್ಬಿಟ್ರು. ಆ ನಾಟಕ ನಿಂತೋಯ್ತು. ಕೊನೆಗೆ ಅದು ಭಾಳ ದೊಡ್ಡ ಸಮಸ್ಯೆಯಾಗಿ ಇವತ್ತು ಕೂಡ ಚರಿತ್ರೆ ಒಳಗೆ ಅದು ದಾಖಲಾಗಿದೆ. ಆದರೆ ಇದನ್ನು ಬ್ರೆಕ್ಟ್ ಹೇಗೆ ಹ್ಯಾಂಡಲ್ ಮಾಡ್ದ ಈ ಪ್ರತಿರೋಧವನ್ನು ಸೃಷ್ಟಿ ಮಾಡೋದಕ್ಕೆ ಅಂತನೂ ಈ 2 ಪ್ರಕರಣಗಳಲ್ಲಿ, ನಾನು ಹೇಳಿದ 2 ಪ್ರಕರಣಗಳಲ್ಲಿ ಪ್ರತಿರೋಧದ ಅಂಶಗಳು ಪ್ರೇಕ್ಷಕರ ಒಳಗೆ ಇದ್ದವು, ಪ್ರೇಕ್ಷಕರ ನೆಲೆಯಲ್ಲಿದ್ದು ಅದನ್ನು ಅವು ಪ್ರಚೋದಿಸೋದಕ್ಕೆ ಬೇಕಾಗಿರುವಂಥ ಒಂದು ಚೋದಕವಾಗಿ ನಾಟಕಗಳು, ಪ್ರದರ್ಶನಗಳು ಸಹಾಯಕ್ಕೆ ಬಂದವು. ಆದ್ದರಿಂದ ಈ ಪ್ರತಿರೋಧವನ್ನು ರಂಗಭೂಮಿಯಲ್ಲಿ ವಿವರಿಸ್ಕೊಳ್ಳೋಕ್ಕೆ ಪ್ರಯತ್ನಿಸುವಾಗ ಬಹಳ ಇದು ಬೇರೆ ಮೀಡಿಯಮ್ಗಳಲ್ಲಿ ಹೇಳಿದಷ್ಟು ಸರಳವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ನಾಟಕದ ಕೃತಿ ರಚನೆಯ ಒಳಗೆ ಅಥವಾ ನಾಟಕವನ್ನು ಪರ್ಫಾರ್ಮೆನ್ಸ್ಗೆ ಪ್ರಿಪೇರ್ ಮಾಡ್ತಿರುವಂಥ ಸಂದರ್ಭದೊಳಗೆ ಅಥವಾ ಅದನ್ನು ನೋಡ್ತಿರುವಂಥ ಪ್ರೇಕ್ಷಕರು ಅದನ್ನು ಪರ್ಸೀವ್ ಮಾಡ್ತಿರುವಂಥ ರೀತಿಯ ಒಳಗೆ ಎಲ್ಲಾದರೂ ಈ ಪ್ರತಿರೋಧದ ಲಕ್ಷಣಗಳು ದುತ್ತನೆ ಕಾಣಿಸಿಕೊಂಡು ಅವು ನಮ್ಮನ್ನು ಚಕಿತಗೊಳಿಸುವಂಥ ಸಾಧ್ಯತೆಗಳು ಉಂಟು. ಕೆಲವು ಸಾರಿ ಅನೇಕ ಸಾರಿ ಪ್ರತಿರೋಧವನ್ನು ಉಂಟು ಮಾಡಬೇಕು ಅಂತ ಬರೆದಾಗ ಅದು ಪ್ರತಿರೋಧ ಆಗದೆ ಅದು ತಮಾಷೆಯಾಗಿ ಅದು ಬ್ರೆಕ್ಟ್ನಿಗೆ ಆ ರೀತಿ ಆಯಿತು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. 3 ಪೆನ್ನಿ ಓಪೆರಾ
3P ಒಪೆರಾ ಬರೆದಾಗ ಅದನ್ನು ಏನು ಅದನ್ನು ವ್ಯಂಗ್ಯ ಮಾಡಬೇಕು, ಸಟೈರ್ ಆಗಿ ಏನೇನು ಹೇಳಬೇಕು ಅಂತ ಮಾಡಿದ್ರೆ ಜನ ಎಲ್ಲ ಅದನ್ನೆಲ್ಲ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಬ್ರೆಕ್ಟನ್ಗೆ ಭಾಳ ಶಾಕ್ ಆಗೋಯ್ತಂತೆ. ನಾನು ಏನು ಹೇಳಬೇಕು ಅಂತ ಪ್ರಯತ್ನಿಸ್ತಿದ್ದೆ, ನಮ್ಮ ಪ್ರೇಕ್ಷಕರು ಏನು ಮಾಡ್ತಾಯಿದ್ದಾರೆ ಇದನ್ನು ನೋಡಿ ಅಂಥೇಳಿ ಆತ ಆಶ್ಚರ್ಯಗೊಂಡಿದ್ದ ಅನ್ನೋದನ್ನು ಅನೇಕ ಜನ ದಾಖಲು ಮಾಡಿರೋದನ್ನು ಕೂಡ ನಾನು ಕೇಳಿದ್ದೇನೆ. ಅದರಿಂದ ಸ್ನೇಹಿತರೆ, ಈಗ ಈ ಪ್ರತಿರೋಧದ ಸ್ಥಿತಿ ನಮಗೆ ಅರಿವು ಬರಬೇಕಾದ್ರೆ ನಾನು ಆಗಲೇ ಮೊದಲೇ ಆರಂಭದಲ್ಲಿ ಹೇಳಿದಾಗೆ ಈ ಸಾಂಸ್ಕೃತಿಕವಾದ ಮಂಪರಿನ ಸ್ಥಿತಿಯಿಂದ ಎಚ್ಚರಗೊಳಿಸುವಂಥ ಒಂದು ಹೊಸ ರೀತಿಯಾದಂಥ ರೂಪಕದ ಅವಶ್ಯಕತೆ ನಮಗಿದೆ. ಈ ರೂಪಕಗಳೆಲ್ಲಿವೆ? ಈಗ ನೆನ್ನೆ ಮತಾಯಿ ನೋಡ್ತಿರುವಾಗ ನನಗೆ ಹೊಸ ಒಂದು ರೂಪಕ ಅಲ್ಲಿ ಸಿಗ್ತಾ ಇದೆ ಅಂತ ಅನ್ನಿಸ್ತು. ಭಾರತದಲ್ಲಿ ಇಟ್ಟಿಗೆಗೆ ಬೇರೆ ಬೇರೆ ಅರ್ಥಗಳೇ ಇದೆ. ನೀವು ಬರೀ ನೆನ್ನೆ ಇವತ್ತೆಲ್ಲ ಚರ್ಚೆ ಮಾಡ್ತಿರುವಾಗ ನಾನು ಅದನ್ನು ತುಂಬ ಕಾರಣಕ್ಕಾಗಿ ಹೇಳಿಲ್ಲ. ಲಂಕೇಶ್ ಅವರು ಇಟ್ಟಿಗೆ ಪವಿತ್ರವಲ್ಲ, ಜೀವ ಪವಿತ್ರ ಅಂತ ಹೇಳಿದ ಒಂದು ಬರೆದ ಲೇಖನವನ್ನು ಕೂಡ ನೀವು ನೆನಪು ಮಾಡ್ಕೋಬೋದು. ಅಂದರೆ ಇಟ್ಟಿಗೆ ಅಂತನ್ನೋದು ಏನೆಲ್ಲ ರೂಪಕಗಳಾಗ್ಬಿಡ್ಬೋದು ಅಂತನ್ನೋದನ್ನು ಬೆಳಗ್ಗೆಲ್ಲ ಬಹಳ ಸುಂದರವಾಗಿ ಭಾಳ ಎಲ್ಲರೂ ವಿವರಿಸ್ತಾ ಇರುವಾಗ ಇಟ್ಟಿಗೆಗೆ ಈ ಆಯಾಮ ಒಂದಿದೆಯಲ್ಲ ಭಾರತದಲ್ಲಿ ಮಾತ್ರ, ಅದು ಭಾರತದಲ್ಲಿ ಮಾತ್ರ ಅರ್ಥವಾಗುವಂಥ ಆಯಾಮ ಇದು. ಹಳ್ಳಿಗಳಿಂದ ಇಟ್ಟಿಗೆಗಳು ಊರುಗಳಿಂದ ಹೋದವು, ಅದಕ್ಕೆ ಅವಿಗೆ ದೈವಿಕವಾದ ರೂಪ ಬಂತು, ಅವು ಏನೇನಾದವು ಅಂತನ್ನೋದೆಲ್ಲ ನಾನು ಯೋಚನೆ ಮಾಡಿದರೆ ಇದೇ ಇಟ್ಟಿಗೆ ಅದು ಹೇಗೆ ಒಂದು ಜೀವಗಳ ರೂಪ ಆಗೋಯ್ತಲ್ಲ. ಅವರು ಜೀವ ಪವಿತ್ರ ಅಂತ ಹೇಳಿದ ಲಂಕೇಶ್ ಹೇಳಿದ್ದಕ್ಕೆ ಒಂದು ಇದು ಸಿಗ್ತಲ್ಲ, ಕೋಳಿ ಮರಿ ಆಗಿದೆ, ಇಟ್ಟಿಗೆ ತಿನ್ನುವ ಅಕ್ಕಿ ಕಾಳಾಗಿದೆ, ಅದು ಕಮ್ಯುನಿಕೇಷನ್ನೇ ಮುರಿದು ಬಿದ್ದಿರುವಾಗ ಒಂದು ಪತ್ರವಾಗಿದೆ, ಒಂದು ರೇಡಿಯೋ ಆಗಿದೆ, ಎಷ್ಟು ರೂಪಗಳನ್ನು ತಳೆಯುತ್ತೆ. ಆದರೆ ಯಾವ ರೂಪಗಳನ್ನು ತಳೆಯುತ್ತದು? ಜೀವ ರೂಪಗಳನ್ನು ತಳೆಯಿತು. ಸೊ ಇಟ್ಟಿಗೆ ಪವಿತ್ರವಲ್ಲ, ಜೀವ ಪವಿತ್ರ ಅಂತ ಹೇಳಿದಾಗ ಪವಿತ್ರವಾದ ಜೀವದ ಕಥೆಯನ್ನೇ ಮತಾಯಿ ಹೇಳ್ತಿದೆ ಅಂತನ್ನುವಾಗ ಇದು ತೋರಿಸ್ತಿರುವಂಥ ಪ್ರತಿರೋಧಕ್ಕೆ ಎಷ್ಟು ಒಂದು ದೊಡ್ಡ ದಾರಿ, ಲೀನೇಜ್ ಅಂತ ಹೇಳ್ತೀವಲ್ಲ, ಒಂದು ಕಾಲಾನುಕ್ರಮಣಕ್ಕೆಲ್ಲ ಅದು ರೂಪುಗೊಂಡಿರುವಂಥದ್ದನ್ನು ನಾವು ಗುರುತಿಸಬೇಕಾದಂಥ ಅವಶ್ಯಕತೆ ಇದೆ. ಸೊ ಇದರಿಂದ ನಾನು ಸಮಯ ಚರ್ಚೆಗೆ ಒಂದು ಸ್ವಲ್ಪ ಮೀಸಲು ಇಟ್ಕೊಳ್ಳೋದಕ್ಕಾಗಿ ಕನ್ನಡದಲ್ಲಿ ಇವತ್ತು ಕೂಡ ನಾವು ಅತ್ಯಂತ ಶ್ರೇಷ್ಠ ಪ್ರತಿರೋಧದ ಮಾದರಿಗಳು ಅನ್ನಂತ ಬೇಕು ಅಂತನ್ನುವಾಗ ನಾವು ಮತ್ತೆ ಇವುಗಳಿಗೇ ನಮ್ಮ ಕ್ಲಾಸಿಕಲ್ ಟೆಕ್ಸ್ಟ್ಗಳ ಕಡೆನೇ ಫೋಕ್ಲೋರಲ್ಲಿ ಇರಬಹುದು ಅಥವಾ ಇವುಗಳಲ್ಲಿರಬಹುದು, ಅಲ್ಲಿರುವಂಥದ್ದು ಕಡೆ ಮತ್ತೆ ನಾವು ಹಿಂತಿರುಗಿ ನೋಡಬೇಕಾದಂಥ ಒಂದು ಸಂದರ್ಭ ಇದೆ. ಪ್ರತಿರೋಧವನ್ನು ಕಮ್ಯುನಿಕೇಟ್ ಮಾಡೋದು, ಪ್ರತಿರೋಧ ಹುಟ್ಟಿಸುವ ಪ್ರಕ್ರಿಯೆಯನ್ನು ಹೇಳ್ಬೋದು, ಆದರೆ ಪ್ರತಿರೋಧವನ್ನು ದಾಟಿಸೋದು ಇದೆಯಲ್ಲ, ಅದು ತುಂಬ ಸಂಕೀರ್ಣವಾದ ಪ್ರಶ್ನೆ, ದಾಟಿಸೋದು. ಅದಕ್ಕೆ ಅಲ್ಲಂಪ್ರಭು ಒಂದು ವಚನವನ್ನು ಹೇಳಿದರು, ನೀರಿಲ್ಲದ ಬೇರಿಲ್ಲದ ಗಿಡವ ತಲೆಯಿಲ್ಲದ ಮೃಗ ಬಂದು ಮೇಯಿತ್ತು. ನೀರಿಲ್ಲದ ಬೇರಿಲ್ಲದ ಗಿಡವ ತಲೆಯಿಲ್ಲದ ಮೃಗ ಬಂದು ಮೇಯಿತ್ತು, ಕೈ ಇಲ್ಲದ ಬೇಡ ಹೆಚ್ಚನ ಮೃಗವ, ಕಣ್ಣಿಲ್ಲದ ಕುರುಡ ಕಂಡನ ಮೃಗವ, ಬೆಂಕಿ ಇಲ್ಲದ ನಾಡಿಗೊಯ್ದು ಬಾಣಸವ ಮಾಡಿ ಅದೇ ಗೋಶ್ವರನಿಗೆ ಅರ್ಪಿತವಾಯಿತು. ಏನು ಹೇಳ್ತಿದ್ರೆ ಅಲ್ಲಂಪ್ರಭು ಇದರಲ್ಲಿ? ಅಂದರೆ ನಿಮ್ಮ ಅನುಭವಗಳು ಈಗ ಲೋಕವನ್ನು ಗ್ರಹಿಸುವ, ಪ್ರೀತಿಯನ್ನು ಗ್ರಹಿಸುವ ಅಥವಾ ವಿರೋಧವನ್ನು ಗ್ರಹಿಸುವ, ಅದಕ್ಕೆ ಬಳಸುವ ನಿಮ್ಮ ಭಾಷೆ ಅದು ಈಗಾಗಲೇ ಅದು ತನ್ನ ಎಕ್ಸ್ಪೈರಿ ಡೇಟ್ಗೆ ಬಂದುಬಿಟ್ಟಿದೆ. ವಿ ಆರ್ ಯೂಸಿಂಗ್ ದಿ ಎಕ್ಸ್ಪೈರ್ಡ್ ಲ್ಯಾಂಗ್ವೇಜ್. ಅದಕ್ಕೆ ಇಟ್ ಡಸಂಟ್ ಹ್ಯಾವ್ ನೋ ಲೈಫ್ ಅಟ್ ಆಲ್. ಅದಕ್ಕೆ ಅದು ನಮ್ಮ ಆಲೋಚನೆಯನ್ನು ಸಾಗಿಸುವ ಸಾಮರ್ಥ್ಯವೇ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ದು ಮರ ಅಂತಂದರೆ ಅದಕ್ಕೆ ಬೇರಿರುತ್ತೆ, ನೆರಳಿರುತ್ತೆ, ನೀರಿರುತ್ತೆ ಅಂತನ್ನೋದು ಈಗಾಗಲೇ ಲೋಕಸತ್ಯ. ಅದು ನಾವು ಪ್ರತಿಯೊಬ್ಬನು ನೀನು ಪರೀಕ್ಷೆ ಮಾಡಿದ್ಯಾ, ಮರ ಅಂದಾಗ ಇದು ಬೇರಿದೆಯಾ ಅಂತ ಕಿತ್ತು ನೋಡಿ ನೀನು ಕನ್ಫರ್ಮ್ ಮಾಡ್ಕೊಂಡಿದ್ಯಾ? ನಾವೆಲ್ಲರೂ ನಮ್ಮ ಸ್ಕೂಲಲ್ಲಿ ಇದು ಮರ ಅಂತ ಹೇಳಿದ್ರು ನಾವು ಒಪ್ಕೊಂಬಿಟ್ವಿ, ಇದು ಗಿಡ ಅಂದರೆ ಒಪ್ಕೊಂಬಿಟ್ವಿ, ಇದು ಬೆಂಕಿ ಅಂದರೆ ಒಪ್ಕೊಂಬಿಟ್ವಿ, ಇದು ನೀರು ಅಂದರೆ ಒಪ್ಕೊಂಬಿಟ್ಟಿದ್ದೀವಿ. ಅಂದರೆ ಒಪ್ಪಿತವಾಗಿರುವ ಈ ಅನುಭವಗಳನ್ನು ನೀವು ಪರೀಕ್ಷಿಸಿಕೊಳ್ಳದೆ ಅದೇವುಗಳನ್ನು ನಾವು ಬಳಸ್ತಾ ಇರೋದ್ರಿಂದ ನೀವು ನಿಮ್ಮ ಅನುಭವವನ್ನು ಹೇಳ್ತಾ ಇಲ್ಲ. ಯಾರು ನೀರು ಅನ್ನೋದಕ್ಕೆ ವ್ಯಾಖ್ಯಾನ ಹಿಂದೆ ಕೊಟ್ಟಿದ್ದನ್ನು ನಾವು ಮತ್ತೆ ಬಳಸ್ತಾ ಇದ್ದೀವೋ ಅದನ್ನೇ ಬಳಸ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ನೀವೇನು ನಿಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇಲ್ಲ ಅಂಥೇಳಿ ಅಲ್ಲಂಪ್ರಭು ಅದಕ್ಕಾಗಿ ಒಂದು ಹೊಸ ಭಾಷೆಯೊಂದನ್ನು ನೀವು ಕಟ್ಕೋಬೇಕಾಗಿದೆ. ಆ ಹೊಸ ಭಾಷೆ ನಿಮ್ಮ ಸಂವೇದನೆಯ ಮೂಲಕ ನೀನೇ ಕಟ್ಟಬೇಕಾಗಿದೆ. ನನ್ನ ಎನ್ಕ್ಯಾನ್ಮಂತೇನು ಪದ್ಯದೊಂದು ಹೇಳ್ತಾರೆ, ರಕ್ತ ಮಾಂಸಗಳನ್ನು ಕೊಲುಮೆಯಲ್ಲಿ ಕಾಯಿಸಿ ನೀನು ಅದಕ್ಕೊಂದು ಚಿತ್ರ ಬರೀತಾ ಇದೆಯಾ ಅಂತ ಅವನೊಂದು ರೂಪಕವನ್ನು ಬರೆದಿದ್ದ. ಈ ಅನುಭವ ನಮ್ಮ ರಕ್ತ ಮಾಂಸಗಳನ್ನು ಕರಗಿಸಿ ಕಾಯಿಸಿದ್ರಿಂದ ಬರಬೇಕಾದದ್ದು. ಹೇಗಿರುತ್ತೆ ಅದಕ್ಕೆ ಒಂದು ಮಾದರಿ ಹೇಳಿ ಅಂತ ನೀವು ನನ್ನ ಕೇಳ್ಬೋದು. ಈಗ
ಜಂಬಣ್ಣ ಅಮರಚಿಂತ ಅಂತ ಒಬ್ಬ ಕವಿ ಇದ್ದರು. ಅವರು ಕೆಲವು ವರ್ಷಗಳಿಂದ ತೀರ್ಕೊಂಡರು. ಬಹಳ ಮುಖ್ಯವಾದ ಕವಿ ಆದರೂ ಕೂಡ ಅನೇಕ ಕಾರಣಗಳಿಗಾಗಿ ಅವರು ಕನ್ನಡದಲ್ಲಿ ಹೆಚ್ಚು ಪರಿಚಿತರಾಗಿರುವಂಥ ಕವಿ ಅಲ್ಲ. ಅವರು ಇವತ್ತಿನ ನಮ್ಮ ಈ ಸಂಕಟವನ್ನು ವಿವರಿಸೋದಕ್ಕೆ ಒಂದು ಕವಿತೆಯನ್ನು ಬರೆದರು. ಅದು ಓದಿದ ದಿನದಿಂದ ಅದು ಹೇಗೆ ನನ್ನ ಒಳಗೆ ಉಳಿದೋಗಿದೆ ಅಂದರೆ ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಆಗಲ್ಲ. ನೀವು ಎಂಥ ಮರೆವಿನ ದೇವತೆಗಳನ್ನು ನೀವು ಪ್ರಾರ್ಥಿಸಿದರೂ ಈ ಸಾಲು ಮರೆಯೋಕ್ಕಾಗಲಿಲ್ಲ. ಏನದು ಅಂತಂದರೆ, ಕಿಚ್ಚಿನಿಂದ ಪಾರಾದ ಮನೆಗಳು ಮಂಜಿನಿಂದ ಸುಟ್ಟವು. ಏನಿದು ಇದಕ್ಕಿಂತ ಅತ್ಯುತ್ತಮವಾದ ಪ್ರತಿರೋಧದ ಮಾತು ಇರೋದಕ್ಕೆ ಸಾಧ್ಯವೇ? ಕಿಚ್ಚು ಸುಡುತ್ತೆ ಅಂತನ್ನೋದನ್ನು ಲೋಕ ಸಿದ್ಧಪಡಿಸಿ ಕೊಟ್ಟುಬಿಟ್ರು ಅರ್ಥ ನೀವು ಬಳಸ್ತಾ ಇದ್ದೀರಾ. ಆದರೆ ಅವರು ಜಂಬಣ್ಣ ಹೇಳ್ತಾ ಇದ್ದಾರೆ, ಕಿಚ್ಚಿನಿಂದ ಮನೆಗಳು ಪಾರಾಗಬಹುದು, ಆದರೆ ಅವು ಮಂಜಿನಿಂದ ಸುಡ್ತವೆ. ಇವತ್ತು ನಮ್ಮ ಹೃದಯಗಳನ್ನು ಆವರಿಸಿಕೊಂಡಿರುವಂಥ ಮಂಪರಿನ ಗುಣ ಈ ಥರದ್ದು. ನಾವಿನ್ನೂ ಕಿಚ್ಚಿಗೆ ಕಾಯ್ತಾ ಇದ್ದೀವಿ, ಇದು ಮಂಜು ಒಳಗೆ ಸುಟ್ಟಾಗ್ತಾ ಇದೆ. ಶತ್ರುವನ್ನು ನೀವು ಹುಡುಕ್ತಾ ಇದ್ದೀರಾ, ನೀವೇ ಶತ್ರುವಾಗಿರೋದು ನಮಗೆ ಗೊತ್ತೇ ಆಗ್ತಿಲ್ಲ. ತಾನೆಂಬ ಶತ್ರುವಿಗಿಂತ ದೊಡ್ಡ ಶತ್ರು ಇಲ್ಲದ ಸ್ಥಿತಿ ಇದು ಇವತ್ತಿನ ಕಾಲದಲ್ಲಿರೋದು. ಇದಕ್ಕೆ ಪ್ರತಿರೋಧವನ್ನು ಹೇಗೆ ಹುಟ್ಟಿಸ್ತೀರಾ? ಎರಡು ಆ ಪ್ರತಿರೋಧದ ರೂಪವನ್ನೇ ನಾನು ಆಗಲೇ ಹೇಳಿದ್ದು, ಕುವೆಂಪು ಅವರ ಎದೆಯ ದನಿ ಅಂತ. ಸೊ ಎದೆಯ ದನಿಯನ್ನು ಕೇಳೋದಕ್ಕೆ ಸಾಧ್ಯವಿಲ್ಲದಷ್ಟು ಧ್ವನಿಗಳನ್ನು ನಾವು ಉತ್ಪಾದಿಸಿಬಿಟ್ಟು ಒಳಗೆ ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ. ಅವುಗಳನ್ನೆಲ್ಲ ಡಿಸೆಕ್ಟ್ ಮಾಡಿ ಅವನ್ನ ಈರುಳ್ಳಿ ಸಿಪ್ಪೆ ಥರ ಬಿಡಿಸಿ ಅದನ್ನು ಕೇಳಿಸಿಕೊಳ್ಳುವ, ಒಳಗೋಗುವ ಒಂದು ಪ್ರಯಾಣ ನಮಗೆ ಸಾಧ್ಯವಾಗೋದಾದರೆ, ಆಗ ಅದಕ್ಕೆ ರಂಗಭೂಮಿ ನಮಗೆ ನೆರವು ನೀಡೋದಾದರೆ, ಆಗ ಬಹುಶಃ ನಾವು ಒಂದು ಪ್ರತಿರೋಧವನ್ನು ನಾವು ಕಟ್ಟಬಹುದು, ಅದಕ್ಕೊಂದು ರೂಪಕ ಸಿಗಬಹುದು. ಇವತ್ತು ಏನೇನು ಪ್ರತಿರೋಧಕ್ಕಾಗಿ ಪೊಲಿಟಿಕಲಾಗಿ ಬಳಸಿದ್ವಿ ಅವೆಲ್ಲ ರೂಪಗಳು, ಜಾರ್ಗನ್ಸ್ ಎಲ್ಲವೂ ನಾಶವಾಗ್ಬಿಟ್ಟಿವೆ. ರಂಗಭೂಮಿಯಲ್ಲಿ ಪ್ರೇಮವನ್ನು ಹೇಳೋದಕ್ಕೆ ಬಳಸ್ತಾ ಇದ್ದ ಭಾಷೆ, ಪ್ರತಿರೋಧವನ್ನು ಹೇಳೋದಕ್ಕೆ ಬಳಸ್ತಾ ಇದ್ದಂಥ ದೇಹ ಭಾಷೆ ಇರಬಹುದು, ಅಥವಾ ನಿಮ್ಮ ಆಂಗಿಕ ಭಾಷೆಗಳಿರಬಹುದು, ಅದನ್ನು ಅಥವಾ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡೋದಕ್ಕೆ ನೀವು ಸೃಷ್ಟಿಸ್ತಾ ಇದ್ದಂಥ ಪರಿಕರಗಳಿಂದ ಸೃಷ್ಟಿಯಾಗ್ತಿದ್ದಂಥ ದೇಶದ ಕಲ್ಪನೆ. ಯಾಕೆಂದರೆ ಥಿಯೇಟರ್ ಇಸ್ ನಥಿಂಗ್ ಬಟ್ ಮ್ಯಾನೇಜ್ಮೆಂಟ್ ಆಫ್ ಟೈಮ್ ಆ್ಯಂಡ್ ಸ್ಪೇಸ್. ಕಾಲವನ್ನು ಅಭಿನಯವು ಮತ್ತು ದೇಶವನ್ನು ನಿಮ್ಮ ಪರಿಕರಗಳು ಸೃಷ್ಟಿಸ್ತಾ ಇರ್ತವೆ. ಇದು ಸಂಯೋಗ, ಕಾಲ ಮತ್ತು ದೇಶಗಳನ್ನು ಸಂಯೋಗಿಸುತ್ತಿರುವಂಥ ಒಂದು ಅನುಭವವೇ ಟೈಮ್ ಆ್ಯಂಡ್ ಸ್ಪೇಸ್. ಟೈಮ್ನ ಅದು ನಿಮ್ಮ ಮಾತು, ನಿಮ್ಮ ಅಭಿನಯ, ಇವು ಸಮಯವನ್ನು ಅದು ಹ್ಯಾಂಡಲ್ ಮಾಡ್ತಾ ಇರ್ತವೆ. ಬಟ್ ನಿಮ್ಮ ಸ್ಟೇಜು ಮತ್ತು ನಿಮ್ಮ ಪರಿಕರಗಳೆಲ್ಲವೂ ಕೂಡ ದೇಶವನ್ನು, ಟೈಮ್ ಆ್ಯಂಡ್ ಸ್ಪೇಸ್ಗಳ ಮ್ಯಾನೇಜ್ಮೆಂಟ್ ಬಿಟ್ಟು ಹೊರಗೆಲ್ಲ. ಆದರೆ ನಮಗೆ ಇದು ಅರ್ಥವೇ ಆಗ್ತಿಲ್ವಲ್ಲ. ಸೊ ಈ ದೃಷ್ಟಿಯಿಂದ ನಾನು ಎರಡು ಮಾದರಿಗಳನ್ನು ನಿಮ್ಮ ಅಂದರೆ ಪ್ರತಿರೋಧ ಅನ್ನೋದು ಇರ್ಬೋದು, ಹೇಗಿರಬಹುದು ಅನ್ನೋದಕ್ಕೆ ಒಂದು ಕೆಲವು ಮಾದರಿಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಆ ಎರಡು ಮಾದರಿ ಯಾವುದು ಅಂತಂದರೆ, ಮತ್ತೆ ಭಟ್ರು ಇವತ್ತು ಯುದ್ಧವನ್ನು ಯುದ್ಧವನ್ನು ಬಾಸನಲ್ಲಿ ಯುದ್ಧಗಳು ನಡೀದೇ ಅಂತ ಹ್ಯಾಂಡಲ್ ಮಾಡಿದ. ಪಂಪ ಏನು ಮಾಡ್ದ? ಭರತ ಮತ್ತು ಬಾಹುಬಲಿಯರು ನಡುವೆ ಭರತ ಷಟ್ಕಂಡಲ ಮಂಡಲಗಳನ್ನು ದಿಗ್ವಿಜಯ ಮುಗಿಸ್ಕೊಂಡು ವಾಪಸ್ ಬಂದಾಗ ಚಕ್ರರತ್ನ ಊರೊಳಗೆ ಬರಲಿಲ್ಲ. ಆಗ ಅವರು ಪುರೋಹಿತರು ಹೇಳಿದರು, ಇಲ್ಲ, ನೀನು ಗೆಲ್ಲಬೇಕಾಗಿರೋ ಶತ್ರುಗಳು ಇನ್ನೂ ಇದ್ದಾರೆ, ಅದಕ್ಕೆ ಇದು ಒಳಗೋಗ್ತಾ ಇಲ್ಲ ಅಂತ. ಇವನು ಎಲ್ಲ ಗೆದ್ದಾಯ್ತಲ್ಲ, ಜಗತ್ತಿನಲ್ಲಿ ಇದ್ದ ಎಲ್ಲ ಶತ್ರುಗಳನ್ನು ಗೆದ್ದಾಯ್ತು, ಇನ್ಯಾರನ್ನು ಗೆಲ್ಲಬೇಕು? ನೀನು ತಮ್ಮಂದಿರನ್ನು ಕೂಡ, ಇಲ್ಲಿ ಸಮಸ್ಯೆ ಇರೋದೇನು ಅಂತಂದರೆ, ತಮ್ಮಂದಿರನ್ನು ಕೂಡ ಶತ್ರುವೆಂದು ತೋರಿಸುತ್ತಿರುವಂಥ ಒಂದು ವಿನ್ಯಾಸ. ಅಂದರೆ ನಿಮ್ಮ ಕನ್ನಡಿ ಇವತ್ತು ನಿಮ್ಮ ಜೊತೆಲಿ ಹುಟ್ಟಿದವನನ್ನು ಕೂಡ ಅದು ತಮ್ಮ ಅಂತ ತೋರಿಸ್ತಾ ಇಲ್ಲ, ನೀನು ಗೆಲ್ಲಬೇಕಾಗಿರುವ ಶತ್ರು ಅಂತ ತೋರಿಸ್ತಾ ಇದೆ. ಪ್ರತಿರೋಧವನ್ನು ನಾಶಗೊಳಿಸುತ್ತಿರುವಂಥ ಒಂದು ಕನ್ನಡಿಯ ಮುಂದೆ ನಾವು ನಿಂತಿದ್ದೇವೆ. ಕೊನೆಗೆ ಅವನು ಯುದ್ಧವನ್ನು ಅನೌನ್ಸ್ ಮಾಡಿಬಿಡ್ತಾನೆ, ತಮ್ಮಂದ್ರ ಮೇಲೆ ಯುದ್ಧ ಮಾಡ್ತೀನಿ. ಆಗ ರಾಣಿಯರು ಅಂದರೆ ಇವನ ತಾಯಂದಿರು, ಬಾಹುಬಲಿ ಮತ್ತು ಭರತನ ತಾಯಂದಿರು ಬಂದು ಸೈನ್ಯಾಧಿಕಾರಿಗಳನ್ನು ಕರೀತಾರೆ. ಬಾಹುಬಲಿಯ ಸೈನ್ಯಾಧಿಕಾರಿಯನ್ನು ಮತ್ತು ಭರತನ ಸೈನ್ಯಾಧಿಕಾರಿಯನ್ನು ಕರೀತಾರೆ. ಜಗಳ ಇರೋದು ಯಾರಿಗೆ? ಅವರಿಬ್ಬರಿಗೆ ತಾನೆ. ಅವ್ರು ಬೇಕಾದರೆ ಒಡೆದಾಡಿ ಸಾಯಲಿ, ಬರಡಾಗುವುದಾದರೆ ನಮ್ಮ ಒಡಲುಗಳೇ ಸ್ಮಶಾನಗಳಾಗಲಿ. ಅಂದರೆ ನೆನ್ನೆ ತೋರಿಸ್ತಿರಲ್ಲ ಗ್ರೇವ್ ಯಾರ್ಡ್, ಸ್ಮಶಾನವಾಗುವುದಾದರೆ ನಮ್ಮ ಒಡಲಾಗಲಿ. ಈ ಸೈನಿಕರ ಮನೆಗಳಲ್ಲಿ ಸಮಾಧಿಗಳು ಸೃಷ್ಟಿಯಾಗೋದು ಬೇಡ ಅಂತ ಹೇಳ್ತಾರೆ. ಸೊ ಬೌದ್ಧ ಅವರಿದ್ದಲ್ಲ ಸೈನ್ಯಗಳು, ದೇ ರೆಫ್ಯೂಸ್ ಟು ಫೈಟ್. ಎರಡೂ ಸೈನ್ಯಗಳು ನಾವು ಯುದ್ಧ ಮಾಡಲ್ಲ ಅಂತ ಹೇಳ್ತಾರೆ.
ಸೈನ್ಯ ಯುದ್ಧ ಮಾಡಲ್ಲ ಅಂತ ಹೇಳೋದಕ್ಕಿಂತ ದೊಡ್ಡ ಪ್ರತಿರೋಧದ ಚಿಂತನೆಯನ್ನು ನೀವು ಹೇಗೆ ತರಕ್ಕೆ ಸಾಧ್ಯ? ಎಲ್ಲೋ ಹೋಗ್ಬೇಕಾಗಿಲ್ಲ, ಪಂಪನ ಹೇಳಿದನಲ್ಲ, ಯಾಕೆ ನಮಗೆ ಇಂಥ ಸಂದರ್ಭದೊಳಗೆ ಅದು ನಮಗೆ ನೆನಪು ಬರೋದಿಲ್ಲ? ಇದು ಒಂದು. ಎರಡನೆಯದು, ಮಲೆ ಮಹದೇಶ್ವರನ ಕುರಿತು ಎಲ್ಲ ನಾವು ಹಾಡ್ತಾ ಇರ್ತೀವಿ, ಭಾಳ ಜನ. ಇದು ಬೇಕಾದ್ರೆ ಸಾಕಷ್ಟು ಜನಪದ ಸಂಶೋಧಕರಿಗೆ ಎಲ್ರಿಗೂ ಗೊತ್ತಿದೆ. ಅದರಲ್ಲಿ ಬರುವಂಥ ಒಂದು ಸಂಕವನ ಸಾಲು ಅಂತ ಒಂದು ಸಾಲು ಬರ್ತದೆ. ಆ ಸಂಕವನ ಸಾಲಿನಲ್ಲಿ ಏನು, ಸಂಕವ ತುಂಬ ಇಷ್ಟಪಟ್ಟು ಅವನ ಮದುವೆ ಆಗಿರ್ತಾರೆ. ಅವನು ಒಬ್ಬ ಟ್ರೈಬಲ್ನ ನಾಯಕ. ಅವನು 3 ತಿಂಗಳ ಕಾಲ ಬೇಟೆಗೆ ಹೋಗ್ಬೇಕು ಕಾಡಿಗೆ. ಅಲ್ಲಿ ಜೇನು ಮತ್ತು ಅದನ್ನೆಲ್ಲ ಆ ಸೀಸನ್ನೊಳಗೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬರಕ್ಕೆ ಹೋಗಬೇಕು. ಸಾಂಬಾರು ಪದಾರ್ಥಗಳು, ಜೇನು ಅದೆಲ್ಲ ತರಕ್ಕೆ ಹೋಗಬೇಕು. ಅವನು ಹೋಗುವಾಗ ತನ್ನ ಹೆಂಡತಿಗೆ ಹೇಳ್ತಾನೆ, ಇಲ್ಲಿ ನಾನು 3 ತಿಂಗಳು ಒಬ್ಬಳೇ ಇರಬೇಕಾಗುತ್ತೆ ಗುಡಿಸ್ಲೊಳಗೆ. ಇಲ್ಲಿ ಅನೇಕ ಜನ ಬಳೆಗಾರರು ಬರ್ಬೋದು, ಮಾಯಿಕಾರರು ಬರ್ಬೋದು, ಜೋಗಿಗಳು ಬರ್ಬೋದು, ಇನ್ನೂ ಯಾರು ಹಿಂಗೆಲ್ಲ ಬರ್ತಾರೆ. ಅವ್ರು ಬಂದು ನಿನ್ನನ್ನು ಮನಸ್ಸನ್ನು ಕೆಡಿಸಿ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ. ನೀನು ಅವರಿಗೆ ಒಲ್ದು ಹೊರಟೋಗ್ಬಿಡ್ತೀಯ. ಆದರೆ ಹಂಗೆ ಆಗಬಾರ್ದು ಅನ್ನೋದಾದರೆ ನೀನು ನನಗೆ ಭಾಷೆ ಕೊಡು, ಬಲಗೈ ಮೇಲೆ ಭಾಷೆ ಕೊಡಬೇಕು. ನಾನು ಅವ್ರನ್ನ ನೋಡೋದಿಲ್ಲ, ನಾನು ಅವ್ರನ್ನ ಮಾತು ಕೇಳಿಸ್ಕೊಳ್ಳೋದಿಲ್ಲ, ನಾನು ಅವ್ರ ಜೊತೆ ಹೋಗೋದಿಲ್ಲ ಅಂತ. ಅವಳು ಆಕೆ ಹೇಳ್ತಾಳೆ, ನೀನು ನನ್ನನ್ನು ಏನು ತಿಳ್ಕೊಂಡಿದ್ದೀಯ? ನಾನು ಅಪ್ಪಂತ ಹೆಣ್ಣುಮಗಳು, ಅಂದರೆ ನನಗೊಂದು ಸಂಸ್ಕಾರ ಅನ್ನೋದೊಂದು ನನಗೆ ಗೊತ್ತಿದೆ. ನಾನು ನಿನ್ನ ಹೆಂಡತಿ, ನೀನು ನನ್ನ ಗಂಡ, ಇದು ನಮ್ಮ ಸಂಸಾರ ಅನ್ನೋದು ನನಗೆ ಗೊತ್ತಿದೆ. ಆದರೆ ನಾನು ಭಾಷೆ ಕೊಟ್ಟು ನಂಬಿಕೆಯನ್ನು ಹುಟ್ಟಿಸಲ್ಲ. ನೀನು ಟ್ರಸ್ಟ್ ಮಾಡಬೇಕಷ್ಟೇ ನನ್ನನ್ನು. ನಾನು ನಿನ್ನನ್ನು ನಂಬಿದಾಗೆ ನೀನು ನನ್ನ ನಂಬಬೇಕು. ಆದರೆ ನಾನು ಭಾಷೆ ಕೊಟ್ಬಿಟ್ಟು ನಂಬಿಕೆ ಹುಟ್ಟಿಸಲ್ಲ. ನಾನು ಬಲಗೈ ಮೇಲೆ ಭಾಷೆ ಕೊಡಲ್ಲ. ಇವನಿಗೆ ಅವಳು ಕೊಡಲ್ಲ ಅಂತ ಹೇಳಿದ್ದು ಒಂದು ಪ್ರತಿರೋಧವಾಗಿ ಕಾಣಿಸ್ಲಿಲ್ಲ ಅವನಿಗೆ. ಅವಳು ಒಂದು ಅವಕಾಶ ತೆಗೆದುಕೊಳ್ತಾ ಇದ್ದಾಳೆ, ಅಂದರೆ ಓಡೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅವಳು, ಅದಕ್ಕೆ ಭಾಷೆ ಕೊಡ್ತಾ ಇಲ್ಲ ಅಂತ ಅವನು ತಿಳ್ಕೊಂಡು ಅವಳನ್ನು ಎಷ್ಟು ರೀತಿಯಾದಂಥ ಹಿಂಸೆಗಳಿಗೆ ದೂಡ್ತಾನೆ ಅಂತಂದರೆ, ಅವಳನ್ನು ಬೆತ್ತಲು ಮಾಡ್ತಾನೆ, ಅವಳ ಮೇಲೆ ಬೆಲ್ಲದ ನೀರನ್ನು ಸುರಿತಾನೆ, ಕಟ್ಟಿರುವೆಗಳನ್ನು ತಂದುಬಿಡ್ತಾನೆ, ಮಂಡಲಗಳನ್ನು ಬರೆದು ಅವಳ ಕಣ್ಣುಗಳಿಗೆ ಸೂಜಿ ಇದನ್ನು ಕಾರಿ ಮುಳ್ಳೆಗಳನ್ನು ಚುಚ್ಚುತ್ತಾನೆ. ನನಗೆ ತಿಳಿದ ಹಾಗೆ ಲೋಕದಲ್ಲಿ ಒಂದು ಹೆಣ್ಣಿನ ದೇಹದ ಮೇಲೆ ನಡೆದಿರಬಹುದಾದ ದೌರ್ಜನ್ಯದ ಪರಮಾವಧಿಯ ಚಿತ್ರ ಯಾವುದಾದ್ರೂ ಇದ್ದರೆ ಇದು ಸಂಕವನ ದೇಹದ ಮೇಲೆ ನಡೆದಿರುವಂಥ ಪರಮಾವಧಿ ಚಿತ್ರ. ಅವನ ಇಷ್ಟೆಲ್ಲ ಮಾಡಿದ್ರು ಕೂಡ ಇಲ್ಲಿ ಪ್ರತಿರೋಧ ಏನು ಅಂತಂದರೆ, ಅವಳು ಇಷ್ಟು ಪ್ರಾಣಗತವಾಗುವ, ಅದು ಪ್ರಾಣೋತ್ಕಂಠಿತ ಗಳಿಗೆ ಅಂತ ಕರೀತಾರೆ, ಪ್ರಾಣ ಉತ್ಕಂಠಿತವಾಗಿ ಇನ್ನೇನು ಒಟ್ಟೋಗುತ್ತೆ ಅಂತ ಗಳಿಗೆ ಬಂದಾಗಲೂ ಅವಳು ತನ್ನ ಕನ್ವಿಕ್ಷನ್ನಿಂದ ಅವಳು ಬದಲಾಗೋದಿಲ್ಲ, ಭಾಷೆ ಕೊಡೋದಿಲ್ಲ. ಇದು ನನಗೆ ಸಾಕ್ರೆಟಿಸ್ನ ವಿಷ ಕುಡಿದಿದ್ದಕ್ಕೆ ಸಮಪ್ರಮಾಣವಾದಂಥ ಒಂದು ಪ್ರತಿರೋಧ ಅಂತ ಅನ್ನಿಸ್ತು. ಸಾಕ್ರೆಟಿಸ್ನಿಗೆ ಎಷ್ಟು ಅವಕಾಶ ಕೊಡ್ತಾರೆ, ನೀನು ಒಂದು ಸುಮ್ಮನೆ ಹೇಳಿದ ತಪ್ಪು ಅಂತ ಹೇಳ್ಬಿಟ್ಟು ಹೇಳಯ್ಯ ನೀನು ಬಿಟ್ಬಿಡ್ತೀವಿ ಪ್ರಾಣ ಕೊಡ್ತೀವಿ. ಅವರೇ ಬೇಡ್ಕೋತಾರೆ, ನೀನು ಹೇಳ್ತಿರೋ ತಪ್ಪು ಅಂತ ಹೇಳ್ಬಿಡು, ನಾನು ತಪ್ಪು ಹೇಳಿದ್ದೀನಿ ಅಂತ ಹೇಳ್ಬಿಡು, ನಿನಗೆ ಪ್ರಾಣ ಭಿಕ್ಷೆ ಕೊಡು. ಏನು ಹೇಳಿದ್ರು ಅವನು ಯಾವುದೇ ಕಾರಣಕ್ಕಾಗಿ ಅವನು ಸಾಯೋದಕ್ಕಾದರೂ ಸಿದ್ಧವಾದನೇ ಹೊರತು ಅವನು ತಾನು ಹೇಳಿದ್ದನ್ನು ತಪ್ಪು ಅಂತ ಹೇಳೋದಕ್ಕೂ ಒಪ್ಕೊಳ್ಳಿಲ್ಲ. ಕೊನೆಗೆ ಅವನಿಗೆ ವಿಷ ಕೊಡ್ತಾರೆ. ಅವನು ಭಾಳ ಸಂತೋಷದಿಂದ ವಿಷವನ್ನು ಕುಡಿದು ಓಡಾಡ್ಕೊಂಡಿದ್ದು ಅವನು ಮೈಗೆಲ್ಲ ಹತ್ತಿದ ತಕ್ಷಣ ಬಿದ್ದು ಸತ್ತು ಹೋಗ್ತಾನೆ. ಸಂಕವ ಭಾಷೆ ಕೊಡಲ್ಲ ಅಂತ ಹೇಳಿದ್ದಕ್ಕೂ, ಸಾಕ್ರೆಟಿಸ್ ಪ್ರಾಣವನ್ನೇ ಸತ್ಯಕ್ಕಾಗಿ ಪ್ರಾಣವನ್ನೇ ಕೊಟ್ಟಿದ್ದಕ್ಕೂ, ಇವುಗಳು ನಮಗೆ ಪ್ರತಿರೋಧದ ಮಾದರಿಯಾಗಿ ಯಾಕೆ ಕಾಣಿಸಲ್ಲ? ಇಂಥ ಪ್ರತಿರೋಧದ ಇದೇ ಚಿತ್ರಗಳನ್ನು ತಂದು ನಾಟಕ ಮಾಡಬೇಕು ಅಂತಲ್ಲ ಇದರ ಉದ್ದೇಶ. ಇಲ್ಲಿ ಈ ಪ್ರತಿರೋಧದಲ್ಲಿ ಕಾಣಿಸುತ್ತಿರುವಂಥ ಒಂದು ಮನೋಭಾವ ಇದೆಯಲ್ಲ, ಅದು ಮೈಂಡ್ ಸೆಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಆ ಥರದ ಒಂದು ಮನೋಧರ್ಮವೊಂದನ್ನು ನಾವು ನಮ್ಮ ಪ್ರೇಕ್ಷಕ ವರ್ಗದೊಳಗೆ, ಸಮಾಜದೊಳಗೆ, ಇದರ ಒಳಗೆ ಭಾಗೀದಾರರಾಗಿರುವಂಥ ನಟರೊಳಗೆ, ನಿರ್ದೇಶಕರೊಳಗೆ, ನಾಟಕಕಾರರ ಒಳಗೆ ನಾವು ಪ್ರಚೋದಿಸಬೇಕಾಗಿರುವ, ಹುಟ್ಟಿಸಬೇಕಾಗಿರುವಂಥ ಒಂದು ಅನಿವಾರ್ಯತೆಯನ್ನು ಇವು ನಮಗೆ ಸಜೆಸ್ಟ್ ಮಾಡ್ತಾ ಇವೆ. ಸೊ ಹೀಗೆ ನಾನು ಪ್ರತಿರೋಧದ ಮಾದರಿಗಳನ್ನು ಹುಡುಕಕ್ಕೆ ಹೊರಟಾಗ ನಿಮಗೆ ಕಾಲದೇಶಗಳು ಮರೆತೋಗ್ತವೆ. ಕುವೆಂಪು ಸೃಷ್ಟಿಸಿದ ಪ್ರತಿರೋಧದ ಮಾದರಿ, ಅಥವಾ ಪಂಪ ಸೃಷ್ಟಿಸಿದ ಪ್ರತಿರೋಧದ ಮಾದರಿ, ದೇವನೂರು ಮಹಾದೇವ ಸೃಷ್ಟಿಸಿದ ಪ್ರತಿರೋಧದ ಮಾದರಿ, ದೇವನೂರು ಸೃಷ್ಟಿಸಿದ ದೊಡ್ಡ ಪ್ರತಿರೋಧದ ಮಾದರಿ ಸಿದ್ಧಲಿಂಗಯ್ಯನವರು ಹೇಳಿದ ಮಾದರಿ ಥರ ಅಲ್ಲ. ಅದು ಸೈಜ್ಗಲ್ಲು ಒತ್ತವರು, ಅದು ಒದಿಸ್ಕೊಂಡು ಹೊರಗಿದವರು, ನನ್ನ ಜನಗಳು ಅಂತ ಸಾವಿರಾರು ನದಿಗಳು ಅಂತಲ್ಲ. ದೇವನೂರು ಸೃಷ್ಟಿಸಿದ ಪ್ರತಿರೋಧದ ಅತ್ಯಪೂರ್ವವಾದ ಮಾದರಿ ಯಾವುದು ಅಂತಂದರೆ ಪುಟ್ಟಗೌರಿ ಬರೆದ ನವಿಲಿನ ಚಿತ್ರ. ಅವಳು ಪುಟ್ಟಗೌರಿ ಒಂದು ಗೋಡೆ ಮೇಲೆ ಒಂದು ನವಿಲಿನ ಚಿತ್ರವನ್ನು ಬರೀತಾಳೆ. ಅಂದರೆ ಇಡೀ ಸಮಾಜ ಜೀವವನ್ನು ಬದುಕೋದಕ್ಕೆ, ಸಹಜವಾಗಿ ಬದುಕೋದಕ್ಕಿದ್ದ ಎಲ್ಲ ಅವಕಾಶಗಳನ್ನು ಕಸಿದುಕೊಂಡಿರುವಂಥ ಒಂದು ಕುಟುಂಬದ ಒಳಗೆ ಇರುವ ಒಬ್ಬ ಸಣ್ಣ ಹೆಣ್ಣು ಮಗು
ಅವಳ ಸೃಜನವಾದ ಶಕ್ತಿ ಎಲ್ಲಿತ್ತು ಅಂತಂದರೆ ಅವಳು ಮತ್ತೆ ಒಂದು ಲೋಕಕ್ಕೆ ಸೌಂದರ್ಯವನ್ನು ಮತ್ತು ಅಲಂಕಾರಗಳನ್ನು ತರಬಹುದಾದಂಥ ಒಂದು ನವಿಲನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಈ ಹೆಣ್ಣುಮಗಳಲ್ಲಿ ಧಾರಣ ಮಾಡುವಂಥ ಒಂದು ಸಂದರ್ಭವನ್ನು ಸೃಷ್ಟಿಸ್ತಾರಲ್ಲ, ಇದು ಅತ್ಯಂತ ಶ್ರೇಷ್ಠವಾದ ಪ್ರತಿರೋಧದ ಮಾದರಿ. ಇದು ಹಿಂಸೆಯ ವಿರುದ್ಧದ, ಅಧಿಕಾರದ ವಿರುದ್ಧದ ಮತ್ತು ವಿದ್ರೋಹದ ವಿರುದ್ಧದ ಮಾದರಿ. ಇದು ಇಂತಹ ಮಾದರಿಯನ್ನು ರಂಗಭೂಮಿ ಸೃಷ್ಟಿಸಬೇಕಾಗಿದೆ. ಅದು ಸೃಷ್ಟಿಸಿಕೊಂಡಾಗ ನಮ್ಮ ಎದೆಯ ಒಳಗಿದ್ದ ಸಮಾಧಿಗಳ ಒಳಗೆ ಕೊನೆಯ ಕಾಳು, ಕೊನೆಯ ನೀರಿನ ಹನಿ ಅವು ಒಂದು ದೊಡ್ಡ ನದಿಯಾಗಿ ಹರಿತವೆ. ಕೊನೆಯ ಕಾಳಿನಿಂದ ಚಿಗುರಿದ ಮರ ಒಂದು ದೊಡ್ಡ ಕಾಡಾಗುತ್ತೆ. ಈ ಕಾಡಾಗೋದಕ್ಕೆ ಬೇಕಾದರೂ ಈ ಕಾಡು ಎಲ್ಲಿಂದ ಸೃಷ್ಟಿಯಾಗಬೇಕು ಅಂದರೆ ನಿಮ್ಮ ಎದೆಯೊಳಗೆ ಇರುವ ಸಮಾಧಿಯಿಂದ. ಈಗಾಗಲೇ ಅದು ಮನುಷ್ಯತ್ವದ ಗೋರಿ ನಮ್ಮ ಎದೆಗಳಲ್ಲಿ, ಹೃದಯ ಇಲ್ಲ, ನಮ್ಮ ಎದೆಗಳಲ್ಲಿ ಗೋರಿಗಳಿವೆ. ಆ ಗೋರಿಗಳಿಂದ ಈ ಮನುಷ್ಯತ್ವದ ಚಿಗುರಬೇಕು. ಇದೇ ಪ್ರತಿರೋಧ ಹುಟ್ಟಬೇಕಾಗಿರುವ ದಾರಿ ಅಂತ ನನಗೆ ಅನಿಸಿದೆ. ಸ್ನೇಹಿತರೆ, ಇಷ್ಟು ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಮಂಡಿಸಿದ್ದೇನೆ. ಚರ್ಚೆ ಇದ್ದರೆ ಏನಾದರೂ ಮಾಡ್ಬೋದು. ನಮಸ್ಕಾರ. ನಾವು ಪ್ರತಿರೋಧವನ್ನು ಬರೀ ಟೆಕ್ಸ್ಟ್ನಲ್ಲಿ, ನಾಟಕದಲ್ಲಿ ಹುಡುಕ್ತಾ ಅದರ ಪರಂಪರೆಯನ್ನು ಗುರುತಿಸ್ತಾ ಬಂದಿದ್ದೀವಿ. ನಾರಾಯಣ ಸ್ವಾಮಿ ಇನ್ನೊಂದು ಆ್ಯಂಗಲ್ನಿಂದ ಪ್ರವೇಶ ಮಾಡಿದರು. ಅದು ಭಾಳ ಇಂಟ್ರೆಸ್ಟಿಂಗ್. ಪ್ರೇಕ್ಷಕರ ಮೂಲಕವಾಗಿ ಪ್ರತಿರೋಧ ಸೃಷ್ಟಿಯಾಗೋದು ಹೇಗೆ ಅಂತ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿದ್ಯಮಾನ ನಡೆದಿದೆ ಕನ್ನಡದ ರಂಗಭೂಮಿಯಲ್ಲಿ. ಅದು ಕಂಪನಿ ನಾಟಕದ ಟೈಮ್ನಲ್ಲಿ ನಡೆದಿದೆ. ಕಂಪನಿ ನಾಟಕ ನಮ್ಮಲ್ಲಿ ಜೋರಾಗಿ ಪ್ರಚಾರದಲ್ಲಿರುವ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಚಳುವಳಿ ಶುರುವಾಯಿತು. ಕಂಪನಿ ನಾಟಕಗಳು ಹೆಚ್ಚು ಪೌರಾಣಿಕ ನಾಟಕಗಳನ್ನು ಅವುಗಳನ್ನೇ ಮಾಡ್ತಾಯಿದ್ದವು. ಆದರೆ ಅವರೆಲ್ಲರೂ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಬೇಕಾದಂಥ ಒಂದು ಅದಮ್ಯವಾದಂಥ ಬಯಕೆ ಇತ್ತು. ಮೊದಲು ಏನು ಮಾಡ್ತಿದ್ರು ಕೇಳಿದ್ರೆ, ಯಾರ್ಯಾರೋ ಸ್ವಲ್ಪ ಉಗ್ರಗಾಮಿಗಳು ಅಂತ ನಾವು ಯಾರನ್ನು ಕರಿತೀವೋ ಅವರೆಲ್ಲ ಪೊಲೀಸರ ವಿರುದ್ಧ ಜಗಳ ಮಾಡಿಕೊಂಡು ರಾತ್ರಿ ಓಡಿ ಬಂದರೆ ಕಂಪ್ನಿ ನಾಟಕದವರು ಅವರಿಗೆ ಕಂಪ್ನಿಯಲ್ಲಿರುವ ಬೇರೆ ಬೇರೆ ವೇಷ ಹಾಕಿಸಿ ಪಾರ್ಟ್ ಮಾಡಿಸಿ ಅವ್ರನ್ನ ಬಚಾವ್ ಮಾಡಿಬಿಡ್ತಿದ್ರು. ಸೊ ಎಲ್ಲಿ ಗಲಾಟೆ ನಡೀತಿತ್ತೋ ಅದ್ರ ಹತ್ತಿರ ನಡೆಯುವ ನಾಟಕಗಳೆಲ್ಲ ರಾಮಾಯಣದ ನಾಟಕ ಆಗ್ತಿತ್ತು. ಯಾಕೆಂತಂದರೆ ರಾಮಾಯಣದಲ್ಲಿ ಒಂದು 100 ಕಪಿಗಳನ್ನು ತರೋಕ್ಕಾಗ್ತಿತ್ತು. ಅದಕ್ಕಾಗಿ ಅವರು ಆ ದಿನದ ನಾಟಕಗಳನ್ನು ಚೇಂಜ್ ಮಾಡ್ಕೋತಾಯಿದ್ರು. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು, ಒಂದು ಸಾರಿ ಅವರು ನಮ್ಮ ನೆಲಕ್ಕೆ ನಾವು ಆ ಕ್ಷಣಕ್ಕೆ ನಾವು ಪ್ರತಿಸ್ಪಂದಿಸಬೇಕು ಅಂತ ನರಗುಂದದ ಬಂಡಾಯ ಅಂತ ನಾಟಕ ಮಾಡಿದ್ರು. ಸರ್ ಮಾಲ್ಕಮ್ ಅನ್ನೋ ಒಬ್ಬ ಇವನು ಕಲೆಕ್ಟರ್ ಅವ್ರನ್ನ ಗುಂಡೊಡೆ ಸಾಯಿಸ್ಬಿಟ್ಟಿರ್ತಾನೆ ರೈತರನ್ನ. ಆಗ ನರಗುಂದದ ಬಂಡಾಯ ನಾಟಕವನ್ನು ಇವರು ಮಾಡೇ ಬಿಟ್ಟರು. ಇಮಿಡಿಯೇಟ್ ದೊಡ್ಡ ಗಲಾಟೆ ಆಯಿತು. ಸೊ ಕಲೆಕ್ಟ್ರು ಬಂದರು, ಇನ್ನು ಮುಂದೆ ನೀವು ನಾಟಕ ಮಾಡೋಂಗಿಲ್ಲ, ಪರ್ಮಿಷನ್ ತಗೋತೀವಿ ಅಂತ. ಆಮೇಲೆ ಇವ್ರು ರಿಕ್ವೆಸ್ಟ್ ಮಾಡಿ ನಾವು ನಾಳೆ ನಾಟಕ ಚೇಂಜ್ ಮಾಡ್ತೀವಿ ಅಂತಂದರು. ಏನು ಮಾಡಿದ್ರು ಕೇಳಿದ್ರೆ ಬೋರ್ಡ್ ಚೇಂಜ್ ಮಾಡಿದರು. ನರಗುಂದದ ಬಂಡಾಯ ಅನ್ನೋ ಬದಲು ಸರ್ ಮಾಲ್ಕಮ್ ವಿಜಯ ಅಂತ ಹಾಕಿದರು. ನಾಟಕ ಅದೇ ಇತ್ತು. ಸೊ ಟೈಟ್ಲ್ ನೋಡ್ಬಿಟ್ಟು ಖುಷಿಯಾಗ್ಬಿಡ್ತು ಬ್ರಿಟಿಷರಿಗೆ. ಆದರೆ ಆ ನಂತರದಲ್ಲಿ ಇನ್ನೂ ಚಲೋ ಹೇಳ್ಕೊಟ್ರು, ಇಲ್ಲ ಇವರು ಇಂಥ ಟೆಕ್ಸ್ಟ್ ಇಟ್ಕೊಂಡ್ಬಿಟ್ಟು ತುಂಬ ಬಾನ್ಗಡಿ ಮಾಡ್ತಿರ್ತಾರೆ ಅಂತ. ಆಗ ಒಂದು ರೂಲ್ಸ್ ಬಂತು, ಇವತ್ತಿಗೂ ಜಾರಿಯಲ್ಲಿದೆ. ಅದು ಸ್ವಾತಂತ್ರ್ಯ ಬಂದ ಮೇಲೆ ಅದೇನು ಹೋಗಿಲ್ಲ. ಕರ್ನಾಟಕದಲ್ಲಿ ಹೆಚ್ಚು ಅದು ಚಾಲ್ತಿಯಲ್ಲಿಲ್ಲ, ಮಹಾರಾಷ್ಟ್ರದಲ್ಲಿ ಇನ್ನೂ ಇದೆ. ಏನು ಅಂದರೆ, ನಮ್ಮ ಜಿಲ್ಲೆಯಲ್ಲಿ ನಾವು ಯಾವ ನಾಟಕ ಮಾಡ್ತೀವೋ ಆ ನಾಟಕದ ಟೆಕ್ಸ್ಟನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು, ಅವರು ಅದಕ್ಕೆ ಪರ್ಮಿಷನ್ ಕೊಡಬೇಕು. ಆ ರೂಲ್ಸ್ ಆ ಟೈಮಲ್ಲಿ ಶುರುವಾಯಿತು. ಅದನ್ನು ಹೇಗೆ ಅವರು ದಾಟ್ಕೊಂಡ್ರು ಅನ್ನೋದು ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸೊ ಅವರು ಮಾಡಬೇಕಾಗಿ ಅವ್ರ ಹತ್ರ ಇರೋದು ಪೌರಾಣಿಕ ನಾಟಕ ಬಿಟ್ಟು ಬೇರೆ ಮಾಡುವಂಗಿಲ್ಲ. ಆಗ ಏನು ಮಾಡ್ತಿದ್ರು ಕೇಳಿದ್ರೆ, ಕಲೆಕ್ಟ್ರಿಗೆ ತಗೊಂಡೋಗಿ ನಾವು ದ್ರೌಪದಿ ವಸ್ತ್ರಾಪರಣ ನಾಟಕ ಮಾಡ್ತೀವಿ ಅಂತ ಟೆಕ್ಸ್ಟ್ ಕೊಡೋರು. ಸೊ ಅಲ್ಲಿದ್ದ ಭಾರತೀಯರನ್ನ ಇಟ್ಕೊಂಡು ಅವ್ರು ಚೆಕ್ ಮಾಡೋರು, ಇದರಲ್ಲೆಲ್ಲರೂ ಬ್ರಿಟಿಷರನ್ನು ಬೈಯುವಂಥ ಮಾತುಗಳಿದಾವ ಅಂತ. ಏನೂ ಇಲ್ಲ, ಓಕೆ ಮಾಡ್ಕೊಂಡು ಹೋಗಿ ಅಂತ. ಆ ದಿನ ಏನು ಮಾಡ್ತಿದ್ರು ನಟರು ಕೇಳಿದ್ರೆ, ದ್ರೌಪದಿ ವಸ್ತ್ರಾಪರಣ ಆಗ್ತಾ ಇರುವಾಗ ಕೃಷ್ಣ ಚಕ್ರ ತಗೊಂಡು ಬರಲ್ಲ, ಚರಕ ತಗೊಂಬಂದ್ಬಿಡ್ತಿದ್ದ ಸ್ಟೇಜ್ಗೆ. ಯಾವಾಗ ಕೃಷ್ಣ ಚರಕ ತಗೊಂಬಂದೋ ಆಡಿಯನ್ಸ್ ಎಲ್ಲ ಕನೆಕ್ಟ್ ಆಗಿಬಿಟ್ರು, ಗಾಂಧಿ ಮಹಾರಾಜ್ಗೆ ಜೈ ಅಂತ ಹೋಗಿ ಶುರು ಮಾಡಿಬಿಡ್ತಿದ್ರು. ಸೊ ಇವರನ್ನು ಈ ಗೆಸ್ಚರ್ ಮೂಲಕವಾಗಿ ಪ್ರವೋಕ್ ಮಾಡ್ತಾಯಿದ್ರು. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಘಟನೆ ದಾಖಲೆ ಆಗಿದೆ. ಏನಂದರೆ, ಅಂಗದ ಸಂಧಾನ ಅಂತ ಒಂದು ನಾಟಕ ಮಾಡಿದರು.
ಅದರಲ್ಲಿ ರಾವಣ ಹೈಟ್ನಲ್ಲಿ ಕೂತ್ಕೊಂಡಿರ್ತಾನೆ, ಅವನ ಜೊತೆ ಮಾತುಕತೆಗೆ ಅಂತ ರಾಮನ ಕಡೆಯಿಂದ ಅಂಗದ ಬರ್ತಾನೆ. ಪುರಾಣದಲ್ಲಿರೋ ಕತೆ ಅದು. ಆ ಅಂಗದ ನನಗಿಂತ ಹೈಟಲ್ಲಿ ನೀನಿದ್ದರೆ ನಿನ್ನ ಜೊತೆಗೆ ನಾನು ಸಮಾನವಾಗಿ ಮಾತಾಡೋಕ್ಕಾಗಲ್ಲ ಅಂತ ಬಾಲವನ್ನು ಸುತ್ತಕೊಂಡು ಅವನದೇ ಲೆವೆಲ್ನಲ್ಲಿ ಕೂತ್ಕೊಂಡು ಮಾತಾಡ್ತಾನೆ ಅಂತ. ಇಲ್ಲಿ ಏನು ಮಾಡಿದರೆ ಕೇಳಿದರೆ, ಯಾವಾಗ ಅಂಗದ ಬಾಲವನ್ನು ಸುತ್ತಕೊಂಡು ರಾವಣನಿಗಿಂತ ಹೈಟಿಗೆ ಹೋಗಿ ನಿಂತ್ಕೊಂಡು, ಇದು ನಾಟಕದಲ್ಲಿ ನಡೀತಾ ಇದ್ದಿದ್ದು. ಪ್ರೇಕ್ಷಕರು ಏನು ಮಾಡಿದ್ರಂತೆ ಅಂದರೆ, ಒಂದು 2 ಜನ ರಪ್ಪಂತ ಒಳಗಡೆ ಓಡೋಗಿ ಏಣಿ ತೊಗೊಂಬಂದು, ಒಬ್ಬವನು ಏಣಿ ಹಿಡ್ಕೊಂಡಿದ್ದಾನೆ, ಇನ್ನೊಬ್ಬವನು ಏಣಿ ಮೇಲೆ ಹತ್ಕೊಂಡು ಹೋಗಿ ರಾವಣನಿಗಿಂತ ಹೈಟಲ್ಲಿ ಕೂತಿದ್ನಲ್ಲ ಅಂಗದ, ಅವನಿಗೊಂದು ಗಾಂಧಿ ಟೊಪ್ಪಿ ಹಾಕ್ಬಿಟ್ಟು ಕೆಳಗಿಳಿದ್ಬಿಟ್ನಂತೆ. ಯಾಕೆ ಅಂತಂದರೆ, ಆಗಲೇ ಕಂಪ್ನಿ ನಾಟಕದವರು ರಾವಣನಿಗೆ ಮತ್ತು ರಾವಣನ ಬಂಟರಿಗೆಲ್ಲ ವೆಸ್ಟರ್ನ್ ಮ್ಯೂಸಿಕ್ ಹಾಕಿ ಅದನ್ನು ಇಂಗ್ಲೆಂಡ್ ಮಾಡಿ, ರಾಮ ಆ್ಯಂಡ್ ಕಂಪನಿಯವರಿಗೆಲ್ಲ ಇಂಡಿಯನ್ ಮ್ಯೂಸಿಕ್ ಕೊಡ್ತಿದ್ರಂತೆ. ನೋಡ್ತಾ ಇರುವವರಲ್ಲಿ ಅದು ಸೃಷ್ಟಿಯಾಗಬೇಕು ಅಂತ ಆ ಪ್ರತಿರೋಧ. ಸೊ ಪ್ರೇಕ್ಷಕರನ್ನು ಆ ಬಗೆಯಲ್ಲಿ ಸಿದ್ಧ ಮಾಡ್ತಾ ಇರುವ ಮಾದರಿಗಳಿಗೂ ಕನ್ನಡ ಥಿಯೇಟ್ರ್ನಲ್ಲಿ ಸುಮಾರು ಮಾಡೆಲ್ಗಳು ಇದ್ದಾವೆ. ಇದನ್ನು ನಿಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ಕೆವಾಯನವ್ರ ಜೊತೆಗೆ ನೀವು ಮಾತನಾಡೋದಿದ್ದರೆ ಕೈ ಎತ್ತಿ ಮೈಕ್ ಕೊಡ್ತೀನಿ. ಸರ್, ಜಾಗತಿಕ ನೆಲಗಟ್ಟಿನಲ್ಲಿ ಹೊಸ ಇಡಿಯಮ್ಗಳು ಅದರ ಬಗ್ಗೆ ತಾವು ಹೇಳಿದ್ರಿ, ಬಟ್ ಸ್ವಲ್ಪ ಒಂಚೂರು ಅದರ ಬಗ್ಗೆ ಹೆಚ್ಚಾಗಿ ವಿವರಿಸಿದ್ರಿ. ಈಗಿನ ಸಂದರ್ಭದಲ್ಲಿ ಹೊಸ ನುಡಿಗಟ್ಟುಗಳು ಅಥವಾ ಹೊಸ ಇಡಿಯಮ್ಗಳು ಪ್ರತಿರೋಧದ ಒಂದು ಹೊಸ ರೂಪವನ್ನು, ಚಿಂತನೆಯನ್ನು ಹುಟ್ಟಿಸ್ಲಿಕ್ಕೆ ಏನಾದರೂ ಸಾಧ್ಯತೆಗಳು ಅಲ್ಲ ಆಗಿದಾವ? ಆ ಥರದ್ದಿದ್ದರೆ ನಮ್ಮ ಕನ್ನಡದಲ್ಲಿ ಆ ಥರದ್ದು ಸಾಧ್ಯತೆಗಳು ನಮಗೆ ಹೆಲ್ಪ್ ಆಗ್ಬೋದೇನೋ ಅನ್ನೋದು ಒಂದು ಪ್ರಶ್ನೆ. ನಿಜ ಹೇಳಬೇಕಂತಂದರೆ, ಯಾಕೆಂದರೆ ಜಗತ್ತಿನ ಒಳಗೆ ಬೇರೆ ಬೇರೆ ಎಲ್ಲ ಭಾಷೆಗಳ ಸಂದರ್ಭದೊಳಗೆ ಏನೇನಾಗ್ತಿದೆ ಅಂತ ಅನ್ನೋದನ್ನು ನಾವು ಒಂದು ಇದಕ್ಕೆ ತೆಗೆದುಕೊಂಡು ಪರಿವಿಗೆ ತಗೊಂಡು ನೋಡೋದೇ ಕಷ್ಟ. ಯಾಕೆಂದರೆ ಥಿಯೇಟ್ರಲ್ಲಿ ಏನೇನಾಗ್ತಿದೆ ಅಲ್ಲೆಲ್ಲ ಅಂತ ಅನ್ನೋದ್ರ ಬಗ್ಗೆ ನನಗೆ ಹೆಚ್ಚು ತಿಳುವಳಿಕೆ ಇಲ್ಲ. ಹಾಗೆ ನೋಡಿದ್ರೆ ಭಾರತದಲ್ಲೇ ಬೇರೆ ಬೇರೆ ಭಾಷೆಗಳಲ್ಲಿ ಏನಾಗ್ತಿದೆ ಅಂತ ಅನ್ನೋದು ಕೂಡ ನಮಗೆ ತಿಳಿಯೋದು ಕಷ್ಟ. ಏನು ಆಕ್ಸಿಡೆಂಟಲಿ ಮೊನ್ನೆ ತಾನೇ ನಾನು ತ್ರಿಶೂರ್ ಫೆಸ್ಟಿವಲ್ಗೆ ಹೋದ್ರಿಂದ ಅಲ್ಲಿ ಬಂದ ಕೆಲವು ನಾಟಕಗಳನ್ನು, ಅದು ಬ್ರೆಜಿಲ್ನಿಂದ ಒಂದು ನಾಟಕ ಬಂದಿತ್ತು, ಬಾಂಗ್ಲಾದೇಶಿಂದ ನಾಟಕ ಇತ್ತು, ಫ್ರಾನ್ಸಿಂದ ಒಂದು ನಾಟಕ ಇತ್ತು. ಅಲ್ಲೆಲ್ಲ ನಾಟಕಗಳನ್ನು ನೋಡಿದಾಗ ನನಗೆ ಜಗತ್ತಿನಲ್ಲಿರೋ ಬಹುಶಃ ಅದು ಬಂದ ಒಂದು 10 ಮಾದರಿಗಳನ್ನು, ಒಂದು 5-6 ನಾಟಕ ಅಲ್ಲಿ ನೋಡಿದೆ ನಾನು. ಮತ್ತು ಇನ್ನು ಇಂಡಿಯಾದಲ್ಲಿ ಇರುವ ನಮ್ಮ ಸೀಮಿತ ಅವಕಾಶಗಳಲ್ಲಿ ನಾವು ನೋಡಿರುವಂಥ ನಾಟಕಗಳನ್ನು ನೋಡಿದರೆ ಒಂದು ನನಗೆ ಅನ್ನಿಸ್ತಿರೋದು ಏನು ಅಂತಂದರೆ, ಸಾಹಿತ್ಯದ ಕೃತಿಗಳೊಳಗೆ ಪ್ರತಿರೋಧಗಳು ರಿಜಿಸ್ಟರ್ ಆಗ್ತಿರೋದನ್ನು ನಾವು ಕವಿತೆಗಳಲ್ಲಿ, ಕಥೆಗಳಲ್ಲಿ ಇದನ್ನೆಲ್ಲ ಗಮನಿಸೋದಕ್ಕೆ ಅವಕಾಶ ಸಿಗುತ್ತೆ, ಓದ್ಕೋಬೋದು. ಅದು ಟ್ರಾನ್ಸ್ಲೇಷನ್ಸಲ್ಲಿ ಸಿಗ್ತಾ ಇವೆ ಅಥವಾ ವರ್ಕ್ಸು ಸಿಗುತ್ತೆ ಇವತ್ತೆಲ್ಲ. ಆದರೆ ನಾಟಕದ ಪರ್ಫಾರ್ಮೆನ್ಸ್ಗಳು ನಮಗೆ ಆ ರೀತಿಯಾಗಿ ಸಿಗದೇ ಇರೋದ್ರಿಂದ ಅವ್ರು ಕಟ್ತಿರುವಂಥ ಅಂದರೆ ದೃಶ್ಯ ರೂಪಕಗಳಲ್ಲಿ ಅನೇಕ ವಿಧಗಳಿದೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಇದು ವಿಜುವಲ್ ಮೆಟಫರ್ಸ್ ಇದೆಯಲ್ಲ, ಇದು ವಿಜುವಲ್ ಮೆಟಫರ್ಗಳಲ್ಲಿ ಏನು ಮಾಡ್ತಿದ್ದಾರೆ ಅವರು ಅಂತ ಅನ್ನೋದಕ್ಕೆ ಅದನ್ನು ಅಸೆಸ್ ಮಾಡಬೇಕಾದಷ್ಟು ಇನ್ಫಾರ್ಮೇಷನ್ ನನಗೆ ದಕ್ಕಿಲ್ದಿರೋದ್ರಿಂದ ನಾನು ಅದ್ರ ಮೇಲೆ ಏನು ಕಾಮೆಂಟ್ ಮಾಡಲಾರೆ. ಬಟ್ ನನಗೆ ಸಾಹಿತ್ಯದಲ್ಲಿ ಏನಾಗ್ತಿದೆ ಅಂತಂದರೆ, ಇವತ್ತು ಮೆಟಫರ್, ಇದು ಪ್ರೊಟೆಸ್ಟಿನ ಮೆಟಫರ್ಗಳೆಲ್ಲ ಹುಟ್ತಿರೋದು ನಿಮ್ಮ ಆಫ್ರಿಕನ್ ಲಿಟ್ರೇಚರ್ನ ಜೊತೆಗಿರುವಂಥ, ಸ್ಪೇನಿನ ಲ್ಯಾಂಗ್ವೇಜಸನ್ನು ಬಳಸ್ತಿರುವಂಥ ಲ್ಯಾಟಿನ್ ಅಮೇರಿಕಾದ ದೇಶಗಳಿಂದ ಅಂತೆಲ್ಲ ನಾನು ಸೆಕೆಂಡ್ರಿ ಇನ್ಫಾರ್ಮೇಷನನ್ನು ಓದಿ ತಿಳ್ಕೊಂಡಿದ್ದೇನೆ. ಅಲ್ಲಿ ಏನಾಗ್ತಿದೆ ಅಂತ ಆ ಲ್ಯಾಂಗ್ವೇಜ್ಗಳು ನಮ್ಗೆ ಗೊತ್ತಿಲ್ಲದಿರೋದ್ರಿಂದ ನನಗೆ ಗೊತ್ತಿಲ್ಲ. ಇವತ್ತು ನನಗೆ ಆಶ್ಚರ್ಯ ಅನ್ನಿಸ್ತಿರೋದು ಏನಂದರೆ, ರಷ್ಯಾದಲ್ಲಿ ಈಗ ಕಳೆದ 2-3 ವರ್ಷಗಳಿಂದ ಅಲ್ಲಿ ನಡೀತಿರೋ ಯುದ್ಧದ ಸಂದರ್ಭದೊಳಗೆ ರಷ್ಯಾದ ಸಾಹಿತ್ಯ ಏನು ಮಾಡ್ತಿರ್ಬೋದು. ಯಾಕೆಂದರೆ ಅಲ್ಲಿ ಟಾಲ್ಸ್ಟಾಯ್ನ್ ಅಂತ ಯುದ್ಧ ವಿರೋಧಿಯಾಗಿರುವಂಥ ಒಬ್ಬ ಲೇಖಕನನ್ನು ರೂಪಿಸಿದ ಮನೋಲೋಕದ ಜಗತ್ತಿನಲ್ಲಿ ಈಗ 2 ವರ್ಷಗಳಿಂದ ಇಷ್ಟು ವಿನಾಶಕಾರಿಯಾದಂಥ ಯುದ್ಧವನ್ನು ಮಾಡ್ತಿರುವಂಥ ಒಂದು ದೇಶ, ಸಮುದಾಯ, ಜನಾಂಗ ಈಗ ಅಲ್ಲಿ ಅದು ಏನು ಮಾಡ್ತಿರ್ಬೋದು, ಅಲ್ಲಿ ಬರೀತಿರುವಂಥ ಕವಿತೆ ಎಲ್ಲಿ ಹುಡ್ತಾರೆ. ಯಾಕೆಂದರೆ ಈಗ ಅದು ತುಂಬ ನಿಮಗೆಲ್ಲ ಗೊತ್ತೇ ಇದೆ, ಸ್ಟೇಟ್ ಅದನ್ನು ಬ್ಯಾನ್ ಮಾಡಿಬಿಟ್ಟಿದೆ. ಅಲ್ಲಿ ಏನಾಗ್ತಿದೆ ಅನ್ನೋದು ಈಚೆ ಬರ್ತಾ ಇಲ್ಲ ನಮಗೆ. ನನಗೂ ಆಶ್ಚರ್ಯ ಅದ ಸಂಗತಿ, ಅದು ಏನಾಗ್ತಿರಬಹುದು ಅಂತ. ಸೊ ಹಾಗಾಗಿ ಜಾಗತಿಕ ಮಟ್ಟದ ನನಗೆ ಗೊತ್ತಿಲ್ಲ. ಕನ್ನಡದ ಸಂದರ್ಭದೊಳಗೆ ಏನಾಗ್ತಿದೆ, ಹೊಸ ಪರಿಭಾಷೆಗಳು, ಇದು ಪ್ರತಿಯೊಂದು ಪ್ರತಿಭಾಷೆಗಳು ಇಲ್ಲಿದೆ ಅಂತಂದರೆ ನಾನು ಈ ಫೆಸ್ಟಿವಲಲ್ಲೇ ನೋಡ್ತಾ ಇರೋದು. ಈ ಫೆಸ್ಟಿವಲ್ನ ಹಿಂದೆ ನಾನು 13-14 ನಾಟಕಗಳನ್ನು ಬರೆದಿದ್ದೇನೆ. ಬರೆದಾಗ ಆ ಪ್ರತಿರೋಧವನ್ನು ನಾನು ನಾಟಕದ ಒಳಗೆ
ಕುವೆಂಪು ಓದಿನಿಂದಾಗಿ, ಪಂಪನ ಓದಿನಿಂದಾಗಿ, ಮಾದೇವನ ಓದಿನಿಂದಾಗಿ ಅದರೊಳಗೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ, ಅಂದರೆ ಒಬ್ಬ ಬರಹಗಾರನಾಗಿ. ಬಟ್ ಅವು ಥಿಯೇಟ್ರಿಗೆ ಟ್ರಾನ್ಸ್ಫರ್ ಆಗುವಾಗ ಎಲ್ಲ ಉಲ್ಟಾ ಹೊಡಿತಾ ಇದ್ವು. ಅಂದರೆ ಅವುಗಳನ್ನ ಹೇಳ್ತಾ ಇದ್ದ ದೃಶ್ಯರೂಪಕಗಳೆಲ್ಲವೂ ಕೂಡ ಇದರ ಈ ಆಶಯಕ್ಕೆ ವಿರುದ್ಧವಾಗಿ ಅದು ಸ್ಟೇಜ್ ಮೇಲೆ ರೆಪ್ರೆಸೆಂಟ್ ಆಗ್ತಾಯಿದ್ದು. ನಾವು ಅದನ್ನು ನಾವು ಅವರು ಪಡೋ ಕಷ್ಟ ನೋಡಿದರೆ, ನಮ್ಮ ನಿರ್ದೇಶಕರುಗಳು ಮತ್ತು ತಂಡಗಳು ಆರ್ಥಿಕವಾದ ಸಮಸ್ಯೆಗಳು, ಅವ್ರಿಗೆ ಏನೇನೋ ಇರೋ ರಿಸ್ಟ್ರಿಕ್ಷನ್ಸು, ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಕಂಪ್ಲೀಟ್ಲಿ ಆಬ್ಸೆಂಟ್ ಆಗಿರೋದು ಅಂದರೆ ಥಿಯೇಟ್ರನ್ನು ಮಾಡ್ತಿರುವಾಗ ನಾನು ಯಾಕೆ ನಾಟಕವನ್ನು ಮಾಡ್ತಿದ್ದೇನೆ ಅನ್ನೋದ್ರ ಬಗ್ಗೆ ಒಂದು ಚಿಂತನೆಯೇ ಗೈರು ಹಾಜರಾಗ್ಬಿಟ್ಟಿದೆ. ಅವ್ರಿಗೆ ಒಂದು ಆ್ಯಕ್ಟಾಗಿ ಅದೊಂದು ಕ್ರಿಯೆಯಾಗಿ ಬೇಕಷ್ಟೇ. ಒಂದು ತಂಡ ಒಂದು ನಾಟಕ ಮಾಡಬೇಕು ಅನ್ಬೇಕಾಗಿದೆ. ಬಟ್ ಈ ನಾಟಕವನ್ನು ಯಾಕೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಈ ನಾಟಕದ ಮೂಲಕ ನಾನು ನನ್ನ ವರ್ತಮಾನವನ್ನು ಹೇಗೆ ಅನಲೈಸ್ ಮಾಡೋಕ್ಕೆ ಪ್ರಯತ್ನಿಸ್ತಿದ್ದೆ ಅನ್ನುವಂಥ ಚಿಂತನೆಗಳು 70s ನಾನು ನೋಡಿದ್ದೆ, 80s ಕೂಡ ನಾನು ನೋಡಿದ್ದೆ. ಒಂದು ತಂಡಗಳು ಕೂತ್ಕೊಂಡ್ರೆ ಅದೊಂದು ಒಂದು ಬಹಳ ದೊಡ್ಡ ಚಿಂತನ ವಿನ್ಯಾಸ ಇರ್ತಾಯಿತ್ತು. ಅವರೆಲ್ಲ ಅದನ್ನು ವಿವರಿಸಿ ಹೇಳ್ತಾಯಿದ್ರು. ಕ್ಯಾರೆಕ್ಟರ್ಗಳು, ಯಾವುದು ಪ್ರೆಸೆಂಟ್ ಮಾಡ್ತಿರುವಂಥ ಸಾಮಾಜಿಕ ತೆಗೆದುಕೊಳ್ಳುವಂಥ ನಿಲುವು, ಇದೆಲ್ಲ ಒಂದು ಚರ್ಚೆ ಆಗ್ತಿತ್ತು. ಇವತ್ತು ತಂಡಗಳೊಳಗೆ ಈ ಚರ್ಚೆಗಳು ಸಂಪೂರ್ಣವಾಗಿ ಸ್ಟಾಪ್ ಆಗಿಬಿಟ್ಟಿದೆ. ಅಂದರೆ ಇವರು ಯಾರೂ ಕೂಡ ಈ ನಾಟಕವೊಂದನ್ನು ತಮ್ಮನ್ನು ತಾವು ಲೋಕದ ಜೊತೆಗೆ ಸೇರಿಸಿಕೊಳ್ಳೋದಕ್ಕೆ, ಸಂವಾದದಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಮಾಧ್ಯಮವನ್ನಾಗಿ ಬಳಸ್ತಾ ಇಲ್ಲ. ಇದು ಇವರಿಗೆ ಒಂದು ತನ್ನನ್ನು ತಾನು ಒಬ್ಬ ನಟನಾಗಿಯೋ ಅಥವಾ ಒಂದು ಸಂಸ್ಥೆಯಾಗಿಯೋ ತನ್ನ ಲೋಕದ ಜೊತೆಗೆ ತನ್ನೊಂದು ಸ್ಪೇಸನ್ನು ಆಕ್ಯುಪೈ ಮಾಡ್ತಾ ಇರೋದನ್ನು ತೋರ್ಸೋಕ್ಕೆ ಮಾತ್ರ ಬಳಸ್ತಾ ಇದ್ದಾರೆ. ಅಂದರೆ ವ್ಯಕ್ತಿಗಳು ಕಾಣಿಸ್ತಿದ್ದಾರೆ, ವ್ಯಕ್ತಿಗಳು ಏನು ಯೋಚನೆ ಮಾಡ್ತಾ ಇದ್ದಾರೆ ಇದರ ಮೂಲಕ ಅಂತ ಕಾಣಿಸ್ತಾ ಇಲ್ಲ. ಆಲೋಚನೆಗಳು ಕಾಣಿಸದಿರುವ ವ್ಯಕ್ತಿಗಳು ಮಾತ್ರ ಕಾಣಿಸುತ್ತಿರುವ ಒಂದು ಪ್ರದರ್ಶನಗಳ ಕಾಲದಲ್ಲಿ ನಾವಿದ್ದೇವೆ. ಸೊ ಈಗ ಈ ಫೆಸ್ಟಿವಲಲ್ಲಿ ಮಾತ್ರ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಅರುಣ್ ಲಾಲ್ ಇರ್ಬೋದು, ಶಕೀಲ್ ಇರ್ಬೋದು, KP ಲಕ್ಷ್ಮಣ್ ಇರ್ಬೋದು, ಅವರು ಈ ಲೋಕದ ಜೊತೆಗೆ ನಡೆಸಬೇಕಾಗಿರುವ ಒಂದು ಸಂವಾದಕ್ಕೆ ಒಂದು ರೂಪಕವನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿರುವಂಥ ಒಂದು ಮಾದರಿಗಳು ಸಿಗ್ತವೆ. ಅಂದರೆ ಅವರು ಅದ್ರ ಹುಡುಕ್ತಾ ಇದ್ದಾರೆ ಅಂತ ನಮಗನಿಸುತ್ತೆ, ಇದು ಹುಡುಕ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದ್ದು, ಅದನ್ನು ನನಗೆ ಏನು ಹೇಳಬೇಕು ಅಂದರೆ ನಮಗೆ ಲ್ಯಾಂಗ್ವೇಜೇ ಓದಕ್ಕೆ ಬರ್ತಾ ಇಲ್ವಲ್ಲ ಅವ್ರ ಜೊತೆ ಮಾತಾಡೋದಕ್ಕೆ ಅಂತ ನನಗೆ ಅದರ ಅನಿಸ್ತಾಯಿತ್ತು. ಅದಕ್ಕೆ ಭಟ್ರಿಗೆ ಹೇಳ್ತಿದ್ದೆ, ನಾವು ಏನಾದರೂ ಮಾಡಿ ಒಂದು ರಂಗ ಪರಿಭಾಷೆಯೊಂದನ್ನು ನಿರ್ದಿಗಂತದಿಂದ ದಯಮಾಡಿ ಒಂದು ರಂಗ ಪರಿಭಾಷೆಯನ್ನು ನಾವು ರೂಪಿಸೋಣ, ಪ್ರಯತ್ನಿಸೋಣ. ಇವತ್ತಿನ ಹೊಸ ಕಾಲಕ್ಕೆ ಬೇಕಾದಂಥ ವಿವರಿಸೋದಕ್ಕೆ ಬೇಕಾಗಿರುವಂಥ ಡಿಸ್ಕರ್ಸಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಕ್ರಿಯೇಟಿವ್ ಲ್ಯಾಂಗ್ವೇಜ್ ನಮ್ಮಲ್ಲಿ ತುಂಬ ಚೆನ್ನಾಗಿದೆ. ಹೊಸ ತಲೆಮಾರುಗಳವರು, ಹೆಣ್ಣು ಮಕ್ಕಳು, ಸಮಾಜದ ಯಾವ್ಯಾವುದೋ ಮೈಕ್ರೋಸ್ಕೋಪಿಕ್ ಆಗಿರುವ ಗುಂಪುಗಳಿಂದ, ಇನ್ವಿಸಿಬಲ್ ಆಗಿರುವ ಗುಂಪುಗಳಿಂದ ಜನ ಬರೋದು ಶಾಕ್ ಹೊಡಿತಿದ್ದಾರೆ. ಆದರೆ ಅವುಗಳನ್ನು ಒಂದು ಕಲೆಯಾಗಿ ಮಾರ್ಪಡಿಸಬೇಕಾದ್ರೆ ಅದನ್ನು ವಿವರಿಸೋದಕ್ಕೆ ಬೇಕಾಗಿರೋ ಲ್ಯಾಂಗ್ವೇಜ್ ಇಲ್ಲ ನಮ್ಮ ಹತ್ರ. ಈಗಲೂ ಅಡಿಗರನ್ನು ವಿವರಿಸೋದಕ್ಕೆ ಬಳಸೋ ಭಾಷೆಯೇ ನೀವು ಬಳ್ಳಾರಿಯಲ್ಲಿ ಬರೀತಾನಲ್ಲ ಹುಡುಗ ಆರಿಫ್ ರಾಜನ ಪದ್ಯವನ್ನು ವಿವರಿಸೋದಕ್ಕೂ ಅಡಿಗರ ಪದ್ಯವನ್ನು ವಿವರಿಸೋದಕ್ಕೂ ಒಂದೇ ರೀತಿಯಾದಂಥ ವಿಮರ್ಶಾ ಪರಿಭಾಷೆಯನ್ನು ಬಳಸಿದರೆ ಅದು ಎಂಥ ಮಿಸ್ಕಮ್ಯುನಿಕೇಷನ್ ಇರಬಹುದು ಅಂತ ನೀವು ಯೋಚನೆ ಮಾಡಿ. ಸೊ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಅದಕ್ಕೆ ಬೇಕಾದಂಥ ಭಾಷೆಯನ್ನು ರೂಪಿಸ್ಕೊಂಡಿಲ್ಲ. ಅದಕ್ಕೂ ಒಂದು ಭಾಷೆ ಬೇಕು. ತಾವು ಹೇಳಿದ ದೃಶ್ಯ ರೂಪಕಗಳು ಟ್ರಾನ್ಸ್ಫಾರ್ಮ್ ಆಗುವಂಥ ಕೇಪಬಿಲಿಟೀಸು ಈಗ ತಾಂತ್ರಿಕವಾಗಿ ಇದೆ. ಅಂದರೆ ಇಡೀ ರಂಗಭೂಮಿಯ ದೃಶ್ಯ ರೂಪಕಗಳು ಹರಳುಗೊಟ್ಟುವ ರೀತಿಯನ್ನೇ ಹೊಸ ಕ್ರಮದಲ್ಲಿ ನೋಡ್ತಕ್ಕಂತಹ ಸಾಧ್ಯತೆಗಳು ಈಗಿದೆ. ಅವುಗಳನ್ನ ದುಡಿಸ್ಕೋತಾ ಇದ್ದಾವ, ಅಥವಾ ಆ ಥರದ ಹೊಸ ಒಂದು ನುಡಿಗಟ್ಟು ಅಥವಾ ಹೊಸ ಒಂದು ಇಡಿಯಮ್ಮು ತಲುಪದೇ ಇರತಕ್ಕಂತಹ ಒಂದು ರೂಪಕವನ್ನು ಸೃಷ್ಟಿ ಮಾಡಬಹುದಾ ಅನ್ನೋದು ಆ ನೆಲೆಯಲ್ಲಿ ಕೇಳ್ತೇನೆ. ಇಲ್ಲ, ಇದು ಬಟ್ ತಪ್ಪಾಗಿ ಅಂದರೆ ದುಡಿಸ್ಕೊಳ್ತಾ ಇರೋದಕ್ಕೆ ನಮಗೆ ಮಾದರಿಗಳು ಸಿಗಲ್ಲ, ದುಡಿಸ್ಕೊಳ್ದೇ ಇರೋದಕ್ಕೆ ಮಾದರಿಗಳು ಸಿಗ್ತಾ ಇವೆ. ಹೇಗೆ ದುಡಿಸ್ಕೋಬಾರ್ದು ಅನ್ನೋದಕ್ಕೆ ಮಾದರಿಗಳು ಸಿಗ್ತಾ ಇವೆ, ಹೇಗೆ ದುಡಿಸ್ಕೊಂಡ್ರು ಅನ್ನೋದಕ್ಕೆ ಮಾದರಿಗಳಿಲ್ಲ. ಸರ್, ಈಗ ಇದರಲ್ಲಿ ಥಿಯೇಟ್ರಲ್ಲಿಯ ರಂಗಭೂಮಿಯಲ್ಲಿ ಬರುವ ಪ್ರತಿರೋಧಗಳ ಸ್ವರೂಪಗಳಿದ್ದಾವೆ. ಅವು ಬೇರೆ ಬೇರೆ ರೀತಿಯಾಗಿ ಇರ್ತವೆ. ಪ್ರತಿಯೊಬ್ಬರು ಆ ಕಾಲಕ್ಕೆ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತವೆ. ಉದಾಹರಣೆಗೆ ನಮ್ಮ ವರ್ಲ್ಡಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಅಗಸ್ತೋ ಬೋಲ್ ಅವರ ಥಿಯೇಟರ್ ಆಫ್ ಆಪರೇಷನ್ ಇದೆಯಲ್ಲ, ಅದು ಅವರು ಆ ಕಾಲಕ್ಕೆ ಅವರು ಒಂದು ಪ್ರತಿರೋಧದ ಭಾಗವಾಗಿಯೇ ಶುರು ಮಾಡಿದ್ದರು ಅವರು. ಅದಕ್ಕೆ ಒಂದು ಸಣ್ಣ ಅದೇ ಉದಾಹರಣೆ ಅವ್ರದ್ದು. ಒಂದು ನಾಟಕದ್ದು ಇಟಲಿಯಲ್ಲಿ ಮಾಡುವಾಗ ಒಂದು ಐಲ್ಯಾಂಡಲ್ಲಿ ಹೋಗಿ ಮಾಡ್ತಾರೆ ಅವರು. ಇಡೀ ಟೀಮು ಬ್ರೆಜಿಲಿಂದ ಐಲ್ಯಾಂಡಲ್ಲಿ ಹೋಗಿ ವರ್ಕ್ ಮಾಡುವಾಗ ಆ ಸಿಟಿ ಸೆಂಟರಲ್ಲಿ ಶುರು ಮಾಡಿದ್ಮೇಲೆ ನಿಧಾನಕ್ಕೆ ಜನ ಸೇರಿಕೊಂಡು ಆ ಜನ ಕೂಡ ನಾಟಕದ ಪಾತ್ರ ಆಗ್ತಿದ್ದಂಗೆ ನಟರು ಆ ಜನರನ್ನು
ನಾಟಕದ ವಸ್ತುವಿನಿಂದ ತಗೊಂಡು ಹೋಗಿ ಅವರ ನಡುವಿನ ಅಲ್ಲಿಯ ಸಮಸ್ಯೆ ಜನನೇ ಮಾತಾಡೋ ಥರ ಅವರನ್ನು ಮಾಡಿ ಕೊನೆಗೆ ಇದು ಎಲ್ಲಿಗೆ ಹೋಗುತ್ತೆ ಅಂತಂದರೆ ಇಡೀ ಜನ ಸಮುದಾಯನ ಹೊಡೆದಾಡೋಕೆ ಶುರು ಮಾಡಿಬಿಡುತ್ತೆ ಅಲ್ಲಿ. ಅದು ಅಲ್ಲಿರುವ ಮೇಯರನ ವಿರುದ್ಧ ಅವರು ಇಷ್ಟು ವರ್ಷಗಳಿಂದ ಏನನ್ನು ಅನುಭವಿಸ್ತಾ ಇದ್ರೋ ಅದು ಎಲ್ಲವೂ ಅಲ್ಲಿ ವಸ್ತುವಾಗಿ ಇದು ಡಿಸ್ಕಷನ್ ಬಂದುಬಿಡುತ್ತೆ ಅಲ್ಲಿ. ಕೊನೆಗೆ ಇಡೀ ಟೀಮನ್ನು ಪೊಲೀಸರಿಂದ ರಕ್ಷಣೆ ಮಾಡೋ ಸಲುವಾಗಿ ಅವ್ರನ್ನ ಕಳ್ಳತನದಿಂದ ಕರ್ಕೊಂಡು ಹೋಗಿ ಯಾವುದೋ ಒಂದು ಸಣ್ಣ ಬೋಟ್ ಹತ್ತಿಸಿ ಓಡಿಸ್ಬಿಡ್ಬೇಕಾಗತ್ತೆ. ಇದು ತುಂಬ ನೇರವಾಗಿ ಇರುವಂಥದ್ದು. ನಾವು ತುಂಬ ಸಟಲ್ ಪ್ರತಿರೋಧ ಇದೆಯಲ್ಲ, ಅದನ್ನು ಈಗ ಕೇಳಿಸಿಕೊಳ್ಳುವ ಮನಸ್ಥಿತಿ ಇದೆಯಾ, ಅದನ್ನು ರೆಕಗ್ನೈಸ್ ಮಾಡುವ ಮನಸ್ಥಿತಿ ಈಗ ಇದೆಯಾ? ಈಗ ಅದನ್ನು ನೀವು ಆಲ್ರೆಡಿ ಹೇಳಿದ್ರಿ, ನಾವು ಕಣ್ಣಿಂದ ಕಾಣಬೇಕು ಎಲ್ಲವೂ, ಆದರೆ ಕಿವಿಯಿಂದ ಕೇಳಿಸ್ಕೊಳ್ಳೋ ಶಕ್ತಿ ನಮಗೆ ಉಳಿದಿಲ್ಲ. ಈ ಸಟಲ್ ಪ್ರತಿರೋಧದಲ್ಲಿ ಈ ಟೈಮಲ್ಲಿ ಆ ಸಮಸ್ಯೆ ಇದೆ ಅಂತ ಅನಿಸುತ್ತೆ ಸರ್. ತುಂಬ ಸಟಲ್ ಆಗಿರುವಂಥದ್ದು, ನಾವು ಬದುಕಿರೋ ಟೈಮು, ನಾವು ನೋಡ್ತಿರುವುದು ಮತ್ತು ನಾವು ಅನುಭವಿಸ್ತಿರೋದು ಅದು ಎಲ್ಲಿಗೂ ರೀಚ್ ಆಗ್ತಿಲ್ಲ. ಅದನ್ನು ಮೀರಿದ್ದು ಇನ್ನೂ ಸ್ವಲ್ಪ ಬೇಕೇನೋ ಅಂತ ಅದಕ್ಕೇನು ಅನಿಸುತ್ತೆ ಸರ್ ನಿಮ್ಗೆ? ಅಲ್ಲ, ನೀವು ಹೇಳಿದ್ದು ಕರೆಕ್ಟಾಗಿದೆ. ನಾನು ನೀವು ಹೇಳಿದ್ದನ್ನೇ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದೆ. ನಮ್ಮ ಆಲೋಚನೆಗಳು ಸರಿಯಾಗಿವೆ. ನನಗೆ ಈಗ ಒಂದು ಭಾಷೆಗೆ ಹಲವು ಸ್ತರಗಳಿರ್ತವೆ. ಅಂದರೆ ಪರ್ಫಾರ್ಮೆನ್ಸ್ನಲ್ಲಿ ಹೇಳ್ತಾರೆ, ಲ್ಯಾಂಗ್ವೇಜಿನ ಪರ್ಫಾರ್ಮೆನ್ಸಲ್ಲಿ ಹಲವು ಸ್ತರಗಳಿರ್ತವೆ. ಈಗ ಕನ್ನಡದಲ್ಲಿ ಅದು ಹೇಳಿದ ಮಾತನ್ನು ಇನ್ನೊಬ್ಬರಿಗೆ ತಲುಪಿಸೋದಕ್ಕೆ ಅದು ವಾಹಕವಾಗಿದೆಯೇ ಹೊರತು ಅದರೊಳಗೆ ಅದು ರಿಸೀವ್ ಮಾಡುವಂಥ ಒಂದು ನೆಲೆ ಇತ್ತಲ್ಲ. ಹಾಡ್ತಿರುವಾಗಲೇ ನಾನು ಕೇಳ್ತಿರ್ತೀನಿ, ಹಾಡ್ತಿರುವಾಗಲೇ ನಾನು ನೀನು ಹೇಳ್ತಿರೋದನ್ನು ಕೇಳ್ತಿರ್ತೀನಿ. ಬಟ್ ನಾನು ಹಾಡ್ತಿರುವಾಗಲೇ ನೀನು ಹೇಳೋ ಮಾತಿಗೆ ಏನು ಉತ್ತರ ಕೊಡಬೇಕು ಅಂತ ನಾನು ರೆಡಿ ಆಗ್ತಿರ್ತೀನಿ. ಅಂಥ ಕಾಲದಲ್ಲಿದ್ದೀವಿ ಈಗ. ನೀನು ಹೇಳ್ತಿರೋದನ್ನು ನಾನು ಕೇಳಿಸ್ಕೊಂಡು ಜೀರ್ಣಿಸಿಕೊಳ್ಳೋ ಸ್ಥಿತಿಯೊಳಗಿಲ್ಲ. ಶಕಿಲ್ ಹಿಂಗೆ ಹೇಳ್ತಾ ಇದ್ರೆ ಇದಕ್ಕೆ ಹೆಂಗೆ ಉತ್ತರ, ಹೆಂಗೆ ಟಾಂಗ್ ಕೊಡಬೇಕು, ಅಥವಾ ಅದಕ್ಕೆ ಹೆಂಗೆ ನನ್ನ ಹತ್ರ ಏನು ಪ್ರತಿ ಅಸ್ತ್ರವಿದೆ. ಅಸ್ತ್ರಗಳು ಈ ರೀತಿಯಾಗಿ ಕಮ್ಯುನಿಕೇಷನ್ ಅನ್ನೋದು ಅರ್ಥ ಕಳ್ಕೊಂಬಿಟ್ಟಿದೆ ಒಂದು. ಎರಡನೇದು, ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಒಂದು ಭಾಷೆ ಸಾವಿನ ಸ್ಥಿತಿ ಯಾವಾಗ ಹೋಗುತ್ತೆ ಅಂದರೆ ಅದರಲ್ಲಿ ಒಂದು ಪಿಸುಮಾತಿನ ವಲಯ ಅಂತಿರುತ್ತೆ. ಪ್ರತಿ ಲ್ಯಾಂಗ್ವೇಜಲ್ಲೂ ಕೂಡ ಅದೊಂದು ಅದನ್ನೇನಂತೀರಿ ಮರ್ಮರ್ ಸೌಂಡ್ಸ್ ಅಂತ ಕರೀತೀರ, ಅದು ಪಿಸು ಮಾತಿರುತ್ತೆ. ಅಂದರೆ ಧ್ವನಿ ಗಟ್ಟಿಯಾಗಿ ಹೇಳ್ತಿರುವಾಗಲೂ ಅದು ಒಳ ಧ್ವನಿ ಒಂದು ಹೇಳ್ತಿರ್ತದೆ, ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಅದು ಹೇಳ್ತಿರುತ್ತಲ್ಲ. ಆ ಪಿಸು ಮಾತಿನ ವಲಯ ಕನ್ನಡ ಭಾಷೆಯಲ್ಲಿ ಕುಗ್ಗಿ ಹೋಗಿರುವ ಕಾಲ ಇದು. ಎಷ್ಟು ಕುಗ್ಗಿ ಹೋಗಿದೆ ಅಂದರೆ ಪಿಸು ಮಾತೇ ಇಲ್ಲ. ಅದಕ್ಕೇ ಇವತ್ತು ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ, ನಿಮ್ಮ ಕೈಯಲ್ಲಿ ಯಾರ ಕೈಲೂ ಒಂದು ಪ್ರೇಮ ಪತ್ರ ಬರೆಯೋಕ್ಕೆ ಸಾಧ್ಯ ಇಲ್ಲ. ಟುಡೇ ಇಟ್ ಈಸ್ ಇಂಪಾಸಿಬಲ್. ಯಾರಾದರೂ ಒಬ್ಬರು ಪ್ರೇಮ ಪತ್ರ ಬರೀರಿ ಅಂದರೆ ಅವರು ಸ್ಟಾಕ್ ಮೆಮೊರಿಯಿಂದ ಸೆಂಟೆನ್ಸ್ಗಳನ್ನ ಇವೆಲ್ಲ ಗೂಗಲ್ ಮಾಡ್ಬಿಡೋದು, ಅಥವಾ ಈಗ ಇನ್ನೂ ಯಾರು ಬರೀತಾರಂತ ಗೊತ್ತಾಗಲ್ಲ, ಚಾಟ್ GPT-ಗಳಿಗೆಲ್ಲ ಹೇಳ್ಬಿಟ್ರೆ ಅವೇ ಎಂತೆಂಥದ್ದೋ ಬರ್ಕೊಟ್ಬಿಡ್ತವೆ. ಹಂಗಾಗಿ ಇವರು ತಮ್ಮದೇ ಅಂತ ಕೊಡ್ತಾ ಇರ್ತಾರೆ. ಹೀಗಿದ್ದಾಗ ಈ ಪಿಸು ಮಾತೇ ಕಳೆದುಕೊಂಡಿರುವಂಥ ಭಾಷೆ, ಅಂಥ ಭಾಷೆಯನ್ನು ಬಳಸುವ ರಂಗಭೂಮಿ ಹೇಗೆ ಒಂದು ಪ್ರತಿರೋಧದ ಇವುಗಳನ್ನು ಮನಗಾಣಬಲ್ಲದು? ಹೂವು ಹರಳುವ ಒಂದು ಕವಿತೆಯಲ್ಲಿ ಒಂದು ಬರ್ತದೆ, ಹೂವು ಹರಳ್ತಾ ಇರುವ ಆ ಪಕಳೆಯ ಸದ್ದನ್ನು ನಾವು ಕೇಳಿಸ್ಕೋಬೇಕು ಅಂತ ಹೇಳ್ತಾರೆ. ಕಬೀರ ಇನ್ನೊಂದು ಕಡೆ ಇರುವೆಯ ಕಾಲಿನ ಗೆಜ್ಜೆಯ ದನಿಯನ್ನು ಕೇಳಿಸ್ಬೇಕು ಅಂತ ಹೇಳ್ತಾರೆ. ಎಲ್ಲಿದೆ ಆ ಇಂದ್ರಿಯವನ್ನೇ ಕಳ್ಕೊಂಬಿಟ್ಟಿದ್ದೀವಲ್ಲ ನಾವು. ಅಂದರೆ ಸೆನ್ಸಿಬಿಲಿಟೀಸು ಅಷ್ಟು ನಮ್ನೆಸ್ಗೆ ಗುರಿಯಾಗಿಬಿಟ್ಟಿವೆ. ಅದನ್ನು ಹೇಳ್ತಾರೆ, ಕಲ್ಚರಲ್ ನಮ್ನೆಸ್ನ ಪರಿಣಾಮ ಎಷ್ಟಿದೆ ಅಂತಂದರೆ ಢಾಳಾಗಿ ರಾಚುವಂತೆ ಕಣ್ಣಿಗೆ ಕಂಡ್ರೆ ಮಾತ್ರ ಅದು ನಮಗೆ ಒಂದು ಮಹತ್ವದ ಸಂಗತಿ ಅಂತ ತಿಳಿಯುತ್ತೆ ಹೊರತು ಪಿಸು ನುಡಿದರೆ ಯಾರಿಗೂ ಕೇಳಿಸೋದಿಲ್ಲ. ಅವ್ನು ಕಳ್ಳ ಅಂದರೆ ಯಾರಿಗೂ ಕಾಣಿಸೋದಿಲ್ಲ. ಕಳ್ಳ ಅಂದರೆ ಅವ್ನ ಮುಂದ್ಗಡೆ ರಾಶಿ ರಾಶಿ ಅವನು ದೋಚಿರುವ ಹಣ, ಬಂಗಾರ ಇದೆಲ್ಲ ತಗೊಂಡು ನೋಡಿ ಕಳ್ಳ ಇವನು ಅಂತ ಒಂದು ಚಿತ್ರ ತೋರಿಸಿದ್ರೆ ಮಾತ್ರ ಏನು ಕಳ್ಳರಿ ಅವನೊಂದು, ಯಾರಾದರೂ ಅವ್ನು ಕಳ್ಳ ಅಂತ ಹೇಳಿದ್ರೆ ನಾವು ಅದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ. ಸೊ ಇದು ನಿಜವಾದ ರಂಗಭೂಮಿ ಮುಂದೆ ಇರುವಂಥ ದೊಡ್ಡ ಚಾಲೆಂಜ್ ಅಂತ ನನಗೆ ಅನಿಸುತ್ತೆ. ನಿರ್ದೇಶಕ ಇದನ್ನು ಕುರಿತು ಯೋಚನೆ ಮಾಡ್ತಾ ಇದ್ದಾನಾ, ನಟರುಗಳು ಇದನ್ನು ಯೋಚನೆ ಮಾಡ್ತಾ ಇದ್ದಾರಾ, ಅಥವಾ ಇಂಥದ್ದನ್ನು ಎದುರುಗೊಳ್ತಿರುವಂಥ ಪ್ರೇಕ್ಷಕರಿಗೆ ಅಸಮಾಧಾನ ಅನ್ನೋದು ಇದೆಯಾ? ಎಲ್ಲ ಸಂತೋಷಿತವಾಗಿರುವ ಸುಖಿಯಾಗಿರುವಂಥ ಪ್ರೇಕ್ಷಕ ವರ್ಗವೇ ಇರುವಾಗ ನೀವು ದುಃಖವನ್ನು ಅರ್ಥ ಮಾಡಿಸೋದು ಹೇಗೆ? ಸಂತೋಷ ಇವರಲ್ಲಿ ನೆಲೆಗೊಂಡುಬಿಟ್ಟಿದೆ, ನೀವು ದುಃಖದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಹೇಗೆ ಕಮ್ಯುನಿಕೇಟ್ ಆಗುತ್ತೆ? ಅವಾಗ ನೀವು ದುಃಖ ಅಂತ ಹೇಳ್ತಿದ್ರು ಕೂಡ ಅವರಿಗೆ ಸಂತೋಷವಾಗಿ ಕೇಳಿಸ್ತಾ ಇರಬೇಕು. ಅದೇ ಇದಕ್ಕೆ ದೊಡ್ಡ ರೂಪಕ ನೀರೋನ ಕತೆ. ಅಲ್ಲೆಲ್ಲ ಅವನು ಇಟಲಿಯಲ್ಲಿ ಬೆಂಕಿ ಉರಿತಾ ಇರೋ ಅವನೇನೋ ಇಡ್ಲು ಬರ್ಸ್ಕೊಂಡು ಕೂತಿದ್ನಂತಲ್ಲ. ನಮ್ಮೊಳಗೂ ನೀರೋಗಳಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಈ ವ್ಯವಸ್ಥೆಯ ಮುಖ್ಯ ಉದ್ದೇಶವೇ ನಿಮ್ಮನ್ನು ಈ ರೀತಿಯಾದಂಥ ವಸ್ತು ಪ್ರಪಂಚದ ಬಂಜಕರನ್ನಾಗಿ ಮಾಡಿ ಆಮೋದ ಪ್ರಮೋದಗಳಲ್ಲಿ ನಿಮ್ಮನ್ನು ಮುಳುಗಿಸಿ ಅಥವಾ ಮುಳುಗುವ ಆಸೆಯನ್ನು ಹುಟ್ಟಿಸಿ ಅದರ ಕಡೆ ಚಲಿಸ್ಬೇಕು ನಾವೆಲ್ಲರೂ ಕೂಡ ಅಂತ ಮಾಡಿ ನಮ್ಮ ಒಳದನಿಗಳು ಕೇಳಿಸಿದಂಗೆ ಮಾಡಿ ಪ್ರತಿರೋಧ ಇಲ್ಲದಂತೆ ಮಾಡುವಂಥ ಒಂದು ನೆಲೆ ಇವತ್ತು ಸಾಮಾಜಿಕ ಸೋಷಲ್ ಆರ್ಡರ್ ಆಫ್ ದ ಡೇ ಅಂತಾರಲ್ಲ, ಅದಾಗೋಗಿದೆ. ಇದು ಎಲ್ಲ
ಇವುಗಳಿಗೆ ಕಲೆಗಳಿಗೂ ಇರುವ ಚಾಲೆಂಜ್ ಇದು. ನಿರ್ದಿಗಂತ ಹೀಗೆ ಅಂದರೆ ನಮ್ಮ ಕ್ಲಾಸ್ ರೂಮಿಗಿಂತ ಆಚೆಗೆ ಬಂದು ಮಾತನಾಡೋದಕ್ಕೆ ಆ ಥರದ ಕೆಲವು ಸಾಲಗಳನ್ನು ಹೇಳೋದಕ್ಕಾದರೂ ಉಚ್ಚರಿಸೋದಕ್ಕೆ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ. ಯಾಕೆಂದರೆ ಅದೇ ಮೀಮಾಂಸೆ ಮಾತುಗಳನ್ನ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ. ಅದೇ ಭರತನನ್ನು, ಅದೇ ಕುಂತಕನನ್ನು, ಅದೇ ಇವ್ರನ್ನ ಹೇಳಿ ಅದೇ ಮತ್ತು ಪಾಪ ಅದು ಆ ದುರಂತ ಕುವೆಂಪುವರೆಗೂ ಬಂದ್ಬಿಟ್ಟಿದೆ. ಈಗ ನಾವು ಮತ್ತೆ ಪ್ರತಿಕೃತಿ, ಅಪ್ರತಿಮ, ಅಪೂರ್ಣ ದೃಷ್ಟಿ, ನನಗೆ ಅನ್ನಿಸ್ತದೆ ಏನು ಪಾಪ ಅವ್ರು ಏನು ಹೇಳ್ಕೊಡ್ತಿದ್ರು, ನಾವು ಹೇಳ್ತಿರೋದು ಎಷ್ಟು ಪೇವಲ ಮಾಡ್ತಾಯಿದ್ದೀವಿ, ಅದನ್ನು ಎಷ್ಟು ಐರನ್ ಔಟ್ ಮಾಡಾಕ್ತಾ ಇದ್ದೀವಿ ಅಂತ ನನಗೆ ಪಾಪ ನಮ್ಮ ಬಗ್ಗೆ ನಮಗೆ ಮೇಷ್ಟ್ರುಗಳಿಗೆ ಇಂಥ ಚಿಂತಾಜನಕ ಸ್ಥಿತಿ ಬರಬಾರ್ದಾಗಿತ್ತು. ನಮಸ್ಕಾರ.